ಹೃದಯರಿಗೆ ನಮಸ್ಕಾರ. ಇದೊಂದು ಸಲ ಆಗ್ತದೆ, ಟೈಮ್ ಟೇಬಲ್ ಚೇಂಜ್ ಆದಾಗ ನಾವು ಮೇಷ್ಟ್ಗಳಿಗೆ ಅಭ್ಯಾಸ ಇದು. ಯಾವುದೋ ಪೀರಿಯಡ್ಗೆ ಅಂತ ತಯಾರಾಗಿ ಬಂದಿರ್ತೀವಿ, ಇನ್ನು ಯಾವುದೋ ಪೀರಿಯಡ್ ಬಂದುಬಿಡುತ್ತೆ ಅಂತ ಹಂಗಾಯ್ತು. ಅದು ಜೂನ್ ಕಡೆ ವಾರದಲ್ಲೇನೋ ಇತ್ತು ನನಗೆಲ್ಲ ಬೇರೆ ಕಡೆ ಹೋಗೋದಿರೋದ್ರಿಂದ ಅಷ್ಟೊತ್ತಿಗೆ ರಾಮೂರು ಹೇಳಿದರು, ಈ ಸಮಯ ಖಾಲಿ ಇದೆ ತಗೋತೀರಾ ಅಂದರು. ಆದ್ದರಿಂದ ಒಳ್ಳೆಯ ಕೆಲಸ ಬೇಗ ಆದಷ್ಟು ಒಳ್ಳೆಯದು ಅಂತ 5 ದಿವಸ ಬಸವಣ್ಣವ್ರ ಬಗ್ಗೆ ಚಿಂತೆ ಮಾಡುವಂಥ ಅವಕಾಶ ಗೋಖಲೆ ಸಂಸ್ಥೆ ನನಗೆ ಒದಗಿಸಿದೆ. ಮೊದಲು ನಾನು ಅಲ್ಲಮ್ಮ ಪ್ರಭು ಬಗ್ಗೆ ಮಾತಾಡಿದೆ. ಅದಾದ ನಂತರ ಅಕ್ಕ ಮಹಾದೇವಿ, ಈಗ ಬಸವಣ್ಣ. ಒಂದು ರೀತಿ ಅದು ಪದ್ಧತಿ ಸರಿ ಆಯಿತೇನೋ ಅನ್ನಿಸ್ತು. ಅದು ಹಾಗೆ ಪ್ಲ್ಯಾನ್ ಮಾಡಿದ್ದಲ್ಲ, ಹಾಗೆ ಆದದ್ದು. ಅದು ಶೂನ್ಯ ಸಿಂಹಾಸನದ ಅಧಿಪತಿಯಾದಂಥ ಅಲ್ಲಮ್ಮ ಪ್ರಭುನ ಮೊದಲು ನೆಂದದ್ದು ಸರಿ. ಭಕ್ತಿ ಮಾರ್ಗದ ಪ್ರವೃತ್ತಿಯಾದಂಥ ಒಂದು ವಿಶೇಷ ಹಾದಿಯನ್ನೇ ನಿರ್ಮಾಣ ಮಾಡಿದಂಥ ಅಕ್ಕ ಮಹಾದೇವಿಯನ್ನು ನೆನೆಸಿದ್ದು ಎರಡನೇದು. ಮೂರನೇದು ಅಧ್ಯಾತ್ಮ ಮತ್ತು ವ್ಯವಹಾರ ಎರಡನ್ನೂ ಸಮೀಕರಿಸಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂಥ ಬಸವಣ್ಣವ್ರ ಬಗ್ಗೆ ಚಿಂತನೆ ಮಾಡೋದು ಸರಿಯಾಗಿದೆ ಈಗ. ಯಾಕಂದರೆ ಹಿನ್ನೆಲೆಯಲ್ಲಿ ಆಗಿ ಅಲ್ಲಮ್ಮ ಪ್ರಭು ಆಗಲಿ, ಹಿನ್ನೆಲೆಯಾಗಿ ಅಕ್ಕ ಮಹಾದೇವಿಯಾಗಿ ಇರೋದರಿಂದ ಬಸವಣ್ಣವ್ರದ್ದು ಚಿಂತನೆ ಸ್ವಲ್ಪ ಸುಲಭ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. 12ನೇ ಶತಮಾನದ ಶರಣ ಪಂಥದ ಪ್ರಮುಖರು ಬಸವಣ್ಣವರು. ಅವರ ಜೀವನನೇ ಒಂದು ಅಮರ ಜ್ಯೋತಿ ಅಂತ ಬರೀತಾರೆ. ಅದು ಎಷ್ಟು ದೊಡ್ಡ ಜ್ಯೋತಿ ಅಂತಂದರೆ, ಅದರ ದಿವ್ಯ ಪ್ರಭೆಯೊಳಗೆ ಹಲವಾರು ಶತಮಾನಗಳವರೆಗೆ ಎಷ್ಟೊಂದು ಜನ ಮುಮುಕ್ಷುಗಳು ತಮ್ಮ ಜೀವನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಅಂತ ಅದ್ಭುತ ಅನಿಸುತ್ತೆ. ಯಾರಾದರೂ ಒಬ್ಬರು ಸಾಧಕರು ಒಳ್ಳೆಯ ಕೆಲಸ ಮಾಡಿದಾಗ 10 ವರ್ಷ, 50 ವರ್ಷ, 100 ವರ್ಷ ನೆನೆಯೋದು ಉಂಟು, ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಆದರೆ ಒಬ್ಬ ವ್ಯಕ್ತಿ ಹೋಗಿ 800, 900 ವರ್ಷಗಳ ನಂತರ ಕೂಡ ಆತನ ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಮಾರ್ಗದರ್ಶಿ ಆದವರು ಇವರು ಅಂತ ಹೇಳುವಂಥದ್ದಾಗಲಿ, ಅವ್ರ ಮಾತನ್ನು ನೆನೆಸ್ಕೊಂಡು ನಮ್ಮ ಜೀವನಕ್ಕೆ ಇವತ್ತು ಮಾರ್ಗದರ್ಶಿಯಾಗಿದೆಯಲ್ಲ ಮಾತುಗಳು ಅಂತ ಅಂಸ್ಕೊಳ್ಳೋದಾಗಲಿ ಸಾಮಾನ್ಯ ಕೆಲಸ ಅಲ್ಲ. ಅಂಥ ಅದ್ಭುತ ಸಾಧನೆಯನ್ನು ಬಸವಣ್ಣವ್ರು ಮಾಡಿದವರು. ಅದರಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ದೊಡ್ಡದಾದಂಥದ್ದು. ಇವತ್ತು ನಾವು ಛಂದಸ್ಸಿನ ದೃಷ್ಟಿಯಿಂದ ಯಾವ ಕಾವ್ಯ ಪ್ರಭೇದಗಳನ್ನು ನಮ್ಮ ವೈಶಿಷ್ಟ್ಯ ಅಂತ ಹೇಳಿ ಹೆಮ್ಮೆ ಪಡ್ತೇವೋ, ಅವುಗಳಲ್ಲಿ ಬಹುತೇಕ ಬಹಳ ಹೆಚ್ಚಿದ್ದಕ್ಕೆ ಮೂಲ ಪ್ರೇರಕರು ಅಥವಾ ಪ್ರಬಲ ಪೋಷಕರು ಆಗಿದ್ದವರು ಬಸವಣ್ಣವರು. ವಚನ ವಾಂಗ್ಮಯವನ್ನೇ ಸೃಷ್ಟಿ ಮಾಡಿಬಿಟ್ರು, ಆ ಥರದೊಂದು ಪ್ರಕಾರವನ್ನೇ ಸೃಷ್ಟಿ ಮಾಡಿ ಹೋಗಾಯಿತು. ಬಸವಣ್ಣ ಒಬ್ಬ ಋಷಿಯಾಗಿ, ಸುಧಾರಕರಾಗಿ, ಕವಿಯಾಗಿ ಪ್ರಚಾರ ಮಾಡಿ ಬರೆದು ಜಗಮಾನ್ಯರಾಗಿದ್ದಾರೆ, ನಮ್ಮೆಲ್ಲರಿಗೂ ಪೂಜ್ಯರಾಗಿದ್ದಾರೆ. ಒಂದು ಕಡೆ ಡಾಕ್ಟರ್ ಎಲ್ ಬಸವರಾಜರವರು, ಅವ್ರ ಬಗ್ಗೆ ನನ್ನ ವೈಯಕ್ತಿಕ ದೊಡ್ಡ ಗೌರವ, ದೊಡ್ಡ ಸಂಶೋಧನಕಾರ. ಇವತ್ತು ವಚನ ಸಾಹಿತ್ಯದ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದವರು ಅಂದರೆ ಎಲ್ ಬಸವರಾಜರವರು. ಅವರೊಂದು ಮಾತನ್ನು ಬರೀತಾರೆ, ಎಷ್ಟು ಚೆನ್ನಾಗಿರೋ ಮಾತು ಅಂತಂದರೆ, ಈ ವಚನ ಸಾಹಿತ್ಯಕ್ಕೆ ಅನ್ವಯ ಆಗುವಾಗ ಬರೆದಂಥ ಮಾತು. ಅವ್ರ ಮಾತನ್ನು ಹಾಗೆ ಓದಬೇಕು ನಾನು. ಭಾರತವು ವಿಶಾಲವಾದ ಧಾರ್ಮಿಕ ತತ್ವಗಳಿಗೆ ಸುಪ್ರಸಿದ್ಧವಾದಂತೆ ಸಂಕುಚಿತ ಭಾವನೆಗಳಿಗೂ ಕುಪ್ರಸಿದ್ಧವಾಗಿದೆ. ಎಷ್ಟು ವಿಶಾಲವಾದ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ, ಅದಕ್ಕೊಂದು ಕಡೆ ಹೆಮ್ಮೆ ಪಡೋದಾದರೆ, ಎಷ್ಟೋ ಜನವಾದಂಥ ಕುತ್ಸಿತವಾದಂಥ ತುಂಬ ಸಂಕುಚಿತ ಭಾವನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತ ದುಃಖ ಪಡಬೇಕಾಗುತ್ತೆ. ಎರಡೂ ನಮ್ಮಲ್ಲಿದೆ. ನೋಡಿ ಹೇಗಿದೆ, ದೃಷ್ಟಾರರ ಆತ್ಮವಿಶ್ವಾಸದ ಬ್ರಹ್ಮವಾದ, ಸಾಮಾಜಿಕ ವ್ಯವಸ್ಥೆಯ ವರ್ಣಾಶ್ರಮ ವಿಭಾಗ, ಸಮರ್ಪಣ ರೂಪದ ಯಜ್ಞ ಯಾಗ ಮತ್ತಿತರ ಸಂಕೇತ ಸದಾಚಾರಗಳು, ಇದು ಒಂದು ಭಾಗ. ಆಗಿನ ಕಾಲದ ಉಪನಿಷತ್ಕಾರರಾಗಲಿ, ವೇದರ್ಶಿಗಳಾಗಲಿ ಕಂಡರಿಸಿದಂಥ ಬ್ರಹ್ಮವಾದ ಅಂತ ಏನಿತ್ತು, ಕಣ್ಣು ಮುಂದೆ ಒಂದು ಬ್ರಹ್ಮದ ಸಾಕ್ಷಾತ್ಕಾರ ತಂದಿಟ್ಟಿದ್ರು. ಬ್ರಹ್ಮವನ್ನು ಯಾರು ಕಂಡಿದ್ದಾರೆ? ಕಾಣದೇ ಹೋದರೂ ಕೂಡ ಜೀವನದ ಉನ್ನತ ಮಾರ್ಗಕ್ಕೆ ಒಂದು ಗುರಿ ಅಂತ ಇರಬೇಕಾಗತ್ತೆ. ಯಾವಾಗಲೂ ಒಂದು ಸಾಧನೆ ಮಾರ್ಗದಲ್ಲಿ ಗುರಿ ಇಲ್ಲದೆ ಹೋದರೆ ನಮಗೇನೂ ಆಗೋದಿಲ್ಲ. ಅಂಥ ಒಂದು ಗುರಿಯನ್ನು ಕಲ್ಪಿಸಿ ಬ್ರಹ್ಮ ಅಂತ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ಬ್ರಹ್ಮವಾದವನ್ನು ಹೇಳಿ ಸಾಮಾಜಿಕ ವ್ಯವಸ್ಥೆ ಚೆನ್ನಾಗಿ ಆಗಲಿ ಅಂತ ಒಂದು ವರ್ಣಾಶ್ರಮ ಧರ್ಮವನ್ನು ರಚನೆ ಮಾಡಿದರು.
ಅದು ವರ್ಣಾಶ್ರಮ ಧರ್ಮ ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತಿಗೆ ಕೂಡ ವರ್ಣಾಶ್ರಮದಿಟ್ಟು ಬಿಟ್ಟು ಬದುಕೋಕ್ಕಾಗೋಲ್ಲ ನಮಗೆ. ನಾವು ತುಂಬ ಬಾಲಿಶವಾಗಿ ಮಾತಾಡ್ತೇವೆ ಕೆಲವೊಂದು ಸಲ, ವರ್ಣಾಶ್ರಮ ಧರ್ಮದಿಂದನೇ ನಮ್ಮ ಸಮಾಜ ಹಾಳಾಯಿತು ಅಂತ. ವರ್ಣ ಬೇರೆ ಜಾತಿ ಬೇರೆ ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ. ಜಾತಿ ವರ್ಣಾಶ್ರಮ ಕೆಟ್ಟು ಹೋದದರ ರೂಪ. ವರ್ಣಾಶ್ರಮ ಅವಶ್ಯಕತೆ ಬೇಕಾಗುವಂಥದ್ದು. ಬದುಕೋಕೆ ಆಗಲ್ಲ ನಮಗೆ. ಇದಕ್ಕೊಂದೆಲ್ಲೂ ಹೇಳಿದ್ದೆ ನಾನು. ವಿವೇಕಾನಂದರು ಭಾಳ ಚಂದ ಹೇಳ್ತಾರೆ, ವರ್ಣಾಶ್ರಮ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಒಂದೇ ದಿವಸದಲ್ಲಿ ನಾವು 4 ವರ್ಣಗಳಲ್ಲಿ ಇರ್ತೇವೆ. ಬೆಳಗ್ಗೆ ಪೂಜೆ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳುವಾಗ ನೀವು ಬ್ರಾಹ್ಮಣರಾಗಿದ್ದೀರಿ. ಮತ್ತೊಬ್ಬರಿಗೋಸ್ಕರ ಹೋರಾಡುವಾಗ ಕ್ಷತ್ರಿಯರಾಗಿದ್ದೀರಿ. ಈಗ ಸೈನಿಕರಿದ್ದಾರೆ, ಅಷ್ಟೊಂದು ಜನ ಸೈನಿಕರಿದ್ದಾರೆ, ಯಾವುದೋ ಮತದಲ್ಲಿ ಹುಟ್ಟಿ ಬಂದಂಥ ಸೈನಿಕರಿದ್ದಾರೆ. ಆದರೆ ಅವರು ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಕ್ಷತ್ರಿಯರೇ. ನಾನು ಹೇಳ್ತಿರ್ತೀನಿ, ಮೇಷ್ಟ್ರು ಏನು ಪಾಠ ಮಾಡ್ತಾರೆ, ಅತ್ಯಂತ ತುಂಬ ಮನಸ್ಸಿನಿಂದ ಮಕ್ಕಳ ಮೇಲೆ ಪ್ರೀತಿಯಿಂದ ಪಾಠ ಮಾಡುವಂಥ ಮಾಸ್ಟರ್ ಎಲ್ಲನೂ ಬ್ರಾಹ್ಮಣರೇ. ಯಾಕಂದರೆ ಡೆಫಿನೇಷನ್ ಇದೆ ಬ್ರಾಹ್ಮಣರು ಯಾರು ಅಂತ. ಅಧ್ಯಯನಂ ಅಧ್ಯಾಪನಂ ಬ್ರಾಹ್ಮಣಸ್ಯ ವೃತ್ತಿ. ಯಾರು ಓದುತ್ತಾನೋ, ಮಕ್ಕಳಿಗೆ ಪಾಠ ಹೇಳಿಕೊಡ್ತಾನೋ ಅವನು ಬ್ರಾಹ್ಮಣ. ಮನೆಯಲ್ಲಿ ಮತ ಬೇರೆ ಇರ್ಬೋದು ಹುಟ್ಟಿದಿಂದ, ಆದರೆ ವರ್ಣಾಶ್ರಮ ಧರ್ಮದಲ್ಲಿ ನಾನು ಒಪ್ಪಿಕೊಂಡಂಥ ವೃತ್ತಿ ಮತ್ತೊಬ್ಬರಿಗೆ ಪಾಠ ಮಾಡುವಂಥದ್ದು. ಆದ್ದರಿಂದ ಮತ್ತೊಬ್ಬರಿಗೋಸ್ಕರ ಒಳ್ಳೆಯದನ್ನು ಚಿಂತೆ ಮಾಡುವಂಥದ್ದು. ಇದು ವಂಶ ಪರಂಪರವಾಗಿ ತಂದೆಯಿಂದ ರಕ್ತದ ಬರುವಂಥದ್ದಲ್ಲ. ಇದು ಅದು ಮನೋಪ್ರವೃತ್ತಿಯಿಂದ ಬರುವಂಥದ್ದು. ಆ ನಂತರ 3ನೇದು ವಿವೇಕಾನಂದ ಹೇಳೋದು, ತರಕಾರಿ ತರೋಕ್ಕೆ ಹೋಗ್ತೀವಿ ನಾವು, ಚೌಕಾಸಿ ಮಾಡ್ತೀವಿ. ಯಾಕಪ್ಪ 20 ರೂಪಾಯಿ 15 ರೂಪಾಯಿ ಕೊಡಲ್ವಾ ಅಂತ ಚೌಕಾಸಿ ಮಾಡ್ತೀರಲ್ಲ, ಆಗ ವೈಶ್ಯರಾಗಿದ್ದೀರಿ. ಮತ್ತು ಯಾರ್ದೋ ನೌಕರಿ ಮಾಡೋಕ್ಕೆ ಹೋಗ್ತೀರಲ್ಲ, ಅಟೆಂಡೆನ್ಸ್ ಹಾಕಿ, ಅಲ್ಲಿ ಶೂದ್ರರಾಗಿದ್ದೀರಿ. ಒಂದೇ ದಿವಸದಲ್ಲಿ 4 ವರ್ಣಗಳಲ್ಲಿರ್ತೇವೆ, ವರ್ಣ ಬಿಡೋಕ್ಕಾಗೋದಿಲ್ಲ. ಅಂಥ ಒಳ್ಳೆ ವರ್ಣಾಶ್ರಮ ಧರ್ಮವನ್ನು ಮಾಡಿದಂಥ ವ್ಯವಸ್ಥೆ ಇತ್ತು. ಆದರೆ ಅದು ಒಂದು ಭಾಗ ಆದರೆ ಮುಂದೇನಾಯಿತು, ಕರ್ಮಠರ ಮತ್ತು ವಿಧಿವಾದಿಗಳ, ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೆಲ್ಲ ವರ್ಣಾಶ್ರಮ ಧರ್ಮ ಕೆಟ್ಟದ್ದು, ಸ್ವಾರ್ಥದಿಂದ ಕೆಟ್ಟದ್ದು. ಒಬ್ಬ ರಾಜ ಚೆನ್ನಾಗಿದ್ದ, ಒಳ್ಳೆಯ ರಾಜ, ಸಮರ್ಥ ರಾಜ, ರಾಜ್ಯವನ್ನು ಚೆನ್ನಾಗಿ ನೋಡ್ಕೋತಾ ಇದ್ದ. ಅವನ ಮಗ ಮೂರ್ಖ ಆದ. ಆದರೆ ಅವನಿಗೆ ಅನಿಸ್ತು, ನನ್ನ ಮಗನಿಗೂ ನಾನು ಸಿಕ್ಕಂಥ ಸೌಭಾಗ್ಯ ಸಿಗಬೇಕು ಅನ್ನಿಸ್ತು. ಅದಕ್ಕೆ ಅವನೇನು ಮಾಡ್ದ, ರಾಜನ ಮಗ ರಾಜ ಅಂತ ಮಾಡಿಕೊಂಡ. ಶಕ್ತಿ ಇಲ್ಲದೆ ಹೋದರೂ ಅಳಬುರ್ಕನಾದರೂ ರಾಜ ಆದ ಅವನು. ಒಬ್ಬ ಬ್ರಾಹ್ಮಣ ಚೆನ್ನಾಗಿ ಓದ್ಕೊಂಡವನು, ಬ್ರಹ್ಮರ್ಷಿ ಆಗಿದ್ದು, ಅವನ ಮಗ ದಡ್ಡ ಆದ, ಓದಲಿಲ್ಲ ಅವನಿಗೆ ಶಕ್ತಿ ಸಾಲಲಿಲ್ಲ. ಆದರೆ ರಾಜರು ಬಂದು ನಮಸ್ಕಾರ ಮಾಡ್ತಾಯಿದ್ದಾರಲ್ಲ ಋಷಿಗಳಿಗೆ, ಇವರಿಗೆ, ಅದಕ್ಕೆ ನನ್ನ ಮಗನೂ ಆಗಲಿ, ಅವಕಾಶ ಸಿಗಲಿ ಅಂಥೇಳಿ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅಂತ ಇದೇ ಸ್ವಾರ್ಥದಿಂದ ಆದಂಥದ್ದು. ಆದ್ದರಿಂದ ಯಾವಾಗ ಸ್ವಾರ್ಥ ಬಂತೋ ವರ್ಣಾಶ್ರಮ ಕೆಟ್ಟು ಜಾತಿ ಪದ್ಧತಿಗೆ ಬಂತು. ಅದಕ್ಕೆ ಎಷ್ಟು ಚಂದ ಬರೀತಾರೆ ಅವರು. ಕರ್ಮಠರ ಮತ್ತು ವಿಧಿವಾದಿಗಳ, ಏನು ಕೇಳಿದ್ರು ನಮ್ಮ ಕೈಯಲ್ಲಿ ಏನಿದೆಯಪ್ಪ ವಿಧಿ ಮಾಡಿಸ್ದಂಗೆ ಅನ್ನುವಂಥ ವಿಧಿವಾದಿಗಳ, ಅದರಲ್ಲೂ ಮುಖ್ಯವಾಗಿ ಸ್ವಾರ್ಥಿಗಳ ರಾದ್ಧಾಂತದಿಂದ ಇದೇನಾಯಿತು ಅಂತ ದೊಡ್ಡ ಚಿಂತನೆ, ಕನಸಿತ್ತಲ್ಲ, ದೊಡ್ಡ ಕನಸು, ಅದೆಷ್ಟು ಚಂದ ಅವ್ರ ಮಾತು, ಅದನ್ನೇ ಓದಬೇಕು. ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತಾ, ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಬಹಳ ಕಡುವಾದ ಭಾಷೆ. ಅವ್ರು ಹೇಳೋ ಹಾಗೆ ಏನಾಯಿತು ಅಂದರೆ, ಅಹಂಕಾರದಲ್ಲಿ ವಿಷಮಿಸಿ, ನಮ್ಮ ಧರ್ಮನೇ ಶ್ರೇಷ್ಠ, ನಮ್ಮಂಥ ಧರ್ಮ ಇನ್ನು ಯಾವುದೂ ಇಲ್ಲ ಅಂತ ಹೇಳ್ಕೊಂಡೇ ಹೋದಿ ಹೊರತಾಗಿ ಧರ್ಮ ಅರ್ಥವೇ ಆಗಲಿಲ್ಲ. ನಮ್ಮ ಅಜ್ಜ ಒಂದು ಹೇಳೋನು, ಪ್ರಾವರ್ ಬಿದ್ದಂಗಿತ್ತದು. ಅವ್ರು ಹೇಳ್ತಾಯಿದ್ರಂತ ಯಾರೋ, ನಮ್ಮ ಅಜ್ಜ ಯಾವಾಗಲೂ ಆನೆ ಮೇಲೆ ಅಡ್ಡಾಡ್ತಿದ್ರು, ನಮ್ಮಪ್ಪ ಕುದುರೆ ಬಿಟ್ಟು ಕೆಳಗೆ ಎಳಿಲಿಲ್ಲ. ಹೌದಪ್ಪ, ನಿನ್ನ ಹಣೆ ಬರ ಏನು, ಕಾಲಲ್ಲಿ ಚಪ್ಪಲಿ ಇಲ್ಲ ಅಂತ. ಬರೀ ಅದನ್ನೇ ಹೇಳ್ಕೊಂಡು ಕಾಲ ಕಳೆದ್ವಿ. ನಮ್ಮದು ಭಾಳ ದೊಡ್ಡದು ಧರ್ಮ ನಮ್ಮದು. ಅದು ಧರ್ಮ ಅರ್ಥ ಮಾಡ್ಕೊಳ್ಳಿಲ್ಲ ನಾವು. ಡಿ ವಿ ಜಿ ಕೂಡ ಬರೀತಾರೆ, ಹಳೆ ಕಾಲದ ಹೇಳ್ಕೊಂಡು ಇರಬೇಡ್ರಪ್ಪ, ನಿಮಗೆಷ್ಟು ಬಂದಿದೆ ಹೇಳ್ರು ಅದನ್ನು. ಅದಕ್ಕೆ ಅಹಂಕಾರದಲ್ಲಿ ವಿಷಮಿಸಿ, ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ನಿಜ ಅರ್ಥ ಆಗಲಿಲ್ಲ, ಹಳೇದು ಬಿಡೋಕ್ಕಾಗ್ತಾಯಿಲ್ಲ, ಹೊಸದು ಹೊಂದ್ಕೊಳ್ಳೋಕ್ಕಾಗ್ತಾಯಿಲ್ಲ, ತಳಮಳಾಗಿ ಹೋಯ್ತು ನಮಗೆ. ಅಸ್ತವ್ಯಸ್ತದಲ್ಲಿ ತಳಮಳಿಸಿ, ಅಸ್ಪೃಶ್ಯತೆಯಲ್ಲಿ ನಾರುತ್ತಾ, ನಾವು ಯಾರನ್ನೋ ಮುಟ್ಸ್ಕೋಬೇಡ ಅಂದ್ಬಿಟ್ವಿ. ಯಾರನ್ನು ಮುಟ್ಸ್ಕೋಬೇಡ ಅಂತೀವಿ ನಾವು. ಈಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ಯಾರನ್ನು ಮುಟ್ಸ್ಕೋಬೇಡ ಅಂತ ಈಗೆಲ್ಲ ಕ್ಲಾಸಿಫೈ ಮಾಡ್ಕೊಂಡಿದ್ವಿ ನಾವು. ಅದು ಹಂಗೆ ಇರಲಿಲ್ಲಲ್ಲ ಮೊದಲು. ಮುಂದೆ ಬರ್ತದೆ, ಬಸವಣ್ಣವರೇ ಬರೀತಾರೆ, ವ್ಯಾಸ ಯಾರ ಮಗ? ವ್ಯಾಸರು ನಮ್ಮ ಮಹಾಭಾರತ ಕೊಟ್ಟಂಥ ವ್ಯಾಸ ಮಹರ್ಷಿಗಳು ಅಂತೀವಿ. ಯಾವ ಜಾತಿ ಅಂತ ಹುಡುಕ್ತೀರಿ ನೀವು ಅವ್ರನ್ನ? ವಾಲ್ಮೀಕಿ ಯಾವ ಜಾತಿ ಅಂತ ಹುಡುಕ್ತೀರಿ ಅಲ್ವಾ? ಆದ್ದರಿಂದ ಅವಾಗ ಮುಟ್ಸ್ಕೋಬೇಡ ಅಂತಿರಲಿಲ್ಲ. ವಿವೇಕಾನಂದರು 100 ವರ್ಷದಿಂದ ಭಾಳ ಗಟ್ಟಿಯಾಗಿ ಹೇಳಿದರು. ನಮ್ಮ ದುರ್ದೈವ ಏನಾಗಿದೆ ಅಂದರೆ, ನಮ್ಮ ಧರ್ಮ ಟಚ್ ಮೀ ನಾಟ್ ರಿಲಿಜನ್ ಆಗಿದೆ.
ಟಚ್ ಮೀ ನಾಟ್, ಮುಟ್ಸ್ಕೋಬೇಡ, ಅವ್ರು ಮುಟ್ಸ್ಕೋಬೇಡ, ಇವ್ರು ಮುಟ್ಸ್ಕೋಬೇಡ ಅಂತ ಹೇಳಿ ಬೌಂಡ್ರಿ ಹಾಕ್ಕೊಂಡು ಹೋಗಿದ್ದೀವಿ ನಾವು. ಅದಕ್ಕೆ ಹೇಳ್ತಾರೆ, ಅಸ್ಪೃಶ್ಯತೆಯಲ್ಲಿ ನಾರುತ್ತಾ ಅರ್ಥರಹಿತ ವಿಧಿ ನಿಷೇಧಗಳಲ್ಲಿ ಸಾಂಕ್ರಾಮಿಕವಾಯಿತು. ಅರ್ಥವೇ ಇಲ್ಲ ವಿಧಿಗಳು ಮಾಡೋದ್ರೊಳಗೆ. ಅದು ಯಾಕೆ ಕಾಂಪ್ಲಿಕೇಟ್ ಆಯ್ತು ಹೇಳಿ? ನನ್ನ ಮಗನೇ ಪುರೋಹಿತ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಅವನಿಗೆ ಮಂತ್ರ ಗೊತ್ತಿಲ್ಲ, ಶಕ್ತಿ ಗೊತ್ತಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಬರೀ ಟ್ರಿಕ್ ಮಾಡೋಕ್ಕೆ ಹೋಗ್ತಾನೆ. ತಾವು ಯಾರನ್ನಾದರೂ ಮನೆಗೆ ಪೂಜೆಗೆ ಕರೆಸಿದರೆ ಗಾಬರಿಯಾಗಿ ಹೋಗುತ್ತೆ ನಿಮ್ಗೆ. ಆ ಕಡೆ ಇಡಬಾರ್ದು, ಈ ಕಡೆ ಇಡ್ರಿ, ಎಡಗೈಲಿ ಮುಟ್ಟಬೇಡಿ, ಬಲಗೈಲಿ ಮುಟ್ಟಿ, ಹಂಗೆ ಮಾಡಿ, ಮೊದಲು ಇದನ್ನು ಮಾಡಿ. ಅದು ಯಾಕೋ ಏನೋ ಕಡೆಗೆ ಆಗ ನನಗೆ ಎಷ್ಟೋ ಸಲ ಅನಿಸುತ್ತೆ, ಹೇಳಿ ತಪ್ಪು ಅನಿಸ್ಬೋದೇನೋ, ನಾನು ಎಷ್ಟೋ ಸಲ ನನಗೆ ಭಾಳ ಗದ್ದಲ ಮಾಡ್ತಿದ್ದಾಗ ಮನಸ್ಸು ಭಕ್ತಿ ಬರೋದೇ ಇಲ್ಲ. ಅವ್ರು ಏನು ಹೇಳ್ತಾರೋ ಏನು ಬಿಡ್ತಾರೋ, ಅದು ಮುಟ್ಟಬೇಡ, ಇದು ಮುಟ್ಟು, ಅದನ್ನ ಹಾಕಿ ಅರ್ಶಿನ ಕುಂಕುಮ ಏರಿಸಿ ಮಂಗಳಾರತಿ ಮಾಡಿ ಇದನ್ನ ಇಡಿ. ಅದು ಅವ್ರಿಗೆ ಗೊತ್ತಿರಬೇಕು ಯಾಕೆ ಇಟ್ಟಿದ್ದಾರೆ, ನಮಗೇನೂ ಗೊತ್ತಾಗಲ್ಲ. ಮೆಕ್ಯಾನಿಕಲ್ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತಿರ್ತೀವಿ. ಈ ಅವ್ರು ಹೇಳ್ದಂಗೆ ಮಾಡೋ ಗಲಾಟೆಯಲ್ಲಿ ಭಕ್ತಿ ಅನ್ನೋದು ಎಲ್ಲಿ ಹೋಗ್ಬಿಡುತ್ತೆ ಅಂತ ಪೂಜೆ ಮಾಡೋದು ಚಿಂತೆನೇ ಇಲ್ಲ ನಮಗೆ. ಬರೀ ಅವ್ರು ಏನು ಹೇಳ್ತಾರೆ ಮಾಡ್ಕೊಂಡು ಹೋಗೋದಾಗುತ್ತೆ. ಈ ರೀತಿಯ ವಿಧಿವಿಧಾನಗಳಲ್ಲಿ ಅದಕ್ಕೆ ಎಷ್ಟೋ ಸಲ ಹೇಳ್ತಾರೆ, ಕುವೆಂಪು ಹೇಳ್ತಾರೆ, ಮಂತ್ರಗಳ ಹೊರೆ ಏಕೆ ಅಂತ, ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ. ಮಂತ್ರಗಳು ಯಾಕೆ ಬೇಕಪ್ಪ, ಗದ್ದಲ ಹಾಕ್ತಾವೆ ನಡುವೆ, ಡಿಸ್ಟರ್ಬ್. ಟ್ಯಾಗೋರ್ ಅದೇ ಹೇಳ್ತಾರೆ, ಡ್ಯೂರಿಂಗ್ ಮೈ ಯೂನಿಯನ್ ವಿತ್ ಯು ಮೈ ಮಾಸ್ಟರ್ ದ ಜಿಂಗಲ್ಸ್ ವಿಲ್ ಬಿ ಅನ್ ಆಬ್ಸ್ಟಿಕಲ್ ಅಂತ. ಕಾಲಲ್ಲಿ ಹಾಕ್ಕೊಂಡು ಗೆಜ್ಜೆ ನನಗೆ ಅಡ್ಡ ಆಗುತ್ತೆ ನಿನ್ನ ಜೊತೆಗೆ ಸೇರಿಕೊಳ್ಳುವಾಗ, ಅದು ಬೇಡ. ಅದು ಹಾಗೆ ಎಲ್ಲವನ್ನೂ ಬಿಟ್ಟು ಭಗವಂತನ ಕಡೆ ಹೋದಾಗ ವಿಧಿವಿಧಾನಗಳ ಕಡೆಗೆ ಹೆಚ್ಚು ಒತ್ತು ಯಾಕೆ ಬಂತು ಅಂದರೆ ಮೂಲ ಶಕ್ತಿ ಕಮ್ಮಿ ಆಯಿತು. ಆ ಮೂಲ ಶಕ್ತಿ ಕಮ್ಮಿಯಾಗಿ ಸಾಂಕ್ರಾಮಿಕ ಆಗಬೇಕು, ಎಲ್ಲ ಕಡೆ ಹಾಗೆ ಹರಡ್ಕೊಂಡ್ಬಿಡ್ತದೆ. ಅದಕ್ಕೆ ಭಾರತೀಯ ಧಾರ್ಮಿಕ ಚರಿತ್ರೆಯಲ್ಲಿ ವಿಶಾಲ ನಿರ್ಮಲ ತತ್ವ ಪ್ರತಿಪಾದನೆ ಮಾಡಿದ ಮಹರ್ಷಿಗಳ ಚಟುವಟಿಕೆಗಳು ಒಂದು ಮಹಾನ್ ಘಟನೆಯಾದರೆ, ಆಗಿನ ಕಾಲದ ಋಷಿಗಳು ಏನು ದೊಡ್ಡ ಕಲ್ಪನೆ ಹಾಕಿಟ್ರು ನೋಡಿ ನಮ್ಮ ಕಣ್ಣು ಮುಂದೆ. ಎಂಥ ದೊಡ್ಡ ಕಲ್ಪನೆ ರೀ ಅದು. ಇಡೀ ಜಗತ್ತಿಗೆ ಮುಟ್ಟುವಂಥ ದೊಡ್ಡ ಕಲ್ಪನೆ ಒಂದು ಕಡೆ ಹಾಕಿಡೋದಾದರೆ, ಇನ್ನೊಂದು ಕಡೆಗೆ ಏನಾಯಿತು ಅಂದರೆ, ಮಾನವ ಕುಲ ವಂಚಕರಿಂದ ಆ ತತ್ವಕ್ಕೆ ಆರೋಪಿತವಾದ ಕಳಿಕೆಯನ್ನು ಕಳೆದು ಸಾಧು ಶರಣರ ಮತ್ತು ದಾಸರ ಸುಧಾರಕ ಕಾರ್ಯಚಟುವಟಿಕೆಗಳು ಇನ್ನೊಂದೇ. ಅಷ್ಟು ಕೆಡಿಸ್ಬಿಟ್ಟಿದ್ರಲ್ಲ ನಡುವೆಲ್ಲ. ಅದನ್ನು ರಿಪೇರ್ ಮಾಡೋಕ್ಕೆ ಹೋದವ್ರು ಯಾರು ಅಂದರೆ ಈ ವಚನಕಾರರು ಹೋದರು, ದಾಸರು ಹೋದರು. ಆ ಕಾಳಿಕೆ ಹತ್ತಿತ್ತಲ್ಲ, ಕಪ್ಪು ಹತ್ಕೊಂಡಿತ್ತಲ್ಲ ನಮಗೆಲ್ಲ, ಆ ಕಪ್ಪನ್ನು ಆದಷ್ಟು ಮಟ್ಟಿಗೆ ತಡೆಯೋಕ್ಕೆ ಪ್ರಯತ್ನ ಮಾಡಿದರು. ಅದರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಜನತೆಗೆ ಕನ್ನಡದಲ್ಲಿ ಆ ಇಡೀ ರಸಾರವನ್ನು ನಮಗೆ ಕೊಟ್ಟದ್ದು ವಚನಕಾರರು, ಅರ್ಥ ಆಗುವ ಭಾಷೆಯಲ್ಲಿ. ಬೇರೆ ಭಾಷೆಯಲ್ಲಿ ಹೇಳಿದಾಗ ಚಂದ ಅನ್ನಿಸ್ಬೋದು ಕೇಳೋದಕ್ಕೆ, ಆದರೆ ಅರ್ಥ ಆಗದೆ ಹೋದಾಗ ಆ ಭಾಷೆಯ ಸೊಗಡನ್ನು, ರಸವನ್ನು ಕಡೆದು ನಮ್ಮ ಕೈಯಲ್ಲಿ ಕೊಟ್ಟವರು ವಚನಕಾರರು. ಅವ್ರು ನಿರ್ವಹಿಸಿದಂಥ ಜವಾಬ್ದಾರಿ ವಿಸ್ಮಯಕಾರಿ ಆದದ್ದು ಅಂತ ಬಸವರಾಜ್ ಬರೀತಾರೆ. 12ನೇ ಶತಮಾನದಲ್ಲಿ ಈ ನಾವು ಶರಣದೊಂದು ಆಂದೋಲನ ನಡೀತು. 12ನೇ ಶತಮಾನ ಅದ್ಭುತ ಅಂತೆಲ್ಲ ಹೇಳ್ತೀವಿ. ಒಂದೇ ಸಲ ಹೇಗಾಯ್ತದು, ಒಂದೇ ಸಲ ಹೇಗೆ ಬಂದುಬಿಡ್ತು 12ನೇ ಶತಮಾನದಲ್ಲಿ ಅದು ಅಂತ ಕಲ್ಪನೆ ಬರುತ್ತೆ. ನಾನೊಂಚೂರು ತಲೆ ಕೆಡಿಸ್ಕೊಂಡು ಓದಿದೆ ಇದ್ರ ಬಗ್ಗೆ. ತುಂಬ ವಿಚಿತ್ರ ಇದೆ ಅದು. ಯಾವುದೋ ಒಂದು ಸೋತ ತಕ್ಷಣ ಬರೋಲ್ಲ. ಧಾರವಾಡದಲ್ಲಿ ನಾನು ಒಂದು ಹಾಸ್ಟೆಲಲ್ಲಿದ್ದೆ, ಯೂನಿವರ್ಸಿಟಿ ಹಾಸ್ಟೆಲ್, ಶಾಲ್ಮಲಾ ಹಾಸ್ಟೆಲ್ ಅಂತಿದೆ. ಅಲ್ಲಿ ಶಾಲ್ಮಲಾ ನದಿ ಹರಿತದೆ ಅಂತ. ಈ ನಮ್ಮ ಬೇಂದ್ರೆ ಅವ್ರದ್ದು ಸಣ್ಣ ಸೋಮವಾರ ಹಾಡು ಕೇಳಿದ್ದೀರಿ ಏನೋ ಗೊತ್ತಿಲ್ಲ. ಸಣ್ಣ ಸೋಮವಾರ ಅದ್ಭುತ ಹಾಡೋದು. ಆ ಸಣ್ಣ ಸೋಮವಾರ ನಾನು ಯಾವಾಗಲೂ ಅದನ್ನು ವಿಲಿಯಂ ಬ್ಲೇಕ್ ಆ್ಯಂಡ್ ಟೈಗರ್ ಕಂಪೇರ್ ಮಾಡ್ತೀನಿ. ಹೇಗೆ ವ್ಯಕ್ತಿ ಅನುಭವ ಸಾರ್ವತ್ರಿಕ ಆಗೋಕ್ಕೆ ಸಾಧ್ಯ ಇದೆ ಅಂತ. ಆ ಸಣ್ಣ ಸೋಮವಾರ ನಾವೆಲ್ಲ ಪ್ರತಿ ಸಲ ಸೋಮವಾರಕ್ಕೆ ಜಾತ್ರೆಗೆ ಹೋಗ್ತಿರೋರು. ಈಗ ಹೇಗೆ ಕಾವೇರಿಯಲ್ಲಿ, ತಲಕಾವೇರಿಯಲ್ಲಿ ಉಗಮ ಆಗ್ತದೋ, ಕಾವೇರಿ ಉದ್ಭವ ಆಗ್ತದೆ ಒಂದು ಗಳಿಗೆಗೆ, ಹಾಗೆ ಅಲ್ಲಿ ಶಾಲ್ಮಲಾ ನದಿ ಉಗಮ ಆಗ್ತದೆ. ಅಲ್ಲೊಂದಿದೆ ಅದೇ ಥರ ಹೊಂಡ ಇದೆ, ಅದೇ ಥರದೊಂದು ನೀರಲ್ಲಿ ಆ ಕಡೆ ಟೈಮ್ ಬರ್ತದೆ ಅಂತ ಹೇಳ್ತಾರೆ. ಆ ಕಡೆ ತೀರ್ಥೋದ್ಭವ ಆಗ್ತದೆ ಅಲ್ಲಿ. ನಾನು ಎಷ್ಟೋ ಸಲ ಹುಡುಗನಾಗಿದ್ದಾಗ ಹೋದಾಗ ಆ ತೀರ್ಥೋದ್ಭವ ಆಗ್ತದೆ ಅಂತ ಗಳಿಗೆ ಕೇಳಿ ಹೋದವನು. ಹೋದಾಗ ಅದು ಉಕ್ತದೆ, ನೀರು ತೊಗೋಬೇಕು, ತಲೆಗೆ ಸಿಡಿಸ್ಕೋಬೇಕು. ನಮ್ಮ ಅಜ್ಜ ಕಲಿಸಿದ್ದು ನಾವು ಮಾಡ್ಕೊಂಬರ್ತಾಯಿದ್ವಿ. ನಮ್ಮ ಅಜ್ಜನ ಕೇಳಿದೆ, ಮುಂದೆಲ್ಲಿ ಹೋಗ್ತದೆ ಇದು ಅಂತ. ಸಣ್ಣದೊಂದು ಹೊಂಡ ಇದ್ದಂಗಿದೆ, ಅಲ್ಲಿ ನದಿ ನೋಡಿದ್ರೆ ಭಾರಿ ದೊಡ್ಡದು ಅಂತಾರೆ, ಎಲ್ಲಿ ಹೋಗ್ತದೆ ನಡುವೆ, ಇದು ಕಾಣಿಸೋದೇ ಇಲ್ಲ ಅಂತ. ನಮ್ಮ ಅಜ್ಜ ಹೇಳಿದ, ಅದಕ್ಕೆ ನದಿ ಮೂಲ ಹುಡುಕಬಾರ್ದಪ್ಪ, ನದಿ ಬರ್ತದೆ ಇಲ್ಲಿ, ಅದು ನಂಬಬೇಕು. ಅದು ಎಲ್ಲೋ ಅಂತರ್ಗಾಮಿಯಾಗಿ ಹೋಗ್ತದೆ, ನೆಲದಲ್ಲಿ ಹೋಗ್ತದೆ, ಎಲ್ಲೋ ಒಂದು ಕಡೆ ಮೇಲೆ ಹೇಳುತ್ತೆ, ಹಾಗಾಗ್ತದೆ ಅಂತ. ನನಗನ್ಸೋದು ಸಾಮಾಜಿಕ ಆಂದೋಲನಗಳು ಹಾಗೇನೆ. ಹೇಗೆ ನದಿ ಒಂದು ಕಡೆ ಹುಟ್ಟಿ ಮುಂದೆ ಅಂತರ್ಗತ ಆಗಿ ಗುಪ್ತಗಾಮಿನಿಯಾಗಿ ಎಲ್ಲೋ ಹರ್ಕೊಂಡು ಹೋಗಿ ಒಂದು ಕಡೆ ಪಟ್ಟ ಅಂತ ಹೇಳುತ್ತಲ್ಲ, ಹಾಗೆ ಈ 12ನೇ ಶತಮಾನದ ಶರಣರ ಆಂದೋಲನಕ್ಕೆ ಹಿಂದೆ ಎಲ್ಲಿ ಆಗಿದ್ದಿರಬೇಕಿದು, ಮೂಲ ಕಾರಣ ಎಲ್ಲಿ ಅಂತ ಹುಡುಕಿದಾಗ ಅದರ ಮೂಲ ಸೆಲೆ ಯಾವುದು, ಅದು ನಡೆದು ಬಂದಂಥ ದಾರಿ ಯಾವುದು, ಆ ದಾರಿಯಲ್ಲಿ ಬರುವಾಗ ತನ್ನಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ತದು ಅಂತ ಅನ್ನೋದು ರೋಮಾಂಚಕಾರಿ ಅಷ್ಟೇ ಅಲ್ಲ, ಅತ್ಯಂತ ಕುತೂಹಲಕಾರಿಯಾದಂಥ ವಿಷಯ.
ಇದು ಹುಡುಕಿದಾಗ ಸ್ವಲ್ಪ ವಿಷಯ ಸಿಕ್ಕದ್ದು ಅಂತಂದರೆ, ಈ ಶರಣ ಪಂಥ ಅನ್ನುವಂಥದ್ದು ಶುರು ಅದು 4ನೇ ಶತಮಾನದಲ್ಲಿ, ಅಂದರೆ ಇದಕ್ಕಿಂತ 800 ವರ್ಷಗಳ ಹಿಂದೆ ಶುರು ಆದಂಥದ್ದು. ಅದು ಹುಟ್ಟಿದ್ದು ಉತ್ತರ ಭಾರತದ ಲಕುಳೀಶ ಪಾಶುಪತ ಎಂಬ ವೈದಿಕ ಆಗಮ ಶೈವ ಸಿದ್ಧಾಂತದೊಳಗೆ ಬರುವಂಥದ್ದು. ಅದೊಂದು ಇದಿದೆ, ವೈದಿಕ ಆಗಮಿಕ ಶೈವ ಪಂಥ ಒಂದಿದೆ. ಅಲ್ಲಿ 4ನೇ ಶತಮಾನದಲ್ಲಿ ಲಕುಳೀಶ ಪಾಶುಪತ ಅಂತ ಒಂದು ಪಂಥ ಬಂತು. ಆ ಲಕುಳೀಶ ಪಾಶುಪತದವರು ಶರಣರು ಅಂತ ಕರ್ಕೊಳ್ಳೋಕೆ ಶುರು ಮಾಡಿದರು. ತಮಾಷೆ ನೋಡಿ ಹೇಗಿದೆ, ಅಷ್ಟು ವರ್ಷಗಳ ಹಿಂದೆ ಅವರು ಅಲ್ಲಿಂದ ಹೊರಟದ್ದು, ಉಗಮ ಆದದ್ದು ಅಲ್ಲಿಂದ. ಕಲ್ಪನೆ ಬಂದದ್ದು, ಮುಖ್ಯ ಕಲ್ಪನೆ ಏನು ಬಂತು, ಅವರು ಸಮಾಜದಲ್ಲಿರುವಂಥ ಏರು ತೆಗ್ಗುಗಳನ್ನು ನೋಡಿ ಎಲ್ಲರೂ ಸಮಾನವಾಗಿರಬೇಕು, ಎಲ್ಲವೂ ಸಮಾನವಾಗಿರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಶುರು ಆದಂಥದ್ದು. ಅದು ಮುಂದೆ ಹುಡುಕ್ತಾ ಹೋದರೆ 7, 8, 9ನೇ ಶತಮಾನದಲ್ಲಿ ಕಾಣಿಸ್ತಾ ಬರ್ತದೆ. ಉತ್ತರ ಭಾರತದಿಂದ ಕೆಳಗೆ ದಕ್ಷಿಣ ಭಾರತಕ್ಕೆ ಹರಿದುಕೊಂಡ್ಬಂದದ್ದು ಕಾಣಿಸುತ್ತೆ. ಮುಂದೆ ಬಂದದ್ದು 9ನೇ ಶತಮಾನದಲ್ಲಿ ಬಂದಾಗ ದಕ್ಷಿಣ ಭಾರತದಲ್ಲಿ ತ್ರೈಷಷ್ಠಿ ಪುರಾತನರು ಅಂತ ಒಂದು ಬರ್ತಾರೆ ತಮಿಳುನಾಡಲ್ಲಿ, ಶೈವ ಕವಿಗಳವರು. ಅದನ್ನು ತ್ರೈಷಷ್ಠಿ ಪುರಾತನರು ಅಂತ ಕರೀತಾರೆ. ಅದು ಆ್ಯಕ್ಚುಲಿ ಏನಪ್ಪ ಅಂದರೆ 63 ಜನ ನಾಯನಾರ್ಗಳು. ನಾಯನಾರ್ ಪಂಥ ನಾವು ಕೇಳಿದ್ದೀವಿ. 63 ಜನ, ತ್ರೈಷಷ್ಠಿ ನೋಡಿ ಹೇಗಿದೆ, ತ್ರೈಷಷ್ಠಿಯಿಂದ 63 ಪುರಾತನರಿದ್ದಂಥ ಒಂದು ಪಂಥ ನಾಯನಾರ್ ಪಂಥ. ಅಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರು ಆಯಿತು. ಅದು ಶೈವ ಭಕ್ತಿ ಕವಿಗಳಿದ್ದರಲ್ಲ, ಅದು 4 ಜನ ಭಾಳ ಮುಖ್ಯರು. ಒಬ್ಬ ಭಾಳ ಗಟ್ಟಿಯಾಗಿ ನಿಂತವನು 8ನೇ ಶತಮಾನದಲ್ಲಿ ಅಪ್ಪಾರ್ ಅಂತ ಒಬ್ಬ, ಅದಾದಮೇಲೆ ಸುಂದರರ್ ಅಂತ ಇನ್ನೊಬ್ಬ ಸಂಬಂಧರ್ ಅಂತ ಇನ್ನೊಬ್ಬರು, ಕೊನೆಗೆ ಮಾಣಿಕ್ಯ ವಚಾಕಾರ್ ಅಂತ ಒಬ್ಬರು. ಅವ್ರು ಕೊನೆಗೆ 11ನೇ ಶತಮಾನಕ್ಕೆ ಬರುವಂಥವ್ರು. ಅಲ್ಲಿಂದ ಇಲ್ಲಿವರೆಗೂ ನಾಯನಾರ್ ಪಂಥ ಬಂತಲ್ಲ, ಅದು ಕಣ್ಣಿಗೆ ಕಾಣಿಸೋಕೆ ಶುರು ಆಯಿತು. ನಾಯನಾರ್ ಪಂಥ ಯಾಕೆ ಇಷ್ಟ ಆಯಿತು ಅಂದರೆ, ಅಲ್ಲಿ ಇದ್ದಂಥ ಜನ ಯಾರು ಅಂತ 63 ಜನ, ಅದನ್ನು ಸ್ವಲ್ಪ ಗಮನಿಸಬೇಕು. ಅದರ ತಳಹದಿ ಮೇಲೇ ಬಸವಣ್ಣವ್ರದ್ದು ಮುಂದೆ ಸೃಷ್ಟಿ ಆದಂಥದ್ದು 12ನೇ ಶತಮಾನದಲ್ಲಿ. ಯಾರ್ಯಾರು ಇದ್ದರು ಅಲ್ಲಿ ನಾಯನಾರ್ ಪಂಥದೊಳಗೆ ಅಂತಂದರೆ, ಕಣ್ಣಪ್ಪನಂಥ ಬೇಡ್ರ ಕಣ್ಣಪ್ಪ ಅಂತ ಗೊತ್ತು ನಮಗೆ, ಅವನು ಕಣ್ಣಪ್ಪನಂಥ ಬೇಡ್ರಿದ್ದರು. ಸಿರಿಯಾಳ ಶೆಟ್ಟಿ ಅಂತ ಶೆಟ್ರಿದ್ದರು. ಪೆರುಮಳಲೆ ಅಂಥ ಕುರುಬರಿದ್ದರು. ಅತಿಭಕ್ತ ಅನ್ನುವಂಥ ಬೆಸ್ತ ಇದ್ದ. ಅರಿವಾಳ್ತಾಂಡ ಅನ್ನುವಂಥ ಜೀತದಾಳು. ಇಳಿಯಾಂಡ ಗುಡಿಮಾರ ಅನ್ನುವಂಥ ರೈತ. ತಿರುನಾಳ್ಪೋವ ಅನ್ನುವಂಥ ದಲಿತ. ಇಂಥವರೆಲ್ಲ ಸೇರಿಕೊಂಡಿದ್ದಾರೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಮಾನತೆಯ ದೃಷ್ಟಿಯಿಂದ ಆದಂಥ ಒಂದು ವ್ಯವಸ್ಥೆ ಇದು. ಎಲ್ಲರೂ ಒಂದು ಕಡೆ ಸೇರಬೇಕು. ನಿಮ್ಮ ಇರುವಂಥ ಕೆಲಸ ಬೇರೆ. ನಾವು ಭಗವಂತನ ಪೂಜೆ ಮಾಡುವಾಗ ನಮ್ಮ ಹಿಂದಿನ ಬ್ಯಾಕ್ಗ್ರೌಂಡ್ ಏನಿದೆ ಅದು ಅಡ್ಡ ಬರಬಾರ್ದು ಅಂತ ಹೇಳಿ ಎಲ್ಲರೂ ಸಮಾನರಾಗಿ ಸೇರಿಕೊಂಡು ನಾಯನಾರ್ ಪಂಥದವ್ರು ಕೆಲಸ ಶುರು ಮಾಡಿದರು. ಎಲ್ಲರೂ ಸೇರಿಕೊಂಡಾಗ ಇದು ಮೊಟ್ಟ ಮೊದಲನೇ ಬಾರಿಗೆ ಸರ್ವ ಸಮಾನತೆ ಒಂದು ಹೊಸ ಸಮಾಜ ರಚನೆಯನ್ನು ಮಾಡಬೇಕು ಅಂತ ಹೊರಟರು. ಅದರ ವಿಚಿತ್ರ ಏನಾಗುತ್ತೆ ಗೊತ್ತಾ, ಸಮಾನತೆ ಮಾಡಬೇಕು ಅಂತ ಹೊರಟರು ಕೂಡ ಇವರೇನು ತಮ್ಮನ್ನು ಅಚ್ಚ ಶರಣರು ಅಂತ ಕರ್ಕೊಂಡ್ರು. ನಾವು ಅಚ್ಚ ಶರಣರು, ನಾವು ಬೇರೆಯವ್ರು ಹಾಗಲ್ಲ, ನಾವು ಶರಣರು ನಿಜವಾಗ್ಲೂ ಯಾಕಾದ್ವಿ ಅಂದರೆ ಎಲ್ಲರೂ ಸಮಾನವಾಗಿದ್ದೀವಿ, ಅಚ್ಚ ಶರಣರು ಅಂತ ಕರ್ಕೊಂಡ್ರು. ಒಂದು ಸಲ ಶರಣರು ಅಂತ ಆದಮೇಲೆ ಮುಂದೇನು ಕೆಲಸ ಆಗುತ್ತೆ, ಕೆಲವರಿಗೆ ಈ ವರ್ಣ ಸಂಕರ ಇಷ್ಟ ಆಗಲಿಲ್ಲ, ಎಲ್ಲರೂ ಸೇರಿಸ್ಕೊಂಡ್ಬಿಟ್ರಲ್ಲ. ಇದೆಲ್ಲ ಕಡೆ ಆದಂಥದ್ದೇ. ನಮ್ಮ ಧಾರವಾಡ್ಕರ್ ಅನ್ನೋರೊಂದು ಆರ್ಟಿಕಲ್ ಬರೆದಿದ್ರು, ರೈಲು ಪ್ರಯಾಣ ಅಂತ ಬರೆದಿದ್ದಾರೆ. ಭಾಳ ಚೆನ್ನಾಗಿರೋದು ಆರ್ಟಿಕಲ್, ಓದಬೇಕದನ್ನು. ರೈಲ್ವೇದಲ್ಲಿ ಹೋಗಬೇಕಾದ್ರೆ ಆಗೆಲ್ಲ ಹಳೆ ಕಾಲದಲ್ಲಿ ರಿಸರ್ವೇಷನ್ನು AC QC ಇರಲಿಲ್ಲ. ಅವಾಗ ಎಲ್ಲಿ ಬೇಕಾದ್ರೆ ಹತ್ತು ಕೂತ್ಕೋಬೋದು. ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎರಡೇ ಇರ್ತಿತ್ತು. ಅವಾಗ ಜನ ಹತ್ತಿ ಬಿಡೋರು. ಹತ್ತಿ ಒಳಗೆ ಕೆಪಾಸಿಟಿ ಒಂದು 60 ಜನ ಇದ್ದರೆ 80-85 ಜನ ಒಳಗೆ ಕೂತಿರೋರು ಎಲ್ಲ ಕಡೆ. ಮುಂದಿನ ಸ್ಟೇಷನ್ ಬಂತು ಅಂದರೆ ಅವ್ರು ಭಾಳ ಚೆಂದ ಬರೀತಾರೆ ಅದನ್ನು. ಒಳಗಿನವ್ರು ಬಾಗಿಲು ಹಾಕಿಬಿಡ್ತಾರೆ, ಜಾಗ ಇಲ್ಲ, ಏನು ಯಾರು ಬರಬೇಡ್ರಿ ಒಳಗಡೆ, ಬಾಗಿಲು ಹಾಕಿಬಿಡ್ತಾರೆ. ಆ ಹೊರಗಿನವರು ಅವ್ರು ಜೋರ ಬಾಗಿಲು ತೆಗೀರಿ ಬಾಗಿಲು ತೆಗೀರಿ ಬಾಗಿಲು ತೆಗೀರಿ ಅಂತಾರೆ. ಅದನ್ನು ಎಷ್ಟು ಚೆಂದ ಬರೆದಿದ್ದಾರೆ ಅಂದರೆ, ಹೊರಗಿನವರು ಇದು ಒಳಗಿನವರು ಧರ್ಮಕ್ಷೇತ್ರಗಳು, ಹೊರಗಿನವರು ಕುರುಕ್ಷೇತ್ರದವರಂತೆ. ಅವ್ರು ಕೂಗ್ತಾ ಇರ್ತಾರೆ, ಬಾಗಿಲ ತೆಗೀರಿ, ಟ್ರೈನ್ 1 ನಿಮಿಷ ಬಿಟ್ಬಿಡುತ್ತೆ, ಬಾಗಿಲು ತೆಗೀರಿ, ಕಿಟಕಿ ಮುರಿದು ಬಿಡ್ತೀವಿ ಅಂತ ಜೋರು ಮಾಡ್ತಾರೆ. ಮುರಿಯೋಕ್ಕಾಗಲ್ಲ ಅಂತ ಒಳಗಿನವ್ರು ಗೊತ್ತು, ಹೊರಗಿನವ್ರು ಗೊತ್ತು. ಏನು ಗಲಾಟೆ, ಒಳಗಿನವ್ರು ತೆಗಿಯಲ್ಲ. ಆದರೂ ಯಾವನೊಬ್ಬ ಕರುಣಿ ಒಳಗೆ ತೆಗಿತಾನೆ, ಒಂಚೂರು ತೆಗಿತಾನೆ, 4-5 ಜನ ಹೋಗಿ ಬರ್ತಾರೆ. ಯಾಕೆ ತೆಗೆದ್ರೆ ನೀವು, ಜಗಳ ಶುರು ಆಗುತ್ತೆ. 10 ನಿಮಿಷ ಆಗೋದ್ರೊಳಗೆ ಇವರು ಇವ್ರು ಸರ್ಕೋತಾರೆ, ಇಬ್ಬರು ಹೊಂದ್ಕೋತಾರೆ. ಇವರು ಧರ್ಮಕ್ಷೇತ್ರ, ಮತ್ತು ಮುಂದೆ ಒಳಗೆ ಬಿಡಬೇಡ್ರಿ ಯಾರನ್ನೂ ಅಂತ ಅವರು ಕೂಡ ಸೇರ್ಕೋತಾರೆ ಇವ್ರನ್ನ. ಇದು ನೋಡಿ, ಅಲ್ಲಿವರೆಗೂ ಒಳಗೆ ಯಾಕೆ ಬಿಡಲ್ಲ ನಮ್ಮನ್ನು ಅಂತ ಜಗಳ ಆಡಿದವರು ಒಳಗೆ ಬಂದಮೇಲೆ ಇನ್ನು ಯಾರನ್ನೂ ಒಳಗೆ ಬಿಡಬೇಡಿ ಅಂತ ಶುರು ಮಾಡ್ತಾರೆ. ಈ ಎಲ್ಲ ಪಂಥಗಳಲ್ಲೂ ಆದದ್ದು ಅದೇನೆ. ವರ್ಣಾಶ್ರಮದಲ್ಲಿ ಹೇಗೆ ಕೆಲಸದ ಮೇಲೆ
ಅವರ ಗುಣಧರ್ಮಗಳಿಗೆ ಹೊಂದಿದ ಹಾಗೆ ಮಾಡಿದರು. ಆದರೆ ಒಂದು ಸಲ ಆ ಸವಲತ್ತುಗಳು ಸಿಕ್ಕ ಮೇಲೆ ಮತ್ತೊಬ್ಬರನ್ನು ಸೇರಿಸ್ಕೋಬೇಕಾದ್ರೊಳಗೆ ಅಂತ ಅನ್ನಿಸ್ಲಿಲ್ಲ. ನಾವು ಹಾಗೇ ಇರಬೇಕು, ಯಾರನ್ನೂ ಸೇರಿಸ್ಕೋಬಾರ್ದು, ವರ್ಣ ಸಂಕರ ಆಗ್ತದೆ ಅಂತ. ಅರ್ಜುನನ ಚಿಂತೆಯೂ ಅದೇ ಭಗವದ್ಗೀತೆಯಲ್ಲಿ, ವರ್ಣ ಸಂಕರ ಆಗಿ ಹೋಗ್ತದೆ ಅಂತ. ಇಲ್ಲಿ ಅವರೇನು ಮಾಡಿದ್ರು, ಕೆಲವರು ಒಪ್ಕೊಳ್ಳಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ಟಿದ್ದೀರಿ, ಸರಿಯಾಗಿಲ್ಲ, ನಮ್ಮ ಪಂಥನೇ ಸರಿ ಅಂಥೇಳಿ ಹಿಂದಕ್ಕೆ ಹೇಗೆ ಬ್ರಾಹ್ಮಣ್ಯವನ್ನು ವಂಶ ಪಾರಂಪರ್ಯವಾಗಿ ಒಪ್ಕೊಂಡಿದ್ರೋ ಹಾಗೆ ಇವರು ಕೂಡ ಜಂಗಮ ಜಾತಿ ವಂಶ ಪಾರಂಪರ್ಯ ಅಂದರು. ಹೆಂಗಾಯ್ತಿದ್ರು, ಅದು ಸಮಾನತೆಯ ಆಧಾರ ಮೇಲೆ ಸೃಷ್ಟಿಯಾದಂತಹ ಜಂಗಮ ಪಂಥ ನಮ್ಮದು ಶುದ್ಧವಾಗಿರುವಂಥದ್ದು, ಬೇರೆದವ್ರನ್ನ ಸೇರಿಸ್ಕೊಂಡ್ರೆ ಆಗಲ್ಲ ಅಂತ ಅದು ವಂಶ ಹೊತ್ಕೊಂಡ್ಬಿಟ್ರು. ಆದರೆ ಕೆಲವರಿಗೆ ಮಾತ್ರ ಈ ನಾಯನಾರ್ ಪಂಥ ಇಷ್ಟ ಆಗಿ ಈ ಸಾಂಪ್ರದಾಯಿಕ ಶರಣರನ್ನ ಬಿಟ್ಬಿಡ್ರಿ. ಎಲ್ಲ ಪೇಪರಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಟ್ರೆಡಿಷ್ನಲ್ ಲೀಡರ್ಸ್ ಆ್ಯಂಡ್ ರೆವಲ್ಯೂಷನರಿ ಲೀಡರ್ಸ್. ಟ್ರೆಡಿಷ್ನಲ್ ಲೀಡರ್ಸ್ ರಾಜೀನಾಮೆ ಕೊಡಬೇಕಾಗತ್ತೆ ಅಷ್ಟೇ, ರೆವಲ್ಯೂಷನರಿ ಲೀಡರ್ಸ್ ಮುಂದೆ ಬರ್ತಾರೆ. ಹಾಗಾಗಿ ಆ ಸಾಂಪ್ರದಾಯಿಕ ಶರಣರು ಅಂತೇನಿದ್ರೋ ಅವ್ರನ್ನ ಬಿಟ್ಟು ಈ ನಾಯನಾರ್ ಪಂಥದವ್ರು ಜಾಸ್ತಿ ಗಟ್ಟಿಯಾಗಿಬಿಟ್ರು. ಇವ್ರನ್ನ ಬರೀ ಶರಣರು ಅಥವಾ ಅಚ್ಚ ಶರಣರು ಅಂತ ಕರ್ಕೊಂಡ್ರು. ಸೊ ಸಾಂಪ್ರದಾಯಿಕ ಶರಣರು ಬೇರೆ, ಅಚ್ಚ ಶರಣರು ಬೇರೆ ಆದರು. ಅಚ್ಚ ಶರಣರು ಯಾರು, ಎಲ್ಲರನ್ನು ಒಪ್ಕೊಳ್ಳೋವಂಥವ್ರು. ಸಾಂಪ್ರದಾಯಿಕ ಶರಣರು ಜಂಗಮ ಜಾತಿ ಅಂತ ಒಪ್ಕೊಂಡಿದ್ದವರು, ಅವ್ರು ಉಳ್ಕೊಂಡ್ರು. ಮುಂದೆ ಈ ಶರಣ ಪಂಚದವರಿದ್ದಾರಲ್ಲ ಅಚ್ಚ ಶರಣರು, ಅವರು ಸಾಂಪ್ರದಾಯಿಕರಿಂದ ಪೂರ್ತಿ ಬೇರೆ ಆದರು. ಅವ್ರ ಜೊತೆಗೆ ಇರೋದು ಬೇಡ ನಾವು ಅಂಥೇಳಿ ಅಂತ ಮುಂದೆ ಬಂದು, ಅದು ನೋಡಿ ದಕ್ಷಿಣ ಭಾರತಕ್ಕೆ ಬಂದಾಗ ಹೇಗೆ ಬದಲಿ ಹಾಕ್ಕೊಂಡು ಬಂತು ಅಂತ. ಕರ್ನಾಟಕಕ್ಕೆ ಬರೋ ಹೊತ್ತಿಗೆ ಗುಡ್ಡಾಪುರದ ಗುಡ್ಡಮ್ಮ ವೀರನಾಚಾರ್ಯ ಅಂತ ಒಬ್ಬ ಮನುಷ್ಯ ಬರ್ತಾನೆ. ಆತ ಒಂದು 16 ಜನನ ಸೇರಿಸ್ಕೊತಾನೆ. ಹೇಗೆ ಬೆಳವಣಿಗೆ ಲಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ. ಇದು 16 ಜನ ಸೇರ್ಕೋತಾರೆ. ಇವರೆಲ್ಲ ಸೇರಿಕೊಂಡು ನಾವು ನಾಯನಾರ್ ಪಂಥ ಹೇಗಿತ್ತೋ ಆ ಕರ್ನಾಟಕದಲ್ಲಿ ಮಾಡೋಣ ಅಂತ ಶುರು ಮಾಡ್ತಾರೆ. ಅದನ್ನು ಕರೆದದ್ದೇ ಷೋಡಶ ಪಂಥ ಅಂತ ಕರ್ಕೊಂಡ್ರು, ಷೋಡಶ ಗಣ ಅಂತ ಕರ್ಕೊಂಡ್ರು. ಗಣ ಅಂದರೆ ಗುಂಪು, 16 ಜನರ ಗುಂಪದು, ಷೋಡಶ ಗಣ ಅಂತ ಕರ್ಕೊಂಡ್ರು. ಕರ್ಕೊಂಡು ಅಷ್ಟೇ ಅಲ್ಲ, ಅವರು ಎಷ್ಟು ರೋಮಾಂಚನ ಆಗಿತ್ತು ಅಂದರೆ ಸಾಧನೆ ಮಾಡಬೇಕು ಅಂಥೇಳಿ ವೈಷ್ಣವರ ವಿರುದ್ಧ ಹೋರಾಟ ಶುರು ಮಾಡಿಬಿಟ್ರು. ವೈಷ್ಣವರು ಇರೋ ತನಕ ನಮ್ಮ ಶೈವಕ್ಕೆ ಬೆಲೆ ಬರೋಲ್ಲ ಅಂಥೇಳಿ ವೈಷ್ಣವರು ಹೋರಾಟ ಶುರು ಮಾಡಿದರು. ಯಾವಾಗಲೂ ಹೀಗೆ ಆಗುತ್ತೆ. ಮೂಲ ತತ್ವದ ಬಗ್ಗೆ ಅತಿ ಅನುಭವ ಇದು ಬಂದುಬಿಟ್ರೆ, ನಮಗೆ ಅತಿ ಪ್ರೀತಿ ಬಂದುಬಿಟ್ರೆ ಅದು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ವೈಷ್ಣವರ ವಿರುದ್ಧ ಹೋರಾಡೋಕ್ಕೆ ಶುರು ಮಾಡಿದರು. ಆಮೇಲೆ ಇನ್ನೊಬ್ಬ ಮನುಷ್ಯ ಬರ್ತಾನೆ, ಮಾರುಡಿಗ ನಾಚಯ್ಯ ಅಂತ. ಆ ಮಾರುಡಿಗ ನಾಚಯ್ಯ ಏನು ಮಾಡ್ತಾನೆ, 16 ಜನದ ಗುಂಪಿಟ್ಟ, ತಾವೊಂದು ಸೇರಿಸ್ಕೊಂಡ, ತೇರಾಗಣ ಅಂತ 13 ಜನ. ಅವರು ತೇರಾಗಣ, ಅದನ್ನು ತೇರಸ್ ಗಣ ಅಂತೂ ಕರೀತಾರೆ. ಆ ತೇರಸ್ ಗಣದವ್ರು ಏನು ಮಾಡಿದರು, ನಮ್ಮ ಧರ್ಮ ಹಿಂಗೆ ಒಂದೇ ಆಗ ಬಿಡದೇ ಇದ್ದವರು ಜೈನರು, ಅವ್ರ ವಿರುದ್ಧ ಜಗಳ. ಅವ್ರು ಏನು ಮಾಡಿದ್ರು, ಷೋಡಶ ಗಣದವರು ವೈಷ್ಣವ್ರ ಜೊತೆ ಹೋರಾಡಿದರೆ, ಇವು ತೇರಾಗಣ ತೇರಸ ಗಣದವರು ಜೈನರ ಜೊತೆಗೆ ಹೋರಾಡಿ ಸರಿ ಮಾಡಬೇಕಿದ್ದನ್ನು ಅಂತ. ಈ ತೇರಸ ಗಣದ ನಾಯಕ ಇದ್ದರಲ್ಲ ಮಾರುಡಿಗೆ ನಾಚಯ್ಯ ಅಂತ ಹೇಳಿದೆ, ಅವನ ಶಿಷ್ಯ ಒಬ್ಬ ಸಿಂಗಿದೇವ ಅಂತ. ಇವ್ರು ಭಾಳ ಮುಖ್ಯ. ಇವು ನಮಗೆ ಈ ಸಿಂಗಿದೇವ ಏನು ಮಾಡ್ದ ಅಂದರೆ, ಕನ್ನಮರಸಿ, ಬೀಚಯ್ಯ ಇಂಥ 10 ಜನರ ಗುಂಪು ಮಾಡಿಕೊಂಡ. ಹೆಸರಿಟ್ಕೊಳ್ಳೋದು ಎಷ್ಟು ಚೆನ್ನಾಗಿತ್ತು ನೋಡಿ. ಅವಾಗ ಎಷ್ಟು ಜನ ಇದ್ದಾರೋ ಅಷ್ಟು ಗುಂಪು. ಹಾಗೆ ಇದು ಬಹುಶಃ ಪೊಲಿಟಿಕಲ್ ಪಾರ್ಟಿಗೆ ಅನುಕೂಲ ಆಗುತ್ತೆ. ಇನ್ನು ಬರ್ತಾ ಎಷ್ಟು ಜನ ಇದ್ದಾರೋ ಅಷ್ಟೊಂದು ಹೆಸರಿಟ್ಕೊಳ್ಳೋಕೆ ಅನುಕೂಲ ಇದೆ. ಇಲ್ಲಿ ಮುಂದೆ ಅವನು 10 ಜನ ಸೇರಿಕೊಂಡು ದಶಗಣ ಅಂತ ಶುರು ಮಾಡಿದ. ದಶಗಣ ಅಂತ ಶುರು ಮಾಡಿ ಅದಕ್ಕೆ ಹೆಸರಿಟ್ಟು ಒಂದು ದೊಡ್ಡ ಮಾನವೀಯ ಧರ್ಮದ ವಿಕಾಸಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಅಂತ ಪ್ರತಿಜ್ಞೆ ಮಾಡಿ ಎಲ್ಲರಿಂದ ಭಿನ್ನ ಆಗಿ ಶುರು ಮಾಡಿದ. ಇದು ಆದದ್ದು 11ನೇ ಶತಮಾನದಲ್ಲಿ. ಇದು ಹತ್ತತ್ರ ನಮ್ಮ ಬಸವಣ್ಣವ್ರ ಹತ್ತಿರ ಕಾಲಕ್ಕೆ ಬರೋಕ್ಕೆ ಶುರು ಆಯಿತು. ಹೀಗೆ ನಡೆದಂಥ ಷೋಡಶ, ತೇರಸ ಮತ್ತು ದಶಗಣದರ ಹೋರಾಟದ ಫಲವಾಗಿ ಮುಂದೆ ಬಸವಣ್ಣವ್ರ 12ನೇ ಶತಮಾನದಲ್ಲಿ ಏನೊಂದು ವೇದಿಕೆ ಸಿದ್ಧ ಮಾಡಿದರೋ ಅದಕ್ಕೊಂದು ಒಳ್ಳೆಯ ತಳಹದಿ ಆದಂಗಾಯಿತು. ಈ ಹೊತ್ತಿಗೆ ಒಂದು ದರ್ಶನ, ಒಂದು ದೊಡ್ಡ ಸಾಧುಗಳ, ಒಂದು ಸಂತರ, ಒಂದು ಶರಣರ ತಂಡ ನಿರ್ಮಾಣ ಆಯಿತು. ಈ ಹಿನ್ನೆಲೆಯೊಳಗೆ ದಶಗಣರ ಹೋರಾಟದೊಳಗೆ, ತೇರಸ ಹೋರಾಟದೊಳಗೆ, ಜೈನರು ವೈಷ್ಣವ ಹೋರಾಟದ ಮೇಲೆ ಇದೆಲ್ಲ ಹೋರಾಟ ಬೇಡ, ನಾವೆಲ್ಲರೂ ಒಂದಾಗಿರೋಣ ಅನ್ನುವಂಥ ಕಲ್ಪನೆಯಲ್ಲಿ ಒಂದಿಷ್ಟು ಜನ ದೊಡ್ಡ ಶರಣರು, ನಿಜವಾಗಲೂ ಶರಣರು ಒಂದು ತಂಡ ಸಿದ್ಧಿಯಾಯಿತು. ಅದರೊಳಗೆ ಯಾರ್ಯಾರಿದ್ದರು, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ದೇವರ ದಾಸಿಮಯ್ಯ, ಇವರೆಲ್ಲ ದೊಡ್ಡ ಶರಣರು. ಇವರೆಲ್ಲ ಸೇರಿಕೊಂಡ್ರು. ಶಂಕರ ದಾಸಿಮಯ್ಯ, ಕೊಂಡಗುಳಿ ಕೇಶಿರಾಜ, ಇನ್ನಷ್ಟು ಜನ ಸೇರಿಕೊಂಡು ದೊಡ್ಡ ಒಂದು ತಂಡ ತಯಾರಾಯಿತು. ಇವರು ನಿಜವಾಗ್ಲೂ ಹೋರಾಟಕ್ಕೆ ಹೋದವರಲ್ಲ, ಸಮನ್ವಯ ಮಾಡಿದಂಥವ್ರು. ಅವ್ರಿಗೆ ಗೊತ್ತಾಗೋದು ನಿಜವಾದ ಕ್ರಾಂತಿ ಹೋರಾಟಕ್ಕಿಂತ ಸಮನ್ವಯದಲ್ಲಿದೆ ಅಂತ ಅಂದ್ಕೊಂಡು ನಾವೇನು ನಾಯನಾರ್ ಪಂಥದಲ್ಲಿ ಕಂಡಿದ್ದೀವೋ ಹಾಗೆ ಜೀವನದ ಬೇರೆ ಬೇರೆ ಮುಖಗಳಲ್ಲಿ ಕೆಲಸ ಮಾಡುವಂಥ, ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡುವಂಥ ಜನರೆಲ್ಲ ಸೇರಿಕೊಂಡು ಒಂದೇ ಒಂದು ನಮ್ಮ ಭಗವಂತನ ಪೂಜೆ ಮಾಡಬೇಕು, ನಮ್ಮಲ್ಲಿ ವ್ಯತ್ಯಾಸ ಇರೋದು ಬೇಡ ಅಂತ ತೀರ್ಮಾನದಿಂದ ಶುರು ಮಾಡಿದರು.
ಇವರು ಬಸವಣ್ಣವರಿಗೆ ಪ್ರೇರಕರಾಗಿದ್ದಂಥವ್ರು. ಎಷ್ಟೋ ಕಡೆ ಡೋಹಾರ್ ಕಕ್ಕಯ್ಯನ ಬಗ್ಗೆ ಬಸವಣ್ಣ ತುಂಬ ವಚನ ಬರೀತಾರೆ. ನನ್ನ ತಂದೆ ಸಮಾನ ಡೋಹಾರ್ ಕಕ್ಕಯ್ಯ ಅಂತ ಬರೀತಾರೆ. ಇಂಥ ತಂಡದಿದ್ದಂದ್ರೆ ನಮಗೆ ಅವರ ಲೋಕಕಾರುಣ್ಯದ ಶ್ರಮದ ಫಲವಾಗಿ ಬಸವಣ್ಣವರ ಶರಣ ಪಂಥ ನಿಂತ್ಕೊಳ್ತು ಗಟ್ಟಿಯಾಗಿ. ನೋಡಿ, ನಾಯನಾರ್ ಪಂಥದ ಮಾದರಿ ಕಣ್ಣಿಗೆ ಬಂತು. ಇದ್ರ ಜೊತೆಗೆ ನಾವು ಕರ್ನಾಟಕದಲ್ಲಿ ಹಾಗೆ ಮಾಡಬೇಕಲ್ಲ ಅಂತ ದಶಗಣದವರ ಹೋರಾಟ ಬಂತು. ತೇರಸಗಣ, ಷೋಡಶಗಣ ಇವರೆಲ್ಲ ಹೋರಾಟ ಮಾಡಿ ಸಮಾನತೆಯ ನಿರ್ಮಾಣ ಮಾಡಿರೋದ್ರಿಂದ ಆಗಿತ್ತು. ಇದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ದೊಡ್ಡ ಕಲ್ಪನೆ ಸಾಕಾರ ಆಗಬೇಕಾದ್ರೆ ಹಿನ್ನೆಲೆ ಇರಬೇಕಾಗತ್ತೆ. ಗಾಂಧೀಜಿ ಒಂದು 100 ಸಲ ಹೇಳ್ತಾರೆ, ನಾನು ಕರೆದಂಥ ಶಾಂತಿಗೋಸ್ಕರ ಕರೆದಂಥ ಕರೆ ಯಾಕೆ ನಡೀತು ಗೊತ್ತಾ? ಯಾಕೆ ಜನ ಶಾಂತಿ ಪಾಲಿಸಿದರು? ನಮ್ಮ ದೇಶದ ಜನ ತುಂಬ ಭಾವನಾಜೀವಿಗಳು, ಸಣ್ಣ ಸಣ್ಣ ವಿಷಯಕ್ಕೆ ಯುದ್ಧ ಮಾಡುವಂಥವ್ರು. ಆದರೆ ಗಾಂಧೀಜಿ ಹೇಗೆ ಮಾಡಿದರು ಶಾಂತಿ? ಇದನ್ನು ಅದು ಹೇಳ್ತಾರೆ, ನಾನು ಒಬ್ಬನಿಂದ ಆಗಲಿಲ್ಲ, ಇದರ ಹಿಂದೆ ದೊಡ್ಡ ಸಾಧನೆ ಮಾಡಿದ್ದಾರೆ ಬೇಕಾದಷ್ಟು ಜನ ಹಿರಿಯರಿದ್ದಾರೆ, ಅವರೆಲ್ಲ ಮಾಡಿದ್ದರಿಂದ ನಾನು ಕರೆ ಕೊಟ್ಟದ್ದು ಸಾರ್ಥಕ ಆಯಿತು. ಹಾಗೆ ಬಸವಣ್ಣವರು ಸ್ಥಾಪನೆ ಮಾಡಬೇಕಾದ್ರೆ ಹಿಂದೆ ಇವರೆಲ್ಲ 10 ಜನ ದೊಡ್ಡವರು ಮಾಡಿದಂಥದ್ದು. ಇನ್ನು ಬಸವಣ್ಣವರ ಜೀವನವನ್ನು ಸೂಕ್ಷ್ಮವಾಗಿ ನೋಡಬೇಕು ಅಂತಂದರೆ, ಅವರ ಜೀವನದ ಎಲ್ಲ ಸಂಗತಿಗಳ ಬಗ್ಗೆ ಅಧಿಕಾರಯುತವಾಗಿ ಮಾತಾಡುವಷ್ಟು ಆಧಾರ ಸಾಮಗ್ರಿ ಸಿಕ್ಕೋದು ಕಷ್ಟ. ಆದಷ್ಟು ನಾವು ವಚನಗಳ ಮೇಲೆ ಕಟ್ಟಬೇಕಾಗತ್ತೆ. ಹಿಂದೆ ಕೆಲವು ಸಲ ಅವರು ಪೌರಾಣಿಕ ವ್ಯಕ್ತಿ, ನಿಜವಾಗಲೂ ಐತಿಹಾಸಿಕ ಪುರುಷ ಅಲ್ಲ ಅಂತ ಕೆಲವು ಮಾತಾಡ್ತಾಯಿದ್ರು. ಆದರೆ ಇವತ್ತು ಆ ಮಾತಿಗೆ ಅವಕಾಶ ಇಲ್ಲ. ಸಾಕಷ್ಟು ನಿರ್ಧಾರಗಳಾಗಿದ್ದಾವೆ, ವಿಷಯ ಸಿಕ್ಕಿದೆ. ಅವರು ಐತಿಹಾಸಿಕ ಪುರುಷರು ಯಾವ ಕಾಲದಲ್ಲಿದ್ದರೂ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಸಿಕ್ಕಿದೆ. ಅದು ಯಾಕೆ ಸಿಗಲಿಲ್ಲ ಅಂದರೆ, ಬಸವಣ್ಣವ್ರ ಬಗ್ಗೆ ಇರುವಂಥ ಶಾಸನಗಳೇ ಅತ್ಯಂತ ಕಮ್ಮಿ ಶಾಸನಗಳು. ಯಾಕಂದರೆ ಅವ್ರು ಹೇಳ್ತಾರೆ, ಜಂಗಮ ಕಳಿವುಂಟು ಸ್ಥಾವರ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಅಂದರೆ ಗುಡಿ ಕಟ್ಟಬೇಡ್ರಪ್ಪ, ದೇವಸ್ಥಾನ ಕಟ್ಟಬೇಡ್ರಿ ಅಂತ ಹೇಳಿದಂಥದ್ದು. ಯಾವಾಗ ಅವರು ದೇವಸ್ಥಾನಗಳನ್ನು, ವ್ಯವಸ್ಥೆಗಳನ್ನು ಅಷ್ಟು ಮಾನ್ಯ ಮಾಡಲಿಲ್ವೋ, ಶಾಸನಗಳು ಸಿಗೋದು ಕಮ್ಮಿ ಆಯಿತು. ಆದ್ದರಿಂದ ಅವ್ರ ಬಗ್ಗೆ ಇರುವಂಥ ಶಾಸನಗಳು ತುಂಬ ಕಮ್ಮಿ ಆಗಿರೋದ್ರಿಂದ, ಬಹುಶಃ ಅವ್ರ ಬಗ್ಗೆ ಜಾಸ್ತಿ ಶಾಸನ ಇಲ್ಲದೇ ಇರೋದರಿಂದ ಬೇರೆಯವರ ಪುರಾಣಗಳಿಂದ ನಾವು ಕಥೆಗಳನ್ನು ಕಟ್ಟಬೇಕಾಗ್ತದೆ. ಬಸವ ಪುರಾಣದ ಮೂಲಕ ತಿಳ್ಕೊಳ್ಳೋದಾದರೆ, ಬಸವಣ್ಣವ್ರು ಹುಟ್ಟಿದ್ದು ಕ್ರಿಸ್ತಶಕ 1106 ವೈಶಾಖ ಶುದ್ಧ ತದಿಗೆ ಅಂತ ಹೇಳ್ತಾರೆ. ಇವತ್ತಿಗಾದರೂ ಅದನ್ನು ಬಸವ ಜಯಂತಿ ಅಂತ ಆಚರಿಸ್ತಾರೆ. ವೈಶಾಖ ಶುದ್ಧ ತದಿಗೆ ದಿವಸ ಬಸವಣ್ಣವ್ರು ಹುಟ್ಟಿದ್ದು 1106ನೇ ಇಸ್ವಿ ಅಂತ. ಅದೇ ವರ್ಷ ಇರಬಹುದು, ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಖಚಿತವಾಗಿ ಹೇಳೋಕ್ಕೆ ಕಷ್ಟ ಆಗ್ತದೆ. ಇನ್ನೊಂದು ನಂಬಿಕೆ ಏನು ಅಂದರೆ, ಬಸವಣ್ಣವ್ರು ಬದುಕಿದ್ದೇ 36 ವರ್ಷ ಅಂತ ಕೆಲವರು ನಂಬ್ಕೊಂಡಿದ್ದಾರೆ. 36 ವರ್ಷ ಅಂತ. ಹಾಗೆ ನೋಡಿದ್ರೆ ಲೆಕ್ಕ ತಪ್ಪುತ್ತೆ. 36 ವರ್ಷ ಅಂತಂದರೆ 42ನೇ ಇಸ್ವಿಗೆ ಅವ್ರು ಐಕ್ಯ ಆಗಬೇಕಾಗಿತ್ತು. ಆದರೆ ದಾಖಲೆಗಳ ಪ್ರಕಾರ ಅವರು ಸುಮಾರು 1168ನೇ ಇಸ್ವಿ ಹೊತ್ತಿಗೆ ಐಕ್ಯರಾದದ್ದು ಅಂತ ಬರುತ್ತೆ ಕೂಡಲ ಸಂಗಮದಲ್ಲಿ. 68ನೇ ವಯಸ್ಸು ಅಂದರೆ 62 ವರ್ಷ ಬದುಕಿರಬೇಕು ಅಂತಾಯಿತು. ಆದರೆ ಈಗ ಜನ ಒಪ್ಕೊಳ್ಳೋದೇನೆಂದರೆ, ಸುಮಾರು 49-50 ವರ್ಷ ಬಸವಣ್ಣವ್ರು ಬದುಕಿದ್ದಿರಬಹುದು ಅಂತ. ಅಂದರೆ 1106 ಸುಮಾರಿಗೆ ಹುಟ್ಟಿರಬಹುದು, ಅಥವಾ 65-68 ಸುಮಾರಿಗೆ ಐಕ್ಯ ಆಗಿರಬಹುದು ಅಂತ ಒಂದು ನಂಬಿಕೆ ಇರುವಂಥದ್ದು. ಕೆಲವರು ಹೇಳ್ತಾರೆ ಬಸವಣ್ಣ ಹುಟ್ಟಿದ್ದು 1106ಕ್ಕೇ, ಸುಮ್ಮನೆ ಯಾರೋ ಕತೆ ಕಟ್ತಾರೆ 36 ವರ್ಷ ಅಂತ, ದಾಖಲೆ ಇಲ್ಲ. ಅವ್ರು ಹುಟ್ಟಿದ್ದೆ 66 ವರ್ಷ ಅಂತ. ಅದೇನೇ ಇದ್ದರೂ ಕೂಡ ಸಾಧನೆ ಮಾಡಿದ್ದು 600 ವರ್ಷಕ್ಕೆ ಆಗುವಷ್ಟು ಮಾಡಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಆದರೆ ಚಿಂತೆ ಇರೋದು ಹೀಗೆ ಯಾಕಾಗತ್ತೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಭಾಳ ಕಮ್ಮಿ, ನಮ್ಮ ಭಾರತದಲ್ಲಿ ದಾಖಲೆ ಮಾಡೋದು ಕಮ್ಮಿ. ನಾವು 100 ವರ್ಷಗಳಿಂದ ಎಂಥ ವಿವೇಕಾನಂದರು ಕರ್ನಾಟಕದಲ್ಲಿ ಎಲ್ಲಿದ್ದರು ಎಷ್ಟೋ ಕಡೆ ಗೊತ್ತಿಲ್ಲ, ನಮಗೆ ಗೊತ್ತೇ, ದಾಖಲೆ ಇಟ್ಕೊಳ್ಳಿಲ್ಲ. ಆದರೆ ಪಾಶ್ಚಿಮಾತ್ಯರ ಕಲ್ಪನೆ ಹೇಗಿದೆ ಅಂದರೆ, ಒಂದು ಸಣ್ಣ ಘಟನೆ ಚೆನ್ನಾಗಿ ಇಟ್ಕೋತಾರೆ. ನಾನು ಅಮೇರಿಕಕ್ಕೆ ಹೋದಾಗ ಅಲ್ಲಿ ಇಂಡಿಯಾನಾಪೋಲಿಸ್ ಅಂತ ಒಂದು ಜಾಗ ಬರುತ್ತೆ. ಯಾರೋ ಬಂದು ಹೇಳಿದರು, ಇವತ್ತು ಹೋಗ್ಬರೋಣ ಬನ್ನಿ, ಲಿಂಕನ್ ಮೆಮೋರಿಯಲ್ ಇದೆ ಇಲ್ಲಿ ಅಂದರು. ನಾನು ಲಿಂಕನ್ ಮೆಮೋರಿಯಲ್ ವಾಷಿಂಗ್ಟನ್ DC ಇರೋದು ನೋಡಿದ್ದೆ ನಾನು. ಇದು ಇಲ್ಲೆಲ್ಲಿ ಬಂತು ಇಂಡಿಯಾನಾಪೋಲಿಸಲ್ಲಿ ಅಂತ. ಕರ್ಕೊಂಡು ಹೋಗ್ತೀವಿ ಅಂದರು. ಕರ್ಕೊಂಡು ಹೋದ್ರು. ಮರುದಿವಸ ಅಲ್ಲೊಂದು ಸಣ್ಣ ಮನೆ, ಅದು ಲಿಂಕನ್ ಮೆಮೋರಿಯಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಏನಾಯಿತು ಅಂದರೆ, ಲಿಂಕನ್ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಬಂದು ಆ ಮನೆಯಲ್ಲಿದ್ದು ಮರುದಿನ ಬೆಳಗ್ಗೆ 9:00 ಅಲ್ಲಿಂದ ಹೋಗಿದ್ದಾರೆ. ಆ 3ರಿಂದ ಬೆಳಗಿನ 9:00 ತನಕ ಆತ ಏನಿದ್ದ, ಹೇಗಿದ್ದ, ಏನೇನು ಮಾಡಿದ, ಯಾರನ್ನ ಭೇಟಿಯಾಗಿದ್ದ, ಅಷ್ಟು ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ನೋಡಿದರೆ ಲಿಂಕನ್ನ ನೋಡಿದ ಅನುಭವ ಆಗೋಗಿ ಮಾಡಿದ್ದಾರೆ. ತಾನು ಹೇಳೋದು, ಆತ ಬಂದದ್ದು ಎಲ್ಲ ಕೂಡ ಒಂದು 12 ತಾಸು ಕೂಡ ಇಲ್ಲ. ಅಷ್ಟರೊಳಗೆ ಎಲ್ಲವೂ ದಾಖಲೆ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಗಳಿಗೆ ಅವನು ಬೇನ್ ತಿಂದ, ಏನು ಬಿಟ್ಟ, ಯಾರನ್ನು ಭೇಟಿಯಾದ, ಎಷ್ಟು ಗಂಟೆಗೆ ಹೊರಟ, ಯಾವ ಗಾಡಿಯಲ್ಲಿ ಹೋದ, ಅದೆಲ್ಲ ದಾಖಲೆ ಮಾಡಿಟ್ಟಿದ್ದಾರೆ.
ಅಲ್ಲಿ ದಾಖಲೆ ಮಾಡಿರ್ತಾರೆ, ನಮ್ಮಲ್ಲಿ ದಾಖಲೆಗಳು ಕಮ್ಮಿ. ಹೀಗಾಗಿ ಅವನ ಕಥೆಗಳ ಮೂಲಕನೇ ಕಟ್ಕೋಬೇಕಾಗತ್ತೆ. ನಾನು ಅಂದ್ಕೊಂಡದ್ದು ಬಸವಣ್ಣ ಹುಟ್ಟಿದ್ದು ಈಗಿನ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ಅಂತ. ಅದು ಬಾಗೇವಾಡಿ ಅಂತಿತ್ತು, ಬಸವಣ್ಣ ಹುಟ್ಟಿರೋದ್ರಿಂದ ಅದು ಬಸವನ ಬಾಗೇವಾಡಿ ಆಗಿದೆ ಈಗ. ಅದು ಹುಟ್ಟಿದ್ದು ಒಂದು ಬ್ರಾಹ್ಮಣರ ಅಗ್ರಹಾರದಲ್ಲಿ ಹುಟ್ಟಿದ್ದು. ಅವನ ಜನ್ಮಸ್ಥಳ ಮತ್ತು ತಂದೆ ತಾಯಿಗಳ ವಿಚಾರದಲ್ಲಿ 108 ಬೇರೆ ಬೇರೆ ವಿಚಾರ ಬರ್ತದೆ. ಹೆಚ್ಚಿಗೆ ನಂಬಬಹುದಾದದ್ದು ಅಂದರೆ ಹರಿಹರನ ರಗಳೆ, ಬಸವರಾಜ ದೇವರ ರಗಳೆ ಎಂದು ಬರೆದಿದ್ದಾರೆ. ಭಾಳ ಅದ್ಭುತವಾದ ದಾಖಲೆ ಅದು. ನಾನು ಬಹಳಷ್ಟು ಮಟ್ಟಿಗೆ ಅದನ್ನೇ ಅನುಸರಿಸಿದ್ದೇನೆ. ಈಗ ನನಗೆ ಹರಿಹರನ ಭಾಷೆ ಕೂಡ ತುಂಬ ಇಷ್ಟ. ಮಾದಿರಾಜ ಅಂತ ಅಗ್ರಹಾರದ ಅಗ್ರೇಶ್ವರ ಮತ್ತು ಅವನ ಹೆಂಡತಿ ಮಾದಾಂಬೆ ಇವರಿಬ್ಬರ ಮಗನಾಗಿ ಬಸವಣ್ಣ ಹುಟ್ಟುತ್ತಾರೆ. ಅವನಿಗೊಬ್ಬ ಅಣ್ಣ ಇದ್ದ ಅಂತ ಒಂದು ಶಾಸನ ಸಿಗುತ್ತೆ. ಅದು ಯಾವುದೋ ಒಂದು ಅರ್ಜುನವಾಡ ಅಂತ ಒಂದು ಶಾಸನ ಇದೆ. ಅರ್ಜುನವಾಡ ಶಾಸನದಲ್ಲಿ ಬಸವಣ್ಣನಿಗೆ ಅಣ್ಣ ಒಬ್ಬರಿದ್ದರು, ದೇವರಾಜ ಅಂತ ಅಣ್ಣ ಇದ್ದ ಅಂತ ಒಂದು ಬರುತ್ತೆ. ಅವ್ನು ದೇವರಾಜನ ವಿಷಯ ಮುಂದೆ ನಮಗೇನು ಗೊತ್ತಾಗಲ್ಲ ಎಲ್ಲಿದ್ದರು ಅಂತ. ಬಸವಣ್ಣ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಅಜ್ಜಿ ಆಶ್ರಯಲ್ಲಿ ಬೆಳೆದದ್ದು ಅಂತ. ಅಜ್ಜಿ ಆಶ್ರಯ ಬೆಳೆದದ್ದು. ಆ ಪರಿಸರದಲ್ಲಿ ಬೆಳೆದಂಥ ಬಸವಣ್ಣನಿಗೆ ಸಂಸ್ಕೃತ ಜ್ಞಾನ ತುಂಬ ಚೆನ್ನಾಗಿ ಬಂದಿತ್ತು. ಆಳವಾದ ಸಂಸ್ಕೃತ ಜ್ಞಾನ ಇತ್ತು. ವಚನದಲ್ಲೇ ಗೊತ್ತಾಗತ್ತೆ, ತುಂಬ ಗೊತ್ತಾಗತ್ತೆ. ಕೆಲವು ಶ್ಲೋಕಗಳಲ್ಲಂತೂ ಇಡೀ ಪುರುಷ ಸೂಕ್ತವನ್ನು ಹಂಗಂಗೆ ಇಟ್ಕೊಂಡು ಬಂದಿದ್ದಾರೆ. ಅದ್ಭುತ ಅನಿಸುತ್ತೆ ನೆನೆಸ್ಕೊಂಡ್ರೆ. ಸಂಸ್ಕೃತ ಜ್ಞಾನ ಆಳ ಚೆನ್ನಾಗಿತ್ತು. ಅದರ ಜೊತೆ ಕನ್ನಡ ಭಾಷೆ ಸಾಹಿತ್ಯದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳುವಳಿಕೆ ಬಂದಿತ್ತು ಅಂತ. ಹೀಗೆ ಹಿಡಿದಾಗ ಒಂದು ಮಹತ್ವದ ಘಟನೆ ಆದದ್ದು ಅವರ ಜೀವನದಲ್ಲಿ. ಮೊಟ್ಟ ಮೊದಲನೇದ್ದು ಅಂದರೆ ಆತ ಬಾಗೇವಾಡಿ ಬಿಟ್ಟು ಹೋದದ್ದು. ಬಾಗೇವಾಡಿ ಬಿಟ್ಟು ಹೋದದ್ದು ಯಾಕೆ ಅಂತ. ಇದಕ್ಕೆ 108 ಬರ್ತವೆ, ಬೇರೆ ಬೇರೆ ಇದ್ದಾವೆ. ನಾನು 4 ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ನಂಬುವಂಥದ್ದು ಬಹುಶಃ ಹರಿಹರದ್ದೇ ಒಮ್ಮಬೇಕು. ಭೀಮಕವಿ, ಬಸವ ಪುರಾಣ ಬರೆದಂಥ ಭೀಮಕವಿ ಹೇಳೋದು ಇದಕ್ಕೆ ಮುಖ್ಯ ಕಾರಣ ಬಸವಣ್ಣನ ಉಪನಯನ ಪ್ರಸಂಗ. ಅವನ ತಂದೆ ಇವನಿಗೆ ಉಪನಯನ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಬಸವಣ್ಣನ ಉಪನಯನ ಮಾಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಒಪ್ಪದೆ ಅಪ್ಪನೊಡನೆ ವಾದ ಮಾಡಿ ಬಾಗೇವಾಡಿ ಬಿಟ್ಟು ಹೊರಟು ಬಿಟ್ಟ ಅಂತ ಒಂದು ಮಾತು. ಅದು ಭೀಮ ಪುರಾಣದಲ್ಲಿ ಹೇಳುವಂಥದ್ದು. ಅಲ್ಲಿ ಹೋಗಿ ಕೂಡಲ ಸಂಗಮಕ್ಕೆ ಹೋದ ಅಂತ. ಆದರೆ ಹರಿಹರ ಹೇಳುವಂಥದ್ದು ಮಾತು ಬೇರೆ. ಹರಿಹರ ಹೇಳುವ ಹಾಗೆ ಕೂಡಲ ಸಂಗಮಕ್ಕೆ ಬರುವಾಗ ಬಸವಣ್ಣನ ಉಪನಯನ ಆಗಿ ಹೋಗಿತ್ತು. ಉಪನಯನ ಆಗಿ ಅಲ್ಲಿ ಬಂದಾಗ 16 ವರ್ಷ ಆಗಿತ್ತು. ಆಗ ಅದು ಹರಿಹರನ ರಗಳೆ ಬರುವಂಥ ಮಾತು. ಅದು ಮಾತು ಉಪಯೋಗಿಸ್ಬೇಕು, ಎಷ್ಟು ಚಂದ ಮಾತು ಹರಿಹರನ ಮಾತು. ಆತ ಬಂದು ಇದು ಹಾಕ್ಕೊಂಡು ತಪ್ಪಾಯಿತು ನಾನು ಅಂತ ಜನಿವಾರ ಕಿತ್ತಿ ಬಿಸಿಟು ಹೋದ ಅಂತ. ಅಲ್ಲಿಂದ ಹೋದ. ಅದು ಹೇಗೆ ಬರೀತಾರೆ ನೋಡಿ. ತನ್ನ ಶಿವಭಕ್ತಿಯು ತಾನು ಮಾಡುತ್ತಿರುವ ಕರ್ಮವು ಎಂದಿಗೂ ಒಂದಾಗಿರದೆಂದು ನಿಶ್ಚಯಿಸಿ, ಇದು ಹರಿಹರನ ಮಾತು ಎಷ್ಟು ಚೆನ್ನಾಗಿದೆ. ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಳೆದು ಬಿಸಿಟು. ಕರ್ಮಲತೆ ಅದು ಕರ್ಮದ ಒಂದು ಬಳ್ಳಿ ಸಿಕ್ಕಾಕೊಂಡಿದೆ ಅಂಥೇಳಿ ಅದನ್ನು ಬಿಸಿಟು, ಹೋತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟು, ನವ್ಯ ದಕೂಲವನ್ನು ತೆಗೆದುಟ್ಟು ದಿವ್ಯ ವಸ್ತ್ರವನ್ನು ಹೊದೆದು ಮನೆಯ ನೆಳಲನ್ನು ನೆನೆಯದೆ ಐಶ್ವರ್ಯವನ್ನು ಲೆಕ್ಕಿಸದೆ ವೃತ್ತಿಯನ್ನು ವಿಚಾರಿಸದೆ ಬಂಧು ಬಳಗದವರನ್ನು ಬಗೆಯದೆ ಊರಿನವರನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟ. ಹರಿಹರನ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದನ್ನು ನೋಡಲಿಲ್ಲ, ನಾನು ಮಾಡ್ತಿರುವಂಥ ಕೆಲಸಕ್ಕೂ ನಾ ಮಾಡೋ ಕರ್ಮಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ, ಭಕ್ತಿಗೂ ಸಂಬಂಧ ಇಲ್ಲ ಅಂಥೇಳಿ ಆ ಜನಿವಾರವನ್ನು ಕಿತ್ತು ಹಾಕಿ ಹೋದ ಅಂತ. ಪ್ರಾಯಶಃ ಹರಿಹರನ ಕತೆ ಹೆಚ್ಚು ವಾಸ್ತವ ಅಂತ ಅನಿಸುತ್ತೆ. ಯಾಕಂದರೆ ಬ್ರಾಹ್ಮಣ ಅಗ್ರಹಾರದಲ್ಲಿದ್ದಂಥ ಬಸವಣ್ಣ ಅವರುಗಳಿರುವಂಥ ಆಚಾರಗಳನ್ನು, ಅದು ಅನಾಚಾರವಾಗಿರೋದನ್ನು ಕಂಡು ಕಟುವಾಗಿ ಟೀಕೆ ಮಾಡಿರಬೇಕು. ಟೀಕೆ ಮಾಡಿದಾಗ ಸಾಕಷ್ಟು ಬ್ರಾಹ್ಮಣರ ಜೊತೆಗೆ ಅವನು ವಾಗ್ಯುದ್ಧ ಆಗಿರಬೇಕು, ಚರ್ಚೆ ಆಗಿರಬೇಕು, ಅವ್ರು ಟೀಕೆ ಮಾಡಿರಬೇಕು. ಅದರಿಂದ ಬೇಜಾರಾಗಿ ಆ ಘರ್ಷಣೆಯಿಂದ ಬೇಡ ಅಂತ ಹೋಗಿದ್ದಾನೆ ಹೊರಗಡೆ ಅಂತ ಒಂದು. ಅವ್ರದ್ದೇ ಬಸವಣ್ಣವ್ರದ್ದೇ ಒಂದು ಅದ್ಭುತವಾದ ವಚನ ಇದೆ. ಹಾರುವೆನಯ್ಯ ಭಕ್ತರ ಬರವ ಗುಡಿ ಕಟ್ಟಿ, ಹಾರುವೆನಯ್ಯ ಶರಣರ ಬರವ ಗುಡಿಗಟ್ಟಿ, ಕೂಡಲ ಸಂಗಮ ದೇವನು ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ ಅಂತ. ಸ್ಟ್ರಾಂಗ್ ಇದೆ ಮಾತು. ಅವ್ರು ಹೇಳೋದು ಹಾಗೇನೆ. ಹಾರುವೆನಯ್ಯ ಭಕ್ತರ ಬರವ ಗುಡಿ ಕಟ್ಟಿ. ಭಕ್ತರು ಬರ್ತಾರೆ ಅಂದರೆ ಗುಡಿ ಕಟ್ಟಿ ಹಾರ್ಕೊಂಡು ಹೋಗ್ತೇನೆ ನಾನು. ಶರಣರು ಬರ್ತಾರೆ ಅಂದರೆ ನಾನು ಹಾರ್ಕೊಂಡು ಗುಡಿ ಕಟ್ಟಿ ಹೋಗ್ತೇನೆ. ಯಾಕಂದರೆ ಕೂಡಲ ಸಂಗಮ ದೇವನು ವಿಪ್ರಕರ್ಮವ ಬಿಡಿಸಿ, ನಾನು ಬ್ರಾಹ್ಮಣನಾಗಿದ್ದೇನಲ್ಲ, ವಿಪ್ರಕರ್ಮದಲ್ಲಿದ್ದೆ ನಾನು, ಅದನ್ನು ಬಿಡಿಸಿ ಅಶುದ್ಧನ ಶುದ್ಧ ಮಾಡಿದನಾಗಿ. ನಾನು ವಿಪ್ರನಾಗಿದ್ದಾಗ ಭಾಳ ಅಶುದ್ಧ ಆಗಿದ್ದೆ, ಆ ಅಶುದ್ಧತೆಯನ್ನು ಕಳೆದು ಮತ್ತೆ ಶುದ್ಧನಾಗಿ ಮಾಡಿದ್ನಲ್ಲ ಅಂತ ಒಂದು ಮಾತು ಹೇಳ್ತಾರೆ ಮುಂದೆ. ಅದರಿಂದ ಉಪನಯನ ಆಗಿತ್ತು ಅಂತ ಹೇಳ್ಬೋದು.
ಸುಮಾರು 7-8 ವಯಸ್ಸಿಗೆ ಉಪನಯನ ಆಗಿರಬೇಕು. ಅವ್ರ ಉಪನಯನ ಆದ ಒಂದು 2 ವರ್ಷಕ್ಕೆ ಅವ್ರ ತಂದೆ ತಾಯಿ ತೀರ್ಕೋತಾರೆ. ಅದು ಯಾಕೆ, ಏನು ಪ್ರಸಂಗ ಅಂತ ಗೊತ್ತಾಗಲ್ಲ, ತೀರ್ಕೋತಾರೆ. ತೀರ್ಕೊಂಡಾಗ ಅಜ್ಜಿ ಜೊತೆಗಿರೋಕ್ಕೆ ಬರ್ತಾರೆ, ಬಾಗೇವಾಡಿಯಲ್ಲಿದ್ದಾಗ ಅಜ್ಜಿ ಜೊತೆಗಿರ್ತಾರೆ. 6 ವರ್ಷ ಇದ್ದರಂತೆ, 6-7 ವರ್ಷ ಇರಬೇಕು ಅಜ್ಜಿ ಜೊತೆಗೆ ಇದ್ದು. 16 ವರ್ಷಕ್ಕೆ ಅವ್ರು ಹೇಗೆ ಕಾಣಿಸ್ತಾ ಇದ್ದರು ಅಂತ ಹರಿಹರ ಬರೀತಾನೆ. ಇವ್ರ ಪ್ರಕಾರ, ಹರಿಹರನ ಪ್ರಕಾರ 16ನೇ ವಯಸ್ಸಿಗೆ ಬಾಗೇವಾಡಿ ಬಿಟ್ಟು ಕೂಡಲ ಸಂಗಮಕ್ಕೆ ಹೋದ್ರು. 16ನೇ ವರ್ಷಕ್ಕೆ ಪೂಜೆಗೆ ರೆಡಿ ಆಗಬೇಕಾದ್ರೆ ಬಸವಣ್ಣ ಎಷ್ಟು ಚೆಂದ ಕಾಣಿಸ್ತಾ ಇದ್ದರು ಅಂತ ವರ್ಣನೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ತುಂಬು ಹರಿಯದ ಬಸವಣ್ಣನವರ ರೂಪವು ದರ್ಶನೀಯವಾದದ್ದು. ಹರಿಹರನ ಮಾತು ಹೆಂಗಿದೆ ನೋಡಿ. ಮಲ್ಲಿಗೆ, ಮೊಲ್ಲೆ, ಜಾಜಿ, ಕೇತಕಿ ಮೊದಲಾದ ಹೂಗಳಿಂದ ಕಟ್ಟಿದ ಬಟ್ಟ ತುರುಬು. ಆಗೆಲ್ಲ ಗಂಡಸರಿಗೂ ತುರುಬು ಇರ್ತಿತ್ತು, ಬಟ್ಟ ತುರುಬು. ತಲೆಗೆ ದುಂಡೆಗೆ ಸುತ್ತಿದ್ದ ರುದ್ರಾಕ್ಷಿ ಮಾಲೆ, ಆ ರುದ್ರಾಕ್ಷಿಯ ಸುತ್ತೇರಿಯಿಂದ ನುಸುಳಿದ ಕಪ್ಪಾದ ಗುಂಗುರು ಮುಂಗುರುಳು ಹಣೆ ಮೇಲೆಲ್ಲ ರಿಂಗಣ ಗುಣಿಯುತ್ತದೆ. ತಲೆಗೆ ರುದ್ರಾಕ್ಷಿ ಕಟ್ಕೊಂಡ್ರು ಕೂಡ ಅದರಲ್ಲಿ ಪಾರಾದಂಥ ಗುಂಗುರು ಕೂದಲು ಹಣೆ ಮೇಲೆಲ್ಲ ಕುಣಿದಾಡುತ್ತೆ. ಹಣೆಯ ತುಂಬ ವಿಭೂತಿ, ಕಣ್ಮುಂದು ಕಟ್ಟೋ ಹಂಗೆ ಬರಿತಾನು, ಹಣೆಯ ತುಂಬ ವಿಭೂತಿ. ಶಿವನ ಆಸ್ಥಾನವಾದ ಆ ವಿಭೂತಿಯ ನಾಡಿಗೆ ಸೀಮಾರೇಖೆಯಂತಿವೆ ಅವನ ನಿಡಿದಾದ ಹುಬ್ಬುಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಹಣೆ ತುಂಬ ವಿಭೂತಿ ಬಡ್ಕೊಂಡಿದ್ದಾರಲ್ಲ, ಆ ವಿಭೂತಿ ಬಡದ ಪ್ರದೇಶಕ್ಕೆ ಅದು ಸೀಮಾರೇಖೆ, ಬೌಂಡ್ರಿ ಅನ್ನೋ ಹಾಗೆ ಹುಬ್ಬುಗಳು ಬಂದಿದ್ದಾವಂತವನು. ಅದು ಬೌಂಡ್ರಿ ಅನ್ನೋ ಹಾಗೆ ಸೀಮಾರೇಖೆಗಳು. ಕರ್ಣಪಾಲಿಕೆ ಕಂಠಮಾಲೆಗಳಿಂದ ಕಿವಿ, ಕೊರಳು, ಮನೋಜ್ಞ. ಅವಾಗೆಲ್ಲ ಗಂಡಸರು ಹಾರ ಹಾಕ್ಕೋತಿದ್ರು ಅನಿಸುತ್ತೆ, ಹಾರಗಳನ್ನು ಹಾಕ್ಕೋತಿದ್ರು. ಕಿವಿಯಲ್ಲಿ ಇದು ಹಾಕ್ಕೊಂಡಿದ್ದಾನೆ, ಅದೆಲ್ಲ ತುಂಬ ಚೆನ್ನಾಗಿತ್ತಂತೆ. ಅವರ ಭುಜಗಳು ಹಣೆಯಿಂದ ಉದುರಿದ ಭಸಿತದ ರಾಶಿಯಂತಿದೆ. ಹಣೆ ಮೇಲೆ ಉದಿದಂಥ ವಿಭೂತಿ ರಾಶಿ ಇದ್ದಂಗೆ ಭುಜಗಳು, ಪುಷ್ಟವಾದ ಭುಜಗಳು. ಕೈ ಬೆರಳುಗಳು ಪಂಚಾಕ್ಷರಿಯೇ ಇಮ್ಮಡಿಸಿದಂತಿದೆ. ಪಂಚಾಕ್ಷರನೇ ವಿಂಗಡಿಸಿದ ಹಾಗೆ ಬೆರಳುಗಳಿದ್ದಾವೆ. ವಿಸ್ತಾರವಾದ ಎದೆ ಶರಣರ ಚರಣಾರವಿಂದಕ್ಕೆ ಇಂಬಾಗಿದೆ. ನೋಡಿ, ಎಲ್ಲವನ್ನೂ ಹೇಗೆ ಹರಿಹರ ಹೋಲಿಸ್ತಾನೆ, ಭಕ್ತಿಗೆ ಹೋಲಿಸ್ಕೊಂಡು ಹೋಗ್ತಾನೆ ನೋಡಿ. ಅವನ ಆಕಾರ ಚೆನ್ನಾಗಿತ್ತು ಅಂಥೇಳಿ ಪುರುಷ ಆಕೃತಿ ಹೇಗಿತ್ತು ಅಂತ. ಧ್ಯಾಯೇದ್ ಆಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ. ಇದೊಂದು ಬೇರೆ ವರ್ಣನೆ ಮಾಡೋದು. ದೇಹ ಹೇಗಿತ್ತು ಹಾಗೆ ವರ್ಣನೆ ಮಾಡಬೇಕು ಅಂತ. ಇಲ್ಲಿ ಹಾಗಲ್ಲ, ಪ್ರತಿಯೊಂದು ದೇಹದ ಅಂಗವನ್ನು ಭಕ್ತಿಗೆ ಹೋಲಿಸಿ ಬರೆಯುವಂಥದ್ದು. ಬರ್ಸು ಅವನು ಬರೀ ಹೇಗಿದ್ದ ಅಂದರೆ ಹೂಗಳಿಂದ, ಒಳ್ಳೆಯ ಹೂಗಳನ್ನು ತುರುಬು ಕಟ್ಕೊಂಡಿದ್ದ, ರುದ್ರಾಕ್ಷಿ ಮಾಲೆ ಕಟ್ಕೊಂಡಿದ್ದ, ಅದರಿಂದ ಪಾರಾಗಿ ಹೋದೇನೋ ಅನ್ನುವಂಥ ಗುಂಗುರು ಕೂದಲು ಹಣೆ ಮೇಲೆ ಬರ್ತಾಯಿತ್ತು. ವಿಭೂತಿ ರಾಶಿ, ಅದಕ್ಕೆ ಬೌಂಡ್ರಿ ಆಗಿದ್ದುದು ಹುಬ್ಬು. ಈ ಥರದ್ದೆಲ್ಲ ಹೇಳ್ಕೊಂಬಂದು ಕೊರಳಲ್ಲಿ ಮಾಲೆ ಇತ್ತು. ವಿಭೂತಿ ಉದುರಿ ಗಂಟಾಗಿದೆಯೋ ಅನ್ನೋ ಹಾಗೆ ಅವನ ಭುಜ ಇತ್ತು. ಎದೆ ಮೇಲೆ ಭಕ್ತರಿಗೆ ಅವಕಾಶ ಆಗಲಿ ಅನ್ನುವಂಥ ವಿಶಾಲವಾದ ಎದೆ ಇತ್ತು. ಹೀಗೆ ಬಸವಣ್ಣವರ ಯೌವನ ಸೌಂದರ್ಯವು ಶಿವಪೂಜೆಗೆ ನವಯೌವನವಾದಂತಿತ್ತು. ಆ ಪೂಜೆಗೆ ಯೌವನ ಬಂದಂಗೆ ಆಗಿತ್ತು ಬಸವಣ್ಣನ ನೋಡಿ ಅಂತ. ಅವರು 16 ವರ್ಷ ಆದಾಗ ನನ್ನ ಈ ಯೌವನ ಅನ್ನುವಂಥದ್ದು ಈ ಸಂಸಾರದಲ್ಲಿ ಕಳೆದು ಹೋಗಬಾರ್ದು, ಶಿವನ ಪೂಜೆಗೆ ಮೀಸಲಾಗಿಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಪೂರ್ವ ದಿಕ್ಕಿಗೆ ನಡೆದು ಸ್ವಲ್ಪ ದೂರದಲ್ಲಿ ಈ ಮಲಪ್ರಭಾ ಮತ್ತು ಕೃಷ್ಣ ನದಿ ಕೂಡುವಂಥ ಸಂಗಮ ಏನಿದೆಯೋ ಅವು ಕಪ್ಪಡಿ ಸಂಗಮ ಅಂತ ಇದ್ರಂತೆ. ಆ ಕಪ್ಪಡಿ ಸಂಗಮಕ್ಕೆ ಬಂದರು. ಅದನ್ನು ಹರಿಹರ ವರ್ಣನೆ ಮಾಡ್ತಾನೆ. ಆ ಸಂಗಮಕ್ಕೆ ಬಂದಕ್ಕೆ ಯಾಕೆ ಬಂದರು, ಸಂಗಮಕ್ಕೆ ಯಾಕೆ ಬಂದರು, ಅಲ್ಲಿ ಬಂದಾಗ ಏನಾಯಿತು ಅಂತ ಎಷ್ಟು ಚೆಂದ ಅದು. ಕೆಲವೊಂದು ಸಲ ಆಗ್ಬಿಡುತ್ತೆ. ಅಲ್ಲಿ ಹೋದಾಗ ಊರಿಗೆ ಹೋಗಿ ಅದು ನೋಡಿ ಹೇಗಿದೆ ಮಾತದನ್ನು. ಆ ಊರ ಒಳಹೊಕ್ಕು ಕೇರಿಯಲ್ಲಿ ಸುತ್ತಾಡುತ್ತಿದ್ದಾಗ ಅವರಿಗೆ ಶಿವಾಲಯ ಒಂದು ಕಾಣಿಸಿತು. ಅದು ಈಶ್ವರ ದೇವಸ್ಥಾನ ಇತ್ತಲ್ಲಿ. ಅದನ್ನು ನೋಡಿದ ತಕ್ಷಣ ಏನಾಯಿತು ಅಂತ ಹರಿಹರ ಬರಿತಾನೆ, ಕಣ್ಣಿಗೆ ಕಟ್ಟುವಂಗೆ ಬರಿತಾನೆ, ಅದ್ಭುತವಾಗಿ ಬರಿತಾನೆ. ಅದನ್ನು ನೋಡಿದ ತಕ್ಷಣ ಒಡನೆಯೇ ಪೂರ್ವಜನ್ಮ ಸ್ಮರಣೆಯಾಗಿ, ಏನೋ ಪೂರ್ವಜನ ಸ್ಮರಣೆ ಆದಂಗೆ ಆಯ್ತಂತೆ. ಕಣ್ಣು ಬಂದಂತಾಗಿ, ಹೊಸ ಕಣ್ಣು ತೆರೆದಂತಾಗಿ ಓಡಿ ಹೋಗಿ ಆ ಶಿವಾಲಯದ ರಂಗಮಂಟಪದಲ್ಲಿ ದೊಪ್ಪನೆ ಬಿದ್ದು ಹೇಗೋ ಮೇಲೆದ್ದು ಕೈಗಳನ್ನು ಮುಗಿದು, ದೇವದೇವ, ಅನಾಥನಾಥ, ಅನಿಮಿತ್ತ ಬಂಧುವೆ, ತಾಯಿ ತಂದೆ, ಬಂಧು ಬಳಗವೇ, ಕುಲವೇ, ಬಲವೇ, ಛಲವೇ, ತವರೇ, ಕಣ್ಣೆ, ಗತಿಯೇ, ಮತಿಯೇ, ಪುಣ್ಯವೇ, ಪ್ರಾಣವೇ, ಕಾಪಾಡು ಎಂದು ಕಣ್ಣೀರಿಡುತ್ತಾ ಗದ್ಗದಿಸಿ ಮತ್ತೆ ಮೂರ್ಛೆ ಹೋಗಿ ನೆಲದ ಮೇಲೆ ಉರುಳುವರು. ಇದೊಂಥರ ಏನೋ ಸ್ಮರಣೆ ಆದಂಗಾಯಿತು, ತನ್ನ ಪೂರ್ವಜನ್ಮ ಸ್ಮರಣೆ ಆಯಿತು ಅಂತ ಬರೀತಾರೆ. ಹೋಗ್ಬಿಟ್ಟು ಇದೇ ನನ್ನ ಜಾಗ ಅಂತ ಅನಿಸ್ಬಿಡ್ತು, ಇಲ್ಲಿಗೆ ಬರಬೇಕಾಗಿತ್ತು, ನಾನು ವಿಧಿ ಹೇಗೆ ಎಳ್ಕೊಂಡು ಬಂತು ನಂದು ಅಂಥೇಳಿ ಆ ಸಂಗಮನಾಥನ ಲಿಂಗದ ಮುಂದೆ ಕೂತ್ಕೊಂಡು ಉಳಿಬಿಡ್ತಾರೆ. ಎಚ್ಚರ ತಪ್ಪಿದಂಥ ಬಸವಣ್ಣನಿಗೆ ಆ ಸಂಗಮನಾಥ ಬಂದು
ಅಂಜದಿರು ಅಂಜದಿರು ಮಗನೇ, ಭವಮಾಲಿಯನ್ನು ಹೊದ್ದಲಿಯದೆ ಸಲಹುವೆನು. ಈ ಭವಜೀವನ ನಿನಗೆ ಹೊರಿಸಲಾರದೆ, ಭಾರ ಹೊರಿಸಲಾರದೆ ನಾನು ಕಾಪಾಡ್ತೀನಿ ನಾನು ಅಂತ ಆಶೀರ್ವಾದ ಕೊಟ್ಟಂಗಾಯ್ತಂತೆ. ಕೂತ್ಕೊಂಡ್ರು. ಮುಂದೆ ಕೆಲಸ ಏನು? ಮರುದಿನ ಸಂಗಮನಾಥ ಕನಸಿಗೆ ಬಂದು ಹೇಳ್ತಾನಂತೆ, ನಿನ್ನ ಮಹಿಮೆಯನ್ನು ಜಗತ್ತಿಗೆಲ್ಲ ಸಾರ್ತೇನೆ ಅಂತ ಹೇಳ್ತಾನೆ. ಮನಸ್ಸು ಹಗರಾಯಿತು. ಅಂತೂ ನಾನು ಎಲ್ಲಿಗೆ ಬರಬೇಕಾಗಿತ್ತು ಅಲ್ಲಿ ಬಂದೆ ಅಂತ ಅನ್ನಿಸ್ತು. ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಸಲ ಆ ಕೂಡಲ ಸಂಗಮದ ಸ್ಥಾನಪತಿಗಳಿದ್ದಾರೆ, ಈಶಾನ ಗುರುಗಳು ಅಂತ, ಅವ್ರು ಬರ್ತಾರೆ. ಇನ್ನು ಕೂತಿದ್ದಾನೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಈ ತರುಣ 16 ವರ್ಷ ತರುಣ ಸುಂದರಾಂಗ ವಿಗ್ರಹದ ಮುಂದಕ್ಕೂ ತಪಸ್ಸು ಧ್ಯಾನ ಕೂತ್ಕೊಂಡಾಗ ಅರ್ಧ ನಿಮೀಲಿತ ನೇತ್ರ ಆದಂಥ ಇವ್ರು ನೋಡಿಬಿಟ್ಟು ಅವ್ರಿಗೇನು ಅನ್ನಿಸ್ತಂತೆ, ಕಾರಣಿಕ ಇದ್ದಾನೆ ಇವನು, ಮನುಷ್ಯ ಹುಡುಗ ಕಾರಣಿಕ ಇದ್ದಾನೆ, ಏನೋ ದೊಡ್ಡ ಸಾಧನೆ ಮಾಡೋಕ್ಕೆ ಬಂದಿದ್ದಾನೆ ಅಂಥೇಳಿ, ಇಲ್ಲೋಡಯ್ಯ ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಇದ್ದುಬಿಡು, ನಿನಗೊಂದು ಕೆಲಸ ಕೊಡ್ತೇನೆ ನಾನು. ಇವರು ಇಲ್ಲಿ ಇರಬೇಕು ಅಂತೇ ಬಂದವರು, ಅನಾಯಾಸವಾಗಿ ಕೆಲಸ ಏನು ಕೊಟ್ಟರು ಅವರು ಈಶಾನ ಗುರುಗಳು ಅಂದರೆ, ನೀನು ಕೆಲಸ ಬೆಳಗ್ಗೆ ಹೋಗಿ ಅಲ್ಲಿ ಅಡ್ಡಾಡಿ ಹೂ ತೊಗೊಂಬರ್ಬೇಕು ಪೂಜೆಗೆ, ಆಮೇಲೆ ನೀರು ತರಬೇಕು, ಸಂಗಮಕ್ಕೆ ಹೋಗಿ ತಿಳಿ ನೀರನ್ನು ತಂದು ನೀನೇ ಅಭಿಷೇಕ ಮಾಡು, ನೀನೇ ಹೂ ಇಡಿಸು, ಪೂಜೆ ಮಾಡು ಅಂತ ಹೇಳಿದರು. ಅದು ರೋಗಿ ಬೇಡಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ ಅಂದಂಗೆ ಇಲ್ಲಿರಬೇಕಾಗಿತ್ತು ಅವರಿಗೆ. ನೀನು ಇಲ್ಲೇ ಇರು, ಕಾಯಕ ಮಾಡಿಕೊಂಡು ಇಲ್ಲೇ ಪ್ರಸಾದ ಮಾಡ್ಕೊಂಡು ಇರು ಅಂತ ಹೇಳಿದರು. ಸಾಕಾಯ್ತು ಅಷ್ಟು. ಆತ ಕೆಲಸ ಹೇಗೆ ಮಾಡ್ತಿದ್ದ ಬಸವಣ್ಣ ಅಂತ ಆಗಿನ ಕಾಲಕ್ಕೆ. ತರುಣ ಬರೀ ಭಕ್ತಿ ಇದೆ, ಇನ್ನೂ ಅದನ್ನು ಗಟ್ಟಿ ಆಗಬೇಕು. ಭಕ್ತಿಯ ಉನ್ಮಾದದಲ್ಲಿದ್ದಾರೆ. ಸಂಗಮನಾಥ ಸಿಕ್ಕಿಬಿಟ್ಟ ಅಂಥೇಳಿ ಅದು ಹೇಗೆ ಪೂಜೆ ಮಾಡ್ತಿದ್ರು ಅನ್ನೋದನ್ನು ಎಷ್ಟು ಚಂದ ಅವನು ಭಾಷೆಯಲ್ಲಿ ಕೇಳಬೇಕು. ದಿನಚರಿ ಹೇಗಿತ್ತು ಬಸವಣ್ಣವ್ರದ್ದು ಅಂದರೆ, ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಬೇಕು, ಮಾಡಿ ಭಸ್ಮ ಧಾರಣೆಯನ್ನು ಮಾಡಿಕೊಂಡು ಸಂಗಮೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಗ್ಗವಣೆ ಕಂಬಿಯನ್ನು ಹೆಗಲಿಗಿಟ್ಟು, ಅಗ್ಗವಣೆ ಅಂದರೆ ನೀರು, ಅವಾಗೆಲ್ಲ ಒಂದು ದೊಡ್ಡ ಕೋಲು, ಆ ಕೋಲಿನ 2 ತುದಿಗೆ 2 ಬಿಂದಿಗೆ ಕಟ್ಟಬೇಕು, ಕೊಡ ಅಥವಾ ಬಿಂದಿಗೆ ಕಟ್ಟಬೇಕು, ಹಗ್ಗ ಕಟ್ಟಿ ನಡುವೆ ಹೆಗಲಲ್ಲಿ ಹೊರಬೇಕು. ಅಂದರೆ 2 ಕೊಡ ಒಂದೇ ಸಲ ತರ್ಬೋದಲ್ಲ, ಹೊತ್ಕೊಂಡು ಹೋಗಬೇಕು. ಅದು ಕಲ್ಪನೆ ಮಾಡ್ಕೋಬೇಕು, ಹಾಗೆ ಇಟ್ಕೊಂಡು ಹೋಗ್ತಿದ್ರಂತೆ ರೆಡಿ ಮಾಡಿಕೊಂಡು. ಅದ್ರ ಮುಂದೆ ತುದಿಗೆ ಒಂದು ಹೂವಿನ ಬುಟ್ಟಿ ಸಿಗಿಸ್ಕೋಬೇಕು, ಹೂವಿನ ಬುಟ್ಟಿ ಸಿಗಿಸ್ಕೊಂಡು ಹೋಗೋದು. ಹೇಗಂತಾರೆ, ಹೋಗುವಾಗ ಸಂಘ ಶರಣು ಅಂತಿದ್ರಂತೆ, ನಮಸ್ಕಾರ ಮಾಡಿ ಶರಣು ಎಂದು ತುದಿ ಕಂಬಿಗೆ ಹೂ ಬುಟ್ಟಿಯನ್ನು ಸಿಕ್ಕಿಸಿ ಬರುತ್ತಾ ಹತ್ತಿರದೆಲ್ಲಾದರೂ ತೂದೋಟವನ್ನು ಕಂಡರೆ ಆನಂದೋನ್ಮಾದ ತಲೆಗೇರಿ ಕುಣಿದಾಡುವರು. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ನಾನು ಅಲ್ಲಿಯವನೇ, ಆ ಏರಿಯಾದವನೇ. ಅಲ್ಲೆಲ್ಲ ಹೂ ವಿಪುಲವಾಗಿ ಸಿಗಲ್ಲ. ಬೆಂಗಳೂರು ಮೈಸೂರಲ್ಲಿ ಹೂ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲೆಲ್ಲ ನಾನು ಹುಡುಗನಾಗಿದ್ದ ಹೂವೇ ನೋಡ್ತಿರ್ಲಿಲ್ಲ. ನನಗೆ ನೆನಪಿದೆ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಒಳ್ಳೆ ಮಂತಂದು ದೊಡ್ಡ ಶ್ರೀಮಂತರು ಇವರು. ಬೀಳಗಿ, ಬಾಗಲಕೋಟೆ, ಬಿಜಾಪುರ ಕಡೆ ಹೂ ಸಿಗೋದೇ ಅಪರೂಪ. ಈಗೆಲ್ಲ ಬೆಂಗಳೂರು ಹೂವಲ್ಲಿ ಬರ್ತದೆ ಬೆಳಗ್ಗೆ, ಅಲ್ಲಿ ಹೂವೇ ಇಲ್ಲ. ನಾನು ನೆನಪಿದೆ, ನಮ್ಮ ಮನೆಯಲ್ಲಿ ಹಿರಿಯ ಹೆಣ್ಮಕ್ಳೆಲ್ಲ ಒಂದು ಸೇವಂತಿಗೆ ಹೂ ಸಿಕ್ಕರೆ 3 ದಿವಸ ಇಟ್ಕೋಬೇಕಾದಂತ ತಲೆಯಲ್ಲಿ, ಸಿಕ್ಕೋದಿಲ್ಲಲ್ಲ. ಮತ್ತೆ ಭಗವಂತನಿಗೆ ಆ ತುಳಸಿ ಬಿಟ್ಟರೆ ಇನ್ನು ಹೂ ಸಿಗೋದು ಕಷ್ಟ ಅಲ್ಲೆಲ್ಲ. ಅದಕ್ಕೆ ಅಲ್ಲಿ ಭಾಳ ವಿಗ್ರಹ ಅಲಂಕಾರ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮೊದಲು, ಯಾಕಂದರೆ ಹೂವು ಸಿಗೋದೇ ಇಲ್ಲ ಅಲ್ಲಿ, ನೀರೇ ಇಲ್ಲ ಅಲ್ಲಿ, ಎಲ್ಲಿ ಮಾಡ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಲ್ಲಾದರೂ ಹೂದೋಟ ಕಾಣಿಸಿದರೆ ಸಾಕು. ಬಸವಣ್ಣನಿಗೆ ಏನು ಸಂತೋಷ ಆಗ್ತಿತ್ತು ಅಂತಂದರೆ, ಆನಂದೋನ್ಮಾದ ತಲೆಗೇರಿ ಕುಣಿದಾಡುವರು. ಮಂದ ಮಾರುತೋ ತುಳುಕಿಸಿ ತಂದ ಪುಷ್ಪಗಂಧವನ್ನು ದೇವರಿಗೆ ಅರ್ಪಿಸುವುದಕ್ಕೆ ಮೊದಲು ತಾನು ಮೂಸಬಾರದೆಂದು ಮುಖಕ್ಕೆ ಮುಖವಾಸವನ್ನು ಕಟ್ಟಿಕೊಳ್ತಿದ್ರು. ಇದು ರಾಘವಾಂಕನ ರಗಳೆಯಲ್ಲೇ ಬರುವಂಥದ್ದು, ಹರಿಹರನ ರಗಳೆ ಬೇರೆ ಕಡೆನೂ ಬರ್ತದೆ. ಅಂದರೆ ಆ ಗಾಳಿ ಬಂದಾಗ ಆ ಸುಗಂಧ ನಾನು ಮೂಗಿಗೆ ತಪ್ಪಿಬಿಟ್ರೆ ಭಗವಂತನಿಗೆ ಅರ್ಪಣೆ ಆಗೋದು ಮೊದಲು ನಾನು ವಾಸನೆ ನೋಡ್ದಂಗೆ ಆಯ್ತಲ್ಲ ಅಂತ ಹೇಳಿ ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಆ ಹೂಗಳನ್ನು ಆರಿಸ್ತಿದ್ರಂತೆ. ಅದನ್ನು ತೋಟ ಪ್ರವೇಶ ಆದ ತಕ್ಷಣ ಆ ಕಂಬಿ ಇತ್ತಲ್ಲ, ಕೊಡ ಇರುವಂಥದ್ದು, ಅದನ್ನು ಕೆಳಗಿಳಿಸಿ ಹೆಂಗೆ ಆರಿಸ್ತಿದ್ರು ಅಂತ ಆ ಖುಷಿ ಆಗಬೇಕು ಹೂ ಕಂಡಾಗ. ಎಂಥ ಹೂ ಆರಿಸ್ತಿದ್ದ ಬಸವಣ್ಣ ಅಂತಂದ್ರೆ ಹೇಳ್ತಾರೆ, 8 ಮಡಿ ಸಡಗರಿಸಿ. ಆ ಹೂ ಹೆಂಗಿರ್ಬೇಕಂದ್ರೆ, ದುಂಬಿ ಮುಟ್ಟದ ರವಿಕಿರಣ ಸೋಕದ ಸುಳಿಗೊಂಡು ದಳವೇರಿ ಹಸುರಳಿದು ಬಿಳುಪಳಿದ ಮೀಸಲು ಮೊಗ್ಗೆಗಳನ್ನು ಬಿಡಿಸುವರು. ಸ್ವಲ್ಪ ಗಮನಿಸೋಣ, ಏನು ಭಾಷೆ ನೋಡ್ರಿ ಹೇಳೋದಕ್ಕೆ, ಒಂದು ಸಾಲಲ್ಲಿ ಇಷ್ಟೊಂದು ಹೇಳ್ಬೋದಾ ಅನಿಸ್ಬಿಡುತ್ತೆ. ಹೆಂಗಿರ್ಬೇಕಂದ್ರೆ, ದುಂಬಿ ಮುಟ್ಟಿದ್ರೆ ಮತ್ತೆ ಅದು ಭಗವಂತನಿಗೆ ಅರ್ಪಣೆ ಆಗೋಕ್ಕೆ ಸಾಧ್ಯ ಇಲ್ಲ, ಈಗಾಗಲೇ ಮತ್ತೊಬ್ಬ ರೇಂಜಲ್ಲಿ ಆಗಿಬಿಡ್ತದೆ. ಅಷ್ಟರ ಮಟ್ಟಿಗೆ ದುಂಬಿ ಮುಟ್ಟದ ರವಿಕಿರಣ ಸೋಕದ. ಅಷ್ಟು ಬೆಳಗ್ಗೆ ಹೋಗಿದ್ದಾರೆ, ಇನ್ನು ಸೂರ್ಯನ ಬೆಳಕೆ ಬಂದಿಲ್ಲ, ಇನ್ನು ರವಿ ಕಿರಣ ಕೂಡ ಮುಟ್ಟಬಾರ್ದು. ಅದು ಮುಟ್ಟಿದರೆ ಅದು ಸಂಗಮ ಬಸವನ ಪಾದಾನೇ ಮುಟ್ಟಬೇಕು ಅಷ್ಟೇ ಅದು. ಹಾಗೆ ಅಂತ ಹೇಳಿ, ದುಂಬಿ ಮುಟ್ಟದ ರವಿಕಿರಣ ಸೋಕದ ಸುಳಿಗೊಂಡು ದಳವೇರಿ, ಸುಳಿಯಾಗಿ ಹೊರಗೆ ಬಂದು ದಳ ಏರಿದೆ ಮೇಲೆ ಸ್ವಲ್ಪ ಹಸುರಳಿದು, ಆ ಹೂವಿನ ಹಸಿರಿರಬಾರ್ದು, ಬಿಳುಪುಳಿದ, ಹಸಿರು ಹೋಗಿರಬೇಕು, ಬಿಳುಪಿರಬೇಕು ಅಂಥದ್ದು. ಈಗ ತಾನೇ ಅರಳಿದಂಥ ಹೂ ಅದು.
ಹಸರೆಲ್ಲ ಹೋಗಿದೆ, ಬಿಳುಪು ಸ್ವಚ್ಛಾಗಿದೆ. ಸ್ವಲ್ಪ ಬಿಸಿಲು ಬಿದ್ದರೆ ಏನಾಗುತ್ತೆ ಗೊತ್ತಾ, ಆ ಬಿಳಿ ಹೋಗಿ ಕೆಂಪಾಗೋಕ್ಕೆ ಶುರುವಾಗುತ್ತೆ. ಅದಾಗಬಾರ್ದು ಅಂತ ಹೇಳಿ ಹಸುರಳಿದು ಬಿಳುಪುಳಿದ ಮೀಸಲು ಮೊಗ್ಗೆಗಳನ್ನು ಬಿಡಿಸುವರು. ಇರುವಂತಿಗೆ, ಸಂಪಿಗೆ, ಹೊಂದೇದಿಗೆ, ಮಲ್ಲಿಗೆ, ಜಾಜಿ, ಪಡ್ಡಳಿ, ಮರುಗದೆಲೆ, ಸುರಹೊನ್ನೆ, ತಾರೆ, ಸೇವಂತಿಗೆ, ಇವು ಎಷ್ಟು ಶಕ್ತಿತ್ವ ಏನಪ್ಪ ಅವಾಗ. ಕವಿ ಕಲ್ಪನೆ ತುಂಬ ಚೆಂದ ಅನಿಸುತ್ತೆ ನನಗೆ. ಈ ಮೊದಲಾದ ನಾನಾ ವಿಧ ಹೂ ಪತ್ರೆಗಳನ್ನು ಬಿಡಿಸಿ, ಪತ್ರೆ ಸಿಗ್ತಾಯಿತ್ತು ಬೇಕಾದಷ್ಟು, ಹೂ ಸಿಗೋದು ಕಷ್ಟ, ಬಿಡಿಸಿ ಬದುಕಿದೆ ಬದುಕೆ ಅನ್ನುತ್ತಾ ಸಂಭ್ರಮ. ನೋಡ್ರಿ, ಇದು ದಯವಿಟ್ಟು ಗಮನಿಸ್ಬೇಕಿದ್ದು, ಒಬ್ಬರಿಗೆ ಆದದ್ದಲ್ಲ, ಎಲ್ರಿಗೂ ಆದಂಥದ್ದು. ಆ ಭಕ್ತಿಯ ತನ್ಮಯತೆ ಬಂದಾಗ ಆ ಪೂಜೆ ಬಿಟ್ಟು ಇನ್ನೇನೂ ತಲೆಗೆ ಹೋಗಲ್ಲ. ನಾನು ಭಾಳ ಹಿಂದೆ ಹೇಳಿದ್ದಲ್ಲ, ಶ್ರೀರಾಮಕೃಷ್ಣರ ಜೀವನದಲ್ಲಿ ನೋಡಿರಬೇಕು, ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಎಲ್ಲಿ ತಡ ಆಗಿಬಿಡುತ್ತೋ ಅಂತ ಓಡ್ಕೊಂಬರ್ಬೇಕು. ಓಡ್ಕೊಂಬಂದು, ಅಮ್ಮ ತಪ್ಪಾಯಿತು ನಂದು, ತಡ ಆಯಿತು ನಾನು ಬರೋದಕ್ಕೆ ನಿನಗೆ ಅಂತ ಹೇಳುವಂಥದ್ದು. ಅದು ಮೂರ್ತಿ ಅಂತ ಅನಿಸೋದೇ ಇಲ್ಲ, ಅದು ಜೀವಂತ ಭಾವ. ಅದು ಭಗವಂತ ಇದ್ದಾನೆ, ಲೇಟ್ ಆಯಿತು ಅಂತ ಕ್ಷಮೆ ಕೇಳೋ ಹಾಗೆ. ಒಂದೊಂದು ಸಲ ದರ್ಶನ ಆಗದೆ ಹೋದರೆ ತನ್ನ ಉದ್ದ ಕೂದಲುಗಳನ್ನು ನೆಲ ಎಲ್ಲ ಸಾರಿಸ್ಬಿಟ್ಟು, ಅಮ್ಮ ಒಂದು ದಿವಸ ಹೋಯಿತು ನಂದು, ದರ್ಶನ ಕೊಡಲಿಲ್ಲ ನೀನು ಅಂತ ಹೇಳಿ ಒದ್ದಾಡುವಂಥದ್ದು. ಇದನ್ನು ಭಕ್ತಿಯ ಉನ್ಮಾದ ಅದು. ಆ ಹಂತಕ್ಕೆ ಹೋದಾಗ ಬಸವೇಶ್ವರರು ಹೇಗೆ ಮಾಡ್ತಾರೆ ಅಂದರೆ, ಹೋಗ್ಬಿಟ್ಟು ತಡ ಆಯಿತು ಬದುಕಿದೆ ಹೂ ಸಿಕ್ತಲ್ಲ ಅಂತ ಹೇಳಿ ನದಿಗೆ ಬಂದು ಶೋಧಿಸಿದ ತಂಪು ನೀರನ್ನು ತುಂಬಿಕೊಂಡು ಆ ಎರಡು ಕೊಡಗಳಲ್ಲಿ ಸೋಸಿಬಿಟ್ಟು ತಂಪು ನೀರನ್ನು ತುಂಬಿಕೊಂಡು ಹೆಗಲಿಗೆ ಹೊತ್ಕೊಂಡು ಆ ಹೂ ತಮ್ಮ ಬರಬೇಕಂತೆ. ದೇವಾಲಯಕ್ಕೆ ಬಂದು ಯಾವಾಗ ಪೂಜೆ ಮಾಡೇನೋ ಅಂತ ಆತರದಿಂದ ಬರಬೇಕು. ಆ ನೀರನ್ನು ಮತ್ತೊಮ್ಮೆ ಸೋಸಬೇಕು, ದೇವಸ್ಥಾನಕ್ಕೆ ಬಂದು ಅದರಿಂದ ಅಭಿಷೇಕ ಮಾಡಬೇಕು. ಆಮೇಲೆ ಹೂ ಅಲಂಕಾರ ಹಾಕಿ ವಿಭೂತಿಯಕ್ಕೆ ಅಲಂಕಾರ ಮಾಡಬೇಕು. ಇದೆಲ್ಲ ಮಾಡಿ, ದೇವ ತಡವಾಯಿತು ಕ್ಷಮಿಸು ಎಂದು ದೈನ್ಯದಿಂದ ಮೊರೆಯಿಟ್ಟು, ನನ್ನಯ್ಯ, ಎನ್ನರಸ, ಎನ್ನ ಬಂಧುವೆ ಎಂದು ಒಂದಳತೆ ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡಬೇಕು. ಇದು ಭಾಳ ಮುಖ್ಯ. ಇದು ಕಣ್ಣೀರು ಸುರಿಸ್ಕೊಂಡು ಪೂಜೆ ಮಾಡೋದು ಅಂತ ಹೇಳ್ತೀನಲ್ಲ, ಕೆಲವರಿಗೆ ಮಾತ್ರ ಕಣ್ಣಲ್ಲಿ ನೀರು ಬರುತ್ತೆ ಪೂಜೆ ಮಾಡಬೇಕಾದ್ರೆ. ಯಾವಾಗ ಬರುತ್ತೆ ಅಂತಂದಾಗ ಅವ್ರು ತಮ್ಮನ್ನು ಮರೆತಿರ್ತಾರೆ. ನಾನು ಹಿಂದೆ ಹೇಳಿದ್ನೆಲ್ಲ ನೆನಪಿಲ್ಲ ನನಗೆ. ಮಾಸ್ತಿ ಅವ್ರದ್ದೊಂದು ಪುಟ್ಟ ಕಥೆ ಸಂಗ್ರಹ ಇದೆ, ನವರಾತ್ರಿ ಕಥೆಗಳು ಅಂತ, ಕವನ ಸಂಕಲನ. ಅದು ಒಳ್ಳೆ ಬ್ಯೂಟಿಫುಲ್ ಕಥೆ, ಒಂದೊಂದು ಕಥೆ ಇದೆ. ಅದರಲ್ಲಿ ಒಂದು ಕಥೆ ಬರ್ತದೆ. ಇಬ್ಬರು ಆಚಾರ್ಯರಿದ್ದರಂತೆ, ದೊಡ್ಡ ಆಚಾರ್ಯರು, ಕಿರಿಯ ಆಚಾರ್ಯರು ಅಂತ ಮೇಲ್ಕೋಟೆಯಲ್ಲಿ ಇದ್ದರಂತೆ. ಹಿರಿಯ ಆಚಾರ್ಯರು ಚೆನ್ನಾಗಿ ತಿಳ್ಕೊಂಡವ್ರು, ಮಂತ್ರ ತಿಳ್ಕೊಂಡವ್ರು, ಪೂಜೆ ಅದು ಹೇಗೆ ಮಾಡಬೇಕು, ಒಂದಾದ ನಂತರ ಏನು ಮಾಡಬೇಕು ಎಲ್ಲ ತಿಳ್ಕೊಂಡವ್ರು, ಚೆನ್ನಾಗಿ ಪೂಜೆ ಮಾಡ್ತೀವಿ. ಈ ಕಿರಿಯ ಆಚಾರ್ಯರಿಗೆ ಅಷ್ಟೇನು ಬರೋಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡು ಮಾಡೋರು, ಮಂತ್ರ ಜಾಸ್ತಿ ಬರೋಲ್ಲ. ಯಾರೋ ಹೋಗಿ ಶೃಂಗೇರಿ ಸ್ವಾಮಿಗಳಿಗೆ ಹೇಳಿದ್ರಂತೆ, ನೋಡಿ ಆ ಸಣ್ಣವ್ರನ್ನ ತೆಗೆದು ಹಾಕಿ ತಪ್ಪು ಮಂತ್ರ ಅಂತಾರೆ, ಸರಿ ಅನ್ನೋಲ್ಲ, ಸರಿ ಆಗುತ್ತೆ, ತಪ್ಪಾಗುತ್ತೆ ಭಗವಂತನ ಸನ್ನಿಧಿಯೊಳಗೆ ಅಂತ. ನಾನು ನೋಡ್ತೀನಿ ಅಂದರು. ಒಂದು ದಿವಸ ಹಿರಿಯ ಆಚಾರ್ಯ ಇಲ್ಲದೆ ಹೋದಾಗ ಮಾತ್ರ ಪೂಜೆ ಮಾಡೋದು ಇವರು. ಸ್ವಾಮಿಗಳು ಬಂದು ಕಂಬದ ಹಿಂದೆ ಆಡ್ಕೊಂಡು ಕೂತ್ಕೊಂಡಿದ್ರಂತೆ, ನೋಡೋಣ ಏನು ಮಾಡ್ತಾರೆ ಇವರು ಅಂತ. ಕಿರಿಯ ಆಚಾರ್ಯಗೆ ಗೊತ್ತಿಲ್ಲ ಪಾಪ. ಪೂಜೆ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು. ಹೇಳ್ತಾ ನಮ್ಮ ಇದದೆಲ್ಲ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಒಂದು ಕಡೆ ಬಂದಾಗ ಹೊಚ್ಚಳೋ ಹೊಚ್ಚಿ ಅಂದ್ಕೊಂಡು ಅಭಿಷೇಕ ಮಾಡ್ತಾ ಕಣ್ಣಲ್ಲಿ ನೀರು ಬರ್ತಾಯಿತ್ತಂತೆ. ತಪ್ಪದು, ವತ್ಸಲೋ ವತ್ಸಿ ಇರೋದನ್ನು ಹೊಚ್ಚಳೋ ಹೊಚ್ಚಿ ಅಂತಿದ್ರಂತೆ. ಅವ್ರ ಶಿಷ್ಯರು ಹೇಳಿದ್ದು, ನೋಡಿ ಸ್ವಾಮಿ ಹಿಂಗಂತ ಮಂತ್ರ ಇವನು, ಹಿಂಗೆ ಅನ್ಬೇಕಾ, ಮಂತ್ರ ಹಾಗಿದೆಯಾ, ಹೊಚ್ಚಳೋ ಹೊಚ್ಚಿ ಅಂತಾನೆ ಇವನು. ಸ್ವಾಮಿಗಳು ಸುಮ್ಮನೆ ಕೂತ್ಕೊಂಡ್ರು. ಆ ಕಿರಿಯ ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಬಂದಾಗ ಸ್ವಾಮಿಗಳು ನೋಡಿದರು, ದುಃಖ ಆಗ್ಬಿಡ್ತು. ಹೋಗಿ ಕಾಲು ಹಿಡ್ಕೊಂಡು, ತಪ್ಪಾಯ್ತು ಏನೋ ಗೊತ್ತಿಲ್ಲ ಸ್ವಾಮಿ, ಪೂಜೆ ಮಾಡ್ತಾಯಿದ್ದೆ, ನಾನು ತಿಳಿದು ಹಾಕಿ ಪೂಜೆ ಮಾಡ್ತಿದ್ದೆ. ಅವ್ರು ಕೇಳಿದ್ರಂತೆ, ಒಂದು ಮಾತು ಆಚಾರ್ಯರೇ, ನೀವು ಅಭಿಷೇಕ ಮಾಡುವಾಗ ನೀವು ಅಳ್ತಾ ಇದ್ದೀರಲ್ಲ, ಯಾಕೆ ಕಣ್ಣಲ್ಲಿ ನೀರು ಯಾಕೆ ಬರ್ತಾಯಿತ್ತು ನಿಮಗೆ ಅಂತ. ಅವ್ರು ಹೇಳಿದಂತೆ, ನನಗೆ ಯಾವಾಗಲೂ ಹೀಗೆ ಆಗುತ್ತೆ ಸ್ವಾಮಿ, ಅಭಿಷೇಕ ಮಾಡೋಕ್ಕೆ ಹೋದಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಮೊದಲು ಎಲ್ಲಿರೋದು ವಿಷ್ಣು, ಇರೋದೆಲ್ಲಿ ಪರಮಾತ್ಮ? ಸಮುದ್ರ, ಹಾಲಿನ ಸಮುದ್ರ. ಅದು ಬಿಸಿ ಇರುತ್ತಾ, ತಂಪಿರುತ್ತೆ ಸಮುದ್ರ. ಅದ್ರ ಮಲ್ಕೊಂಡದ್ದು ಎದ್ರ ಮೇಲೆ? ಆದಿಶೇಷನ ಮೇಲೆ. ಹಾವು ಮೊದಲೇ ತಂಪು, ಹಾವಿನ ಮೈ ತಂಪು ಅಂತಾರೆ. ಆ ಹಾಲಿನ ಸಮುದ್ರದೊಳಗೆ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಮೊದಲೇ ವಿಪರೀತ ತಂಪು. ಅಲ್ಲಿ ಕೂತಿದ್ದಾಳೆ ಕಾಲ ಹತ್ತಿರ ಲಕ್ಷ್ಮಿ. ಹೊಚ್ಚಬೇಕು ಅಂತ ತಿಳಿಯಲ್ಲ ಆಕೆಗೆ. ಅದಕ್ಕೆ ನನಗೆ ಭಯ, ನಾನು ಮ್ಯಾಲೆ ತಣ್ಣೀರು ಬೇರೆ ಹಾಕ್ತಾಯಿದ್ದೀನಿ, ಅಭಿಷೇಕ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ, ಆದರೂ ಕಷ್ಟನೇ ಪಾಪ ಅವನಿಗೆ. ಹಾಕಬೇಕಾದ್ರೆ ಆ ಕೂತಿದ್ದಾಳಲ್ಲ ಸುಮ್ಮನೆ, ಹೊಚ್ಚಳೋ ಹುಚ್ಚಿ ಕೂತಿದ್ದಾಳಲ್ಲ, ಹೊಚ್ಚಿದ್ದಾಳೋ ಇಲ್ಲೋ ನನ್ನ ವಿಷ್ಣುವಿಗೆ ಅಂತ ದುಃಖ ಆಗಿ, ಚಳಿ ಆಗತ್ತಲ್ಲ ಏನು ಮಾಡೋದು ಅಂತ ನೆನೆಸ್ಕೊಂಡು ಅಳು ಬರುತ್ತೆ ನನಗೆ ನನ್ನ. ಆಗ ಇವ್ರು ಹೋಗಿ ಹೇಳಿದೆ, ನೋಡಿ ಹಿಂಗೆ ಮಾಡ್ತಾನೆ ಇವನು ಅಂತ. ಆವಾಗ ಸ್ವಾಮಿಗಳು ಹೇಳಿದ್ರಂತೆ, ನಿಮ್ಮ ದೊಡ್ಡ ಆಚಾರ್ಯ ಪೂಜೆ ಭಗವಂತನಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ,
ಸಣ್ಣ ಆಚಾರ್ಯ ಪೂಜೆ ಮಾತ್ರ ಖಂಡಿತ ಇಷ್ಟ ಆಗ್ತದೆ. ಯಾಕಂದರೆ ಅವರಿಗೆ ಅದು ವಿಗ್ರಹ ಆಗಿ ಉಳಿದಿಲ್ಲ, ನಿಜವಾಗಲೂ ಪರಮಾತ್ಮ ನಿಂತ್ಕೊಂಡಿದ್ದಾನೆ ಅಂತ ಭಾವನೆ ಬಂದಿದೆ. ಹಾಗೆ ಬಂದಿರೋದ್ರಿಂದ ಅವರಿಗೆ ತನ್ಮಯತೆ ಬಂದು ಅಳು ಬರುತ್ತೆ. ಮಂತ್ರ ತಪ್ಪು ಬಂದಿರಬಹುದು, ಭಗವಂತ ಮಂತ್ರ ನೋಡ್ತಾನೆ ಇಲ್ಲೋ ಗೊತ್ತಿಲ್ಲ, ಹೃದಯ ಮಾತ್ರ ಖಂಡಿತ ನೋಡ್ತಾನೆ. ಆದ್ದರಿಂದ ಅವನ ಪೂಜೆ ಇಷ್ಟ ಆಗತ್ತೆ ಅಂತ ಹೇಳಿದ್ರಂತೆ. ಇಲ್ಲಿ ಹಾಗೇ ಒಂದಳತಿ ಕಣ್ಣಲ್ಲಿ ನೀರು ತೊಗೊಂಡು ಅಭಿಷೇಕ ಮಾಡಿಕೊಂಡು, ಅಭಿಷೇಕ ಕೈಯಿಂದ ಹಾಕೋದಲ್ಲದೆ ಕಣ್ಣಿಂದ ಅಭಿಷೇಕ ಆಗಬೇಕು, ಅಭಿಷೇಕ ಮಾಡಿ ಸ್ತೋತ್ರ ಮಾಡಿ ಅಲ್ಲಿ ಕೂತ್ಕೊಂಡ್ಬಿಡ್ತಿದ್ರಂತೆ. ಹೀಗಾದಾಗ ಭಕ್ತಿ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಹೋಯ್ತು. ಅವ್ರ ಪೂಜೆ ನೋಡೋಕ್ಕೆ ಅಂಥೇಳಿ ಕಪ್ಪಡಿ ಜನ ಬರ್ತಾಯಿದ್ರಂತೆ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾನೆ ಹುಡುಗ ನೋಡಬೇಕು ಅಂಥೇಳಿ ಸಾಕಷ್ಟು ಜನ ಬರೋರು. ಬಂದವರು ನಿಧಾನಕ್ಕೆ ನೋಡಿ ಹ್ಯಾಂಗೆ ಬೆಳವಣಿಗೆ ಆಗುತ್ತೆ ಅಂತ. ಇದು ಭಾಳ ಮುಖ್ಯ ಜೀವನದಲ್ಲಿ ಆಗುವಂಥ, ಒಬ್ಬ ಆಧ್ಯಾತ್ಮಿಕ ಜೀವನಿಗೆ ಆಗುವಂಥದ್ದು. ಅವನು ಪೂಜೆ ಮಾಡ್ತಾನೆ, ಸಂಗಮನಾಥನ ಮುಟ್ಟಿ ಪೂಜೆ ಮಾಡೋದು ದೊಡ್ಡತನ ಅಂತ ಅನ್ನಿಸ್ತು ಎಲ್ಲರಿಗೂ, ಹಳ್ಳಿ ಜನಕ್ಕೆ ಬಂದವ್ರಿಗೆ. ಪೂಜೆ ಮಾಡಿ ಹೊರಗೆ ಬಂದು ಪೂಜಾರಿಗೆ ಕೂಡ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು ಜನ. ಕಲ್ಪನೆ ಮಾಡ್ಕೊಳ್ಳಿ, ಈ ನಮಸ್ಕಾರ ಮಾಡೋದು ಭಾಳ ಸುಲಭ, ಮಾಡಿಸ್ಕೊಳ್ಳೋದು ಭಾಳ ಕಷ್ಟ ಕೆಲಸ. ಮಾಡಿಸ್ಕೊಳ್ಳೋದು ಎದೆ ಗಟ್ಟಿ ಇರಬೇಕು, ಮಾಡೋರು ಮಾಡಿಬಿಡ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಬೇಕಲ್ಲ ಒಳಗಡೆ. ಅದು ಹೇಗಾಗತ್ತೆ ಅಂದರೆ ಅನಿಸ್ಬಿಡುತ್ತೆ ಅನಿಸುತ್ತೆ. ಎಷ್ಟೋ ಜನ ಹೇಳಿದ್ದಾರೆ ನಂಗೆ, ಸಣ್ಣ ತರುಣ ಸನ್ಯಾಸಿಗಳು ಹೇಳ್ತಾರೆ, ನಿಜವಾಗ್ಲೂ ಭಯ ಆಗತ್ತೆ, ನಾವು ನಿಜವಾಗ್ಲೂ ಪಕ್ವ ಆಗಿದ್ದೀವ ಇಲ್ಲ ಒಳಗಡೆ ನೋಡ್ಕೋಬೇಕು. ಈ ಚಿಂತೆ ಬಸವಣ್ಣಗೆ ಶುರು ಆಯಿತು. ನಮಸ್ಕಾರ ನನಗೆ ಯಾಕೆ ಮಾಡ್ತೀರಿ, ಮಾಡಬೇಡ್ರಿ ಅಂತ ಹೇಳಿ ಆತ ಹೊಸ ಪದ್ಧತಿ ಶುರು ಮಾಡಿದ. ವಿಚಿತ್ರ ನೋಡಿ ಇದು ಹೇಗಿದೆ ಅಂತ. ಆತ ಬಂದವರಲ್ಲಿ ತಾನೇ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ. ಈ ವಿನಯ ಅನ್ನುವಂಥದ್ದು ಬರೋದು ಹೇಗೆ ಬಂತು? ಮುಂದೆ ಜೀವನದುದ್ದಕ್ಕೂ ಬಸವಣ್ಣವ್ರು ಕಾಪಾಡ್ಕೊಂಡ್ಬಂದ್ರಿ ಇದನ್ನು, ವಿನಯವನ್ನು. ನನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಕೊಂಡು ಹಾಗೆ ಮಾತಾಡೋದು, ನನ್ನಂಥ ಸಣ್ಣವ್ರು ಯಾರೂ ಇಲ್ಲ ಅಂತ ಹೇಳಿ ತಾನಾಗೆ ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡೋದು, ಎಲ್ಲರಿಗೂ ಬೇಡ್ಕೊಳ್ಳೋದು ಅಂತ ಮಾಡೋದು. ಅದಕ್ಕೆ ಹೇಳ್ತಾರೆ, ಅವು ಹೇಗಿದ್ರು ಅಂದರೆ ಆವಾಗ ನಡೆಯುವಲ್ಲಿ ಶಿವಧ್ಯಾನ, ಉಡುವಲ್ಲಿ ಉಂಬಲ್ಲಿ ಶಿವಧ್ಯಾನ, ಕೊಂಬಲ್ಲಿ ಕೊಡುವಲ್ಲಿ ಶಿವಧ್ಯಾನ. ಹೀಗೆ ಬಸವಣ್ಣನವರು ತುಂಬ ಯೌವನ ಶಿವಧ್ಯಾನದಲ್ಲಿ ಮುಳುಗಿ ಹೋಯಿತು ಅಂತ. ಹಿಂಗೆ ಎಷ್ಟು ವರ್ಷ ಇದ್ದರೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇರಬೇಕು, ಒಂದು 8-10 ವರ್ಷ ಇದ್ದಿರಬೇಕು ಕಪ್ಪಡಿಯಲ್ಲಿ. ಆ 8-10 ವರ್ಷ ದಯವಿಟ್ಟು ಗಮನಿಸ್ಬೇಕು ಹೇಗೆ ಹಂತ ಬರ್ತದೆ. ಒಂದು ಮನೆಯನ್ನು ಬಿಟ್ಟು ಹೋದಂಥದ್ದು, ಅಲ್ಲಿ 8-10 ವರ್ಷ ಕಪ್ಪಡಿಯಲ್ಲಿದ್ದದ್ದು. ಕಪ್ಪಡಿಯದಾಗ ಬರೀ ಭಕ್ತಿ ಒಂದೇ, ಮತ್ತೊಂದು ಯಾವುದೂ ಇಲ್ಲ, ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ, ಬರೀ ತಾನು ಸಂಗಮನಾಥ ಎರಡೇ ಇದ್ದದ್ದು. ಯಾವುದೋ ಒಂದು ಹಂತ ಬರುತ್ತೆ ಜೀವನದಲ್ಲಿ, ಮನುಷ್ಯನ ಟಕ್ಕಂತ ಬದಲಾಯಿಸ್ಬಿಡುತ್ತೆ, ಜೀವನನೇ ಬದಲಾಯಿಸ್ಬಿಡುತ್ತೆ. ಒಂದು ಸಲ ಹೀಗೆ ಮಲ್ಕೊಂಡಾಗ, ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡಾಗ ಕನಸಿನಲ್ಲಿ ಈಶ್ವರ ಬಂದಂಗೆ ಆಯ್ತಂತೆ. ಆ ಮಾತು ಹೆಂಗಿದೆ ನೋಡಿ, ಎಲೆ ಮಗನೇ ಬಸವ, ಹರಿಹರನ ಮಾತು, ಎಲೆ ಮಗನೇ ಬಸವ ಬಸವಣ್ಣ, ನಿನ್ನನ್ನು ಮಹೀತಳದೊಳಗೆ ಮೆರೆಸುವೆನು, ನೀನು ಬಿಜ್ಜಳರಾಯನಿರುವ ಮಂಗಳವಾಡಕ್ಕೆ ಹೋಗು ಅಂತ ಅಪ್ಪಣೆ ಆಯಿತು. ಮಂಗಳವೇಡೆ ಅಂತ ಒಂದಿದೆ, ಮಂಗಳವಾಡ ಅಂತ ಕರೀತಾರೆ ಅದಕ್ಕೆ. ಮಂಗಳವಾಡೆಗೆ ನೀನು ಹೋಗು, ಅಲ್ಲಿ ಬಿಜ್ಜಳ ಇದ್ದಾನೆ ಅಂತ. ಇವ್ರು ನಾನು ಯಾಕೆ ಹೋಗಬೇಕು? ಇವ್ರು ಹೋಗಂದ್ರೆ ಸಂತೋಷ ಆಗಲಿಲ್ಲ, ಗಾಬರಿ ಆಗಿಬಿಡ್ತು, ದುಃಖ ಆಯಿತು. ಯಾಕಂದರೆ ನಾನು ಬಂದದ್ದೇ ಸಂಗಮನಾಥನ ಜೊತೆಗಿರೋದಕ್ಕೆ, ಪೂಜೆ ಮಾಡೋದಕ್ಕೆ, ಅವನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ ನಾನು ಅಂಥೇಳಿ ಅಳೋಕ್ಕೆ ಶುರು ಮಾಡಿದ್ರಂತೆ. ಅದು ಹೇಗೆ ಅಳ್ತಾರೆ ನೋಡಿ, ಆ ಕಂಬಕ್ಕೆ ತಲೆಗೆ ಚಚ್ಚಿಕೊಂಡು ಅಳುವಂಥದ್ದನ್ನು ಹರಿಹರ ಎಷ್ಟು ಚೆನ್ನಾಗಿ ದಾಖಲೆ ಮಾಡ್ತಾನೆ. ದೇವ ದೇವ ಸಂಗ ಕಂಡಯ್ಯ, ಕೆಟ್ಟೆ ಕೆಟ್ಟೆ ಥಟ್ಟನೆ ಹೀಗೆ ಕಣ್ಣನ್ನು ನೋಡದೆ ಹುಣ್ಣನ್ನು ನೋಡದೆ ಹೋಗೆನ್ನುವರೇ ದೇವ, ಅಮೃತವೇಕೆ ವಿಷವೇಕೆ ನೀನೇಕೆ ಈ ನೆನ್ನ ನುಡಿ ಏಕೆ, ನಂಬಿದವರ ಕೊರಳನ್ನು ಕೊಯ್ಯುವರೆ, ಶಿಶುವನ್ನು ಇರಿಯುವರೆ, ಹಸುವನ್ನು ಕೊಲ್ಲುವರೆ, ನನ್ನನ್ನು ಹೋಗೆನ್ನುವರೆ, ಕರುಣಿ ಕರುಣಿ ನಿನ್ನ ಕರುಣ ಲೇಸಾಯಿತು, ಪೂಜಿಸುವುದಕ್ಕೆ ಫಲವಾಯಿತು, ಇನ್ನೇನು ಶಾಪ ಮಾಡಿ ಇದಕ್ಕೆ ಪ್ರಣಯ ಕಲಹ ಅಂತ ಬರೀತಾರೆ. ಸಿಟ್ಟು ಬಂದಿದೆ ಅಂತೂ ಕಳಿಸ್ಬಿಡ್ತೀಯ ನನ್ನ ಅಂತ ಹೇಳಿ ಜಗಳಾಡಿಕೊಂಡು ಒಬ್ಬರೇ ಮಾತಾಡಿಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ ಊಟ ಮಾಡದೇನೆ ಎಚ್ಚರ ತಪ್ಪಿ ಆ ಲಿಂಗದ ಮುಂದೆ ಮಲ್ಕೊಂಡ್ಬಿಟ್ರಂತೆ. ಮಲ್ಕೊಂಡಾಗ ಮತ್ತೆ ರಾತ್ರಿ ಈಶ್ವರ ಬಂದು, ಎಲೆ ಮಗನೇ ಕಂದ, ಎಲೆ ಬಸವ, ನಿನ್ನನ್ನು ಆಗಲಿ ನಾನಿರಲಾರೆ ಕಣ, ನೀನು ನಾನು ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡಪ್ಪ, ನೀನು ಬಿಟ್ಟು ನನಗಿರೋಕ್ಕಾಗೋದಿಲ್ಲ, ನಿನಗೆಷ್ಟು ದುಗುಡಬೇಕೆ, ಬೇಡಯ್ಯ ಬೇಡ ಮಗನೇ, ನನ್ನ ನಿಧಿಯೇ, ನಾನು ನಿನ್ನೊಡನೆ ಬಿಡದೆ ಬರುತ್ತೇನೆ, ನಾನೇ ಬರ್ತೀನಿ ನಿನ್ನ ಜೊತೆಗೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಈಶ್ವರ ಹೇಳ್ದಂಗೆ ಆಯ್ತು. ನಾಳೆ ಮಧ್ಯಾಹ್ನ ಒಂದು ಸೂಚನೆ ಕೊಡ್ತಾರೆ, ನಾಳೆ ಮಧ್ಯಾಹ್ನ ಶುದ್ಧಾಂಗನಾಗಿ ನಂದಿಕೇಶ್ವರನ ಮುಂದೆ ನಾನು ನೆನೆಯುತ್ತಾ ಕುಳಿತುಕೋ ಅಂತ. ನಂದಿಕೇಶ್ವರನ ಮುಂದೆ ಕೂತ್ಕೊಂಡು, ನಂದಿ ಕೋಲಿದೆಯಲ್ಲ ಅಲ್ಲಿ ಮುಂದೆ ಕೂತ್ಕೋ, ಧ್ಯಾನ ಮಾಡ್ಕೊಂಡು ಕೂತ್ಕೋ, ನಾನು ಬರ್ತೀನಿ ಅಂತ ಸೂಚನೆ ಸಿಕ್ತು. ಏನೋ ಭಗವಂತ ಹೇಳಿದ್ದಾನಲ್ಲ ಅಂತ ಮರುದಿನ ಅದಕ್ಕೆ ಹೆಂಗೆ ಮಾತು, ನನಗೆ ಅದು ಹರಿಹರನ ಮಾತು ಕೇಳ್ಕೊಂಡಾಗ ಅಷ್ಟು ಓದಬೇಕು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಅವನ ಮಾತು ಒಂದು ಕಡೆ ಎಷ್ಟು ಕಾವ್ಯಾತ್ಮಕವಾಗಿ ಬಂದುಬಿಡುತ್ತಲ್ಲ ಅದು. ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು, ಹರನ ಕರುಣೆಯೇ ಉದಯವಾದಂತೆ ಅರುಣೋದಯವಾಯಿತು. ಬೆಳಗಾಯಿತು, ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗಿ ಅವ್ರು ಹೇಳಿದಂಗೆ ನಂದಿಕೇಶ್ವರ ಹತ್ರ ಕೂತ್ಕೊಂಡ್ಬಿಟ್ರು.
ಯಾರು ಬರ್ತಾರೆ ಅಂತ. ಆಗ ಒಂದು ನಂದಿ ಬಂತಂತೆ. ನಂದಿ ಬಂದಂಗೆ ಆಯಿತು. ನಂದಿಕೇಶ್ವರ ಬಂದು ಒಂದು ಲಿಂಗವನ್ನು ಬಸವಣ್ಣನವರ ಕೈಯಲ್ಲಿ ಕೊಟ್ಟು, ಇಷ್ಟಲಿಂಗ ಕೈಯಲ್ಲಿ ಕೊಟ್ಟು, ಅವರ ತಲೆ ಮೇಲೆ ತನ್ನ ಮುಖವನ್ನಿಟ್ಟು ಪಂಚಾಕ್ಷರಿನ ಉಪದೇಶ ಮಾಡಿತು. ಇದು ಜೀವನ ಬದಲಾಯಿಸುವಂಥ ರೀತಿ. ಯಾವುದೋ ಒಂದು ಕ್ಷಣದಲ್ಲಿ ಬದಲಾಯಿಸಿಬಿಡುತ್ತೆ ಜೀವನ. ಯಾವುದೋ ನಿಧಾನಕ್ಕೆ ಹೋಗ್ತಿರುವಂಥದ್ದು. ಬರೀ ಭಕ್ತಿ ಮಾರ್ಗದಲ್ಲಿ ನಾನಾಯಿತು, ನನ್ನ ಸಂಗಮನಾಥ ಆಯಿತು ಅಂತ ಹೋದಂಥ ಬಸವಣ್ಣವರು ಒಂದು ಕ್ಷಣದಲ್ಲಿ ಪರಿವರ್ತನೆ ಬೇರೆ ಆಗಬೇಕು ಅಂದರೆ ಈ ಘಟನೆ ಇಟ್ಟು ಪಂಚಾಕ್ಷರನ ಉಪದೇಶ ಮಾಡಿದರು. ಕೈಯಾಗ ಇಷ್ಟಲಿಂಗ ಬಂತು. ಈ ದಿವಸ ಇರಲಿಲ್ಲ. ಇಷ್ಟಲಿಂಗ ಕೈಯಲ್ಲಿ ಕೊಟ್ಟದ್ದು. ಯಾರು ಕೊಟ್ಟದ್ದು? ಸಾಮಾನ್ಯ ಯಾರು ಕೊಟ್ಟದ್ದಲ್ಲ, ನಂದಿಕೇಶ್ವರನೇ ಕೈಯಲ್ಲಿ ಕೊಟ್ಟಂಥದ್ದು. ಅದು ಅಲ್ಲದೆ ಪಂಚಾಕ್ಷರ ಹೇಳಿದಂಥದ್ದು ನಂದಿಕೇಶ್ವರ. ಈ ಎರಡೂ ಆದದ್ರಿಂದ ಅವ್ರು ಹೇಳ್ತಾರೆ, ಅವತ್ತೇ ನನಗೆ ಲಿಂಗಪತಿಯಾದ, ನಾನು ಸತಿಯಾದೆ. ಅವತ್ತೇ ಲಿಂಗಪತಿ, ನಾನು ಶರಣ ಸತಿ ಅಂತ ಹೇಳಿದಾಗೆ ನಾನು ಆಗಿಬಿಟ್ಟೆ. ಅಂದಿಂದ ಸದ್ಭಕ್ತಿ ಅಂತ ಏನು ಕೊಟ್ಟ, ನಂದಿಕೇಶ್ವರ ಕೊಟ್ಟ, ಬಹುಶಃ ಆತ ಹೇಳಿರಬೇಕು, ಬರೀ ಇಲ್ಲೇ ಭಕ್ತಿ ಮಾರ್ಗದಲ್ಲಿ ಕೂತ್ಕೊಂಡ್ರೆ ಸಮಾಜ ಸುಧಾರಕ ಬಸವಣ್ಣನ ಕಾಣ್ತಾ ಇರಲಿಲ್ಲ ನಾನು, ಅಲ್ಲಿಂದ ಹೋಗು ಅಂತ ಹೇಳಿದ್ರಂತೆ. ಹೊರಟರು. ಆದರೂ ತಕ್ಷಣ ಹೊರಡಲಿಲ್ಲ. ಹೋಗು ಅಂದರು. ಯಾವತ್ತೂ ಅಂತ ಡೇಟ್ ಕೊಟ್ಟಿಲ್ಲಲ್ಲ ಇನ್ನು. ಆದ್ದರಿಂದ ಆದಷ್ಟು ಇಟ್ಕೊಂಡು ಅಲ್ಲೇ ಕೂತಿದ್ದಾರೆ. ಕೂತ್ಕೊಂಡಾಗ ದಿನಾಲೂ ಕನಸದಲ್ಲಿ ಶುರು ಆಯ್ತಂತೆ, ಹೊರಡು ನೀನು, ಮಂಗಳವಾಡೆಗೆ ಹೊರಡು, ಮಂಗಳವಾಡೆಗೆ ಹೊರಡು ಅಂತ ದಿನ ಬರೋಕ್ಕೆ ಶುರು ಆಯಿತು. ಆವಾಗ ಅಂದ್ಕೊಂಡ್ರಂತೆ, ನನ್ನ ಬಿಡೋಲ್ಲ, ಹಾಗಾದರೆ ನಾನು ಕಳಿಸೇ ಬಿಡ್ತಾನೆ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಆದರೂ ಅಪರಿಚಿತ ದೇಶ ಅಂತ ಚಿಂತೆ ಮಾಡಬೇಕಾಗಿಲ್ಲ, ನನಗೆ ಅಕ್ಷರಾಭ್ಯಾಸ ಆಗಿದೆ, ಸ್ವಲ್ಪ ತಿಳುವಳಿಕೆ ಇದೆ, ಪ್ರಸಂಗ ಬಂದರೆ ಅಲ್ಲಿ ಎಲ್ಲಾದರೂ ಚಾಕರಿ ಮಾಡಿ ಹಣ ಗಳಿಸಿ ಅಲ್ಲಿದ್ದಂಥ ಶರಣರಿಗೆ ಹಂಚ್ತೇನೆ, ದಾಸೋಹ ಮಾಡ್ತೇನೆ, ಆ ತಲೆ ಕೂತ್ಕೊಂಡು ದಾಸೋಹ ಮಾಡ್ತೇನೆ, ನಾನು ಗಳಿಸ್ಕೊಂಡು ದಾಸೋಹ ಮಾಡ್ತೇನೆ ಅಂತ ಹೊರಟರು. ಅದಕ್ಕೆ ನೋಡಿ ಹೇಗಿದೆ, ವೇಷ ಬದಲಿ ಆಯಿತು. ಆ ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡಿದ್ದಾರೆ. ಇನ್ನು ಮಂಗಳವಾಡೆಗೆ ಹೋಗಬೇಕಲ್ಲ, ಬಿಜ್ಜಳನ ಕಡೆ ಹೋಗಬೇಕಲ್ಲ, ಪಟ್ಟಣಕ್ಕೆ ಸರಿಯಾದಂಥ ವೇಷಭೂಷಣ ಧರಿಸ್ಕೊಂಡು ಅಲ್ಲಿ ಹೋಗಿ ವಿಗ್ರಹದ ಮುಂದೆ ನಿಂತ್ಕೊಂಡ್ರು. ಮತ್ತೊಂದು ಸಲ ಈಶ್ವರಲಿಂಗದ ಮುಂದೆ ಸಂಗಮನಾಥ ನಿಂತ್ಕೊಂಡು ಪರ್ಮಿಷನ್ ತೊಗೋಬೇಕಲ್ಲ, ಹೋಗ್ಬರ್ತೀನಪ್ಪ ಏನು ಕೊಡು ಅಂತ ಹೇಳಿ. ನೋಡಿ, ಇವತ್ತು ಬಿಟ್ಟವರು ಇನ್ನು ವಾಪಸ್ ಬರೋದು ಐಕ್ಯದ ಸಮಯಕ್ಕೆ ವಾಪಸ್ ಬರೋದು, ಅಲ್ಲಿವರೆಗೆ ಬರೋದಿಲ್ಲ. ಅಲ್ಲಿ ಹೊರಟಾಗ ಕೈ ಮುಗಿದು ನಿಂತ್ಕೊಂಡಾಗ ಕಣ್ಣು ನೀರು ಸುರಿತಿತ್ತಂತೆ. ಆಗ ಸಂಗಮನಾಥ ಪ್ರತ್ಯಕ್ಷನಾಗಿ ಕಣ್ಣೀರು ಒರೆಸಿ ಹೇಳಿದ ಅಂತ ಭಾಳ ಚೆನ್ನಾಗಿದೆ. ಬೇಡೆನ್ನ ಕಂದ ನಿನ್ನೊಡನೆ ಬರುವೆ, ನೆನೆಯೇ ಮುಂದಿರುವೆ, ಕರೆದರೆ ಓ ಎನ್ನುವೆ, ಮನದೊಳಗೆ ಕರದೊಳಗೆ ತನುವಿನೊಳಗೆ ನಾನಿರುವೆ, ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ. ನೋಡಿ ನಮ್ಮ ಕಡೆ ಮಾತು ಹೆಂಗಿದೆ, ಪೊಡವಿಗಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ. ನೀನು ಭಕ್ತಿಯೊಳಗಿರು, ನಾನು ಪೂಜೆ ಮಾಡ್ಕೊಂಡಿರು ಅಂತ ಹೇಳಿಲ್ಲ, ನಿರ್ದೇಶ ಆದದ್ದು ಇದುವರೆಗೂ ಭಕ್ತಿ ಹಂತ ಸಾಕು, ಇನ್ನು ಮುಂದೆ ಹೋಗು, ಸಮಾಜ ಸುಧಾರಕ್ಕೆ ಹೋಗು ಅಂಥೇಳಿ ಕೊನೆಗೆ ಪೊಡವಿಗೆ ಅಧಿಪತಿಯಾಗಿ ಬಾಳೆಣ್ಣ ಬಸವಣ್ಣ, ಅಧಿಪತಿಯಾಗು ಅಂತ ಹೇಳಿದಂಗೆ ಆಯಿತು. ಅಲ್ಲಿಂದ ಬಸವಣ್ಣವ್ರು ಹೊರಟರು. ಅಲ್ಲಿ ಹೊರಟು ಈ ಮಂಗಳವೇಡೆಗೆ ಬಂದರು. ಮಂಗಳವೇಡೆಗೆ ಬಂದು ಬಿಜ್ಜಳನ ಅರಮನೆ ಕಡೆ ಹೋದರು. ಅಲ್ಲಿ ಕರ್ಣಿಕರು ಇರ್ತಾರಲ್ಲ, ರಾಜಧನ ತೇರಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡ್ರು ಕಟ್ಟೆ ಮೇಲೆ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗ ಭಂಡಾರಿ ಸಿದ್ಧ ದಂಡಾಧಿಪ ಅಂತ, ಅವನು ಟ್ಯಾಕ್ಸ್ ಕಲೆಕ್ಟರ್, ಸಿದ್ಧ ದಂಡಾಧಿಪ ಅಂತ, ಆತ ಬಂದು ಎಷ್ಟು ಬರಬೇಕಾಗಿತ್ತು ಹಣ, ರಾಜರು ಸಲ್ಲಬೇಕಾದದ್ದು ಅಂತೆಲ್ಲ ಕಾರಣಿಕರನ್ನ, ಅಲ್ಲಿದ್ರಲ್ಲ ಆ ಕಾರಣಿಕರೇ ಮುಂದೆ ಕುಲಕರ್ಣಿಗಳಾದವರು, ಆ ಕಾರಣಿಕರೆಲ್ಲ ಇದ್ರಲ್ಲ ಬೇಕಾದಷ್ಟು ಜನ, ಅವ್ರನ್ನ ಕೇಳಿದೆ ಎಷ್ಟು ಬರಬೇಕು ತನ್ನಿ ಅಂತ. ಅವರು ಬುದ್ಧಿವಂತಿಕೆಯಿಂದ ಕೊಡೋದ್ರಲ್ಲಿ ಖೋತ ಮಾಡ್ತಾಯಿದ್ರು. ಬಸವಣ್ಣ ಅಲ್ಲಿ ಕೂತ್ಕೊಂಡೆ ನೋಡಿದ, ಎಷ್ಟು ಮೋಸ ಆಗ್ತಾಯಿದೆ ಇವರಿಗೆ, ಕೊಡುವಷ್ಟೊಂದು ದುಡ್ಡು ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ ಅಂತ. ತಕ್ಷಣ ಹೋಗಿ ದಂಡಾಧಿಪನಿಗೆ ಹೇಳಿದ್ದಂತೆ, ನೋಡಿ ಅವ್ರು ಹೇಳೋದೇ ಬೇರೆ, ನಿಮ್ಗೆ ಕೊಡ್ತಿರೋದೇ ಬೇರೆ, ಸರಿ ಇಲ್ಲ ಅಂತ ಸರಿ ಮಾಡಿದ. ದಂಡಾಧಿಪನಿಗೆ ಗೊತ್ತಾಯಿತು, ಎಲ್ಲ ದುಡ್ಡೆಲ್ಲ ಸೇರಿಸ್ಕೊಂಡ. ಆವಾಗ ಅನ್ನಂತೆ 2 ರೀತಿ ಪಾರು ಮಾಡಿದೆಪ್ಪ ನನ್ನ. ಒಂದು, ನನ್ನ ಕಾರ್ಯಕ್ಷಮತೆ ಕಮ್ಮಿಯಾಗಿ ಹೋಗ್ತಾಯಿತ್ತು, ಎಷ್ಟು ಸೇರಿಸ್ಕೋಬೇಕು ಅಷ್ಟು ಸೇರಿಸ್ಕೋತಿರ್ಲಿಲ್ಲ, ಸೇರಿಸ್ಕೊಂಡದ್ದು ಅಮೌಂಟ್ ರಾಜನಿಗೆ ಕಟ್ಟಬೇಕಲ್ಲ ವೈದ್ಯದಾನದನ್ನು. ಮತ್ತು ಇನ್ನೊಂದು, ನಾನು ಕಮ್ಮಿ ಕಟ್ಟಿದರೆ ರಾಜ ನನಗೆ ದಂಡ ಹಾಕ್ತಿದ್ದ. ಕೊನೆಗೆ ರಾಜನ ಆಗ್ರಹದಿಂದ ತಪ್ಪಿಸಿದೆ, ಬಂದು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದೆಯಲ್ಲ ಅಂಥೇಳಿ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ನೋಡಿ ಜೀವನ ಹೇಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ಮನೆ ಕರ್ಕೊಂಡು ಹೋಗ್ತಾನೆ, ರಾಜನಿಗೆ ಪರಿಚಯ ಮಾಡಿಸ್ತಾನೆ. ನೋಡಿ ಇವನಿಂದ ಸಾಕಷ್ಟು ಹಣ ಉಳಿತು ನಮ್ಮ ರಾಜ್ಯಕ್ಕೆ, ನಾನು ಭಂಡಾರಿಯಾಗಿದ್ದೇನೆ, ಇವನ ಮರಿ ಭಂಡಾರಿಯಾಗಿ ತಗೊಳ್ಳಿ ಅಂತ ಕೇಳ್ತಾನೆ. ಡೆಪ್ಯುಟಿ ಪೋಸ್ಟ್, ಅವನ ಮರಿ ಭಂಡಾರಿಯಾಗಿ. ಸಂಬಳ ಎಷ್ಟು? ವರ್ಷಕ್ಕೆ 101 ಹೊನ್ನು ಅಂತ, ವರ್ಷಕ್ಕೆ 101 ಹೊನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು. ಸಂಬಳಕ್ಕೆ ಒಪ್ಕೊಂಡು ಮರಿ ಭಂಡಾರಿಯಾಗಿ ಕೆಲಸ ಶುರು ಮಾಡಿದರು. ಒಂದು ದಿವಸ ಸಿದ್ಧ ದಂಡಾಧಿಪ ಈ ಹುಡುಗನ ಮೇಲೆ ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ, ಕರ್ಕೊಂಡು ಹೋದರು. 25-26 ವರ್ಷ ಹುಡುಗ ಇರಬೇಕು. ಮನೆಗೆ ಕರ್ಕೊಂಡು ಹೋದರು, ಊಟಕ್ಕೆ ಹಾಕಿದರು. ಊಟಕ್ಕೆ ಹಾಕಿ, ನೀ ಎಲ್ಲಿ ಅವರಪ್ಪ, ಯಾವ ಮನೆತನ ನಿಮ್ಮದು ಅಂತೆಲ್ಲ ಕೇಳಿದ್ರಂತೆ. ನೋಡಿ
ಉಪಚರಿಸಲಾಗಿ ಇಬ್ಬರು ಕುಲವೂ ಒಂದೇ, ಗೋತ್ರವೂ ಒಂದೇ ಆಯಿತು. ಕೊನೆಗೆ ಹುಡುಕಾಡಿದಾಗ ಅವ್ರ ಸಂಬಂಧಿನೂ ಆಗಬೇಕು ಅಂತ ಆಯ್ತಂತೆ. ಇನ್ನು ಜಾಸ್ತಿ ಬಾಂಧವ್ಯ ಆಯಿತು ಸಂಬಂಧಿಗಳಾದಮೇಲೆ. ಅವ್ರು ಹೇಳಿದಂತೆ, ಬಾಚಿ ತಬ್ಕೊಂಡು ನೀನೇ ನನ್ನ ಸರ್ವಸ್ವಪ್ಪ, ನಮ್ಮ ಜೊತೆಗೆ ಇದ್ಬಿಡು ನೀನು ಅಂತ ಇಸ್ಕೊಂಡ. ಇದಾಗಿ ಒಂದು ಸ್ವಲ್ಪ ದಿವಸಕ್ಕೆ ದಂಡಾಧಿಪನಿಗೆ ಕಾಯಿಲೆ ಬಂದು ಸತ್ತೋದ. ಅವನಿಗೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಮಾಡ್ತಾರೆ ಅಂದರೆ, ಅವನ ಕ್ರಿಯಾಕರ್ಮ ಎಲ್ಲ ಮುಗಿಸ್ಬಿಟ್ಟು ತಾವೇ ಮಾಡಿ ಬಿಜ್ಜಳನ ಕಡೆಗೆ ಹೋಗಿ, ನೋಡಿ ದಂಡಾಧಿಪ ಹೇಗೆ ತೀರ್ಕೊಂಡಿದ್ದಾನೆ, ಅವನಿಗೆ ಗಂಡು ಮಕ್ಕಳಿಲ್ಲ, ಅವನ ಆಸ್ತಿ ಏನು ಮಾಡಬೇಕು, ಅಸಾಧ್ಯ ಆಸ್ತಿ ಅಂತ ದಂಡಾಧಿಪಂದು. ಅವ್ರು ಬರೀತಾರೆ ಹೇಗಿತ್ತಂದರೆ, ಮನೆಯ ರತ್ನ ರಾಶಿಗಳು, ನೂತನ ವಸ್ತುಗಳು, ಪಟ್ಟಾವಳಿಗಳು, ಹೊಸ ಹೊನ್ನ ರಾಶಿಗಳು, ಮಿಸುನಿ ಚಿನ್ನದ ಗಟ್ಟಿಗಳು ಮನೇಲಿತ್ತಂತೆ. ಅಷ್ಟೆಲ್ಲ ಇತ್ತು. ಏನು ಮಾಡೋದು ಇದನ್ನು ಅಂತ ಕೇಳಿದಂತೆ. ಅದು ಬಿಜ್ಜಳ ಹೇಳಿದಂತೆ, ನೋಡಪ್ಪ ಅದು ಅವನದೇ ಆಸ್ತಿ, ಅದು ಅವನ ಮಕ್ಕಳಿರಲಿಲ್ಲ, ನೀನೇ ಮಗ ಇದ್ದಂಗೆ, ನಿನಗೆ ಅದೆಲ್ಲ ನಿಂದೆ ಇವತ್ತಿಂದ. ಅದು ಅಲ್ಲದೆ ನೀನು ಬಂದಾಗಿನಿಂದ ನನ್ನ ರಾಜ್ಯಕ್ಕೆ ಹಣ ಸಂಗ್ರಹನೂ ಚೆನ್ನಾಗಾಗಿದೆ. ಅವನು ಸುಮ್ಮನೆ ಹೆಸರಿಗೆ ಭಂಡಾರಿ ಇದ್ದ, ನೀ ಮರಿ ಇದ್ದೆ, ನೀನೇ ಕೆಲಸ ಜಾಸ್ತಿ ಮಾಡಿದ್ದು ನನಗೆ ಗೊತ್ತಾಗಿದೆ, ಅದರಿಂದ ನೀನೇ ಭಂಡಾರಿ ಆಗಿಬಿಡು ಅಂತ ಹೇಳಿ ತನ್ನ ರಾಜ್ಯಕ್ಕೆ ಕೋಶಾಧಿಕಾರಿಯನ್ನಾಗಿ ಭಂಡಾರಿಯನ್ನಾಗಿ ಮಾಡಿಕೊಂಡ. ಎಷ್ಟು ಮರ್ಯಾದೆ ಮಾಡ್ತಾನೆ ಬಿಜ್ಜಳ ಆವಾಗ ಅಂತಂದರೆ, ಅವರ ಕಟಕ ಮುಕುಟಗಳಿಂದ ಸಿಂಗರಿಸಿ, ಪಟ್ಟದ ಆನೆಯ ಮೇಲೆ ಕುಳ್ಳಿರಿಸಿ, ಶ್ವೇತ ಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರೆಸಿದನು. ಮೆರವಣಿಗೆ ಮಾಡಿಸ್ಬಿಟ್ಟ ಬಸವಣ್ಣನ. ಮಾಡಿಸಿ ಬಸವ ದಂಡಾಧಿಪ ಅಂತ ಹೆಸರು ಕೊಟ್ಟರು, ಬಸವ ದಂಡನಾಥ ಅಂತ, ಭಂಡಾರಿ ಬಸವ ಅಂತ ಹೆಸರು ಕೊಟ್ಟರು. ಒಂದು ಅಧಿಕಾರ ಬಂತು. ಎಷ್ಟು ದುಡ್ಡು, ಸಿಕ್ಕಾಪಟ್ಟೆ ದುಡ್ಡು. ಇಲ್ಲಿ ಪೂಜೆ ಮಾಡ್ಕೊಂಡಿದ್ದಂಥವ್ರು ಬಸವಣ್ಣವ್ರು ಅಲ್ಲಿ ಹೋಗಿ ಒಂದು 2 ವರ್ಷದೊಳಗೆ ಇಡೀ ಸಾಮ್ರಾಜ್ಯದ ಪೂರ್ತಿ ಅಧಿಕಾರ ಅವ್ರ ಕೈಯಲ್ಲಿ ಬಂದುಬಿಡ್ತು. ಅದು ಹೇಳ್ತಾರೆ, ಯಾವುದಿತ್ತು ಅಂತಂದರೆ ಸೈನ್ಯ, ವಿದೇಶ ನೀತಿ, ಹಣಕಾಸಿನ ಆಡಳಿತ ಎಲ್ಲವೂ ಇವ್ರ ಕೈಯಲ್ಲಿತ್ತು, ಬಸವಣ್ಣವ್ರ ಕೈಯಲ್ಲಿತ್ತು. ಆಗ 2 ಮದುವೆ ಆಯಿತು. ಅದ್ರ ಬಗ್ಗೆ ಹೆಸರ ಬಗ್ಗೆ ಸಾಕಷ್ಟು ಚೌಕಾಸಿ ಇದೆ. ಅದನ್ನು ಗಂಗಾಂಬಿಕೆ, ನೀಲಾಂಬಿಕೆ ಅಂತ ಹೇಳೋದು ಉಂಟು. ಕೆಲವರು ಅದನ್ನು ಗಂಗಾಂಬಿಕೆ, ಮಾಯಾದೇವಿ ಅಂತ, ಹರಿಹರ ಬರೆಯೋದು ಮಾಯಾದೇವಿ ಅಂತ ಬರೀತಾನೆ, ಗಂಗಾಂಬಿಕೆ ಮಾಯಾದೇವಿ ಅಂತ. ಇನ್ನು ಕೆಲವರು ಗಂಗಾಂಬಿಕೆ ನೀಲಲೋಚನೆ ಅಂತ ಬರೀತಾರೆ, ಬೇರೆ ಬೇರೆ. ಅದು ಸಾಮಾನ್ಯ ಒಪ್ಪಿಗೆ ಆಗಿರುವಂಥದ್ದು ಗಂಗಾಂಬಿಕೆ, ನೀಲಾಂಬಿಕೆ ಅನ್ನುವಂಥ ಮಾತು ಹೆಚ್ಚು ಒಪ್ಪಿಗೆ ಆಗಿದೆ. ಅವರಿಬ್ಬರನ್ನ ಮದುವೆ ಆದರು. ಈಗ ನೋಡಿ, ಅವರ ಭೋಗಕ್ಕೆ ಯಾವುದೂ ಕಮ್ಮಿ ಇರಲಿಲ್ಲ, ಬೇಕಾದಷ್ಟು ಆಸ್ತಿ, ಅಧಿಕಾರ ಎಲ್ಲವೂ ಇತ್ತು. ಇಲ್ಲಿ ಭಾಳ ಮುಖ್ಯವಾಗಿ ಹೇಳಬೇಕಾದ್ರು, ಸಾಮಾನ್ಯವಾಗಿ ದುಡ್ಡು ಜಾಸ್ತಿ ಬಂದಾಗ ಮನಸ್ಸು ಆಧ್ಯಾತ್ಮ ಕಡೆ ಹೋಗೋದು ಭಾಳ ಅಪರೂಪ. ಆಗ ಹೋಗಿಸ್ಕೊಳ್ಳೋದು ಇದೆಯಲ್ಲ, ಅದು ಖರೆ ನಿಜವಾಗ್ಲೂ ಗಟ್ಟಿತನ. ಅದು ಏನೂ ಇಲ್ಲದೆ ಇದ್ದಾಗ ಮುಂಗಿಡ್ಕೊಂಡು ಕೂತ್ಕೊಳ್ಳೋದು ಭಾಳ ಚೆನ್ನಾಗಿರುತ್ತೆ. ಅದಕ್ಕೆ ಅಭಾವ ವೈರಾಗ್ಯ ಅಂತ. ಏನೂ ಇಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ, ಗ್ರೇಪ್ಸ್ ಆರ್ ಸಾರ್, ನನಗೆ ಗ್ರೇಪ್ಸೇ ಬೇಡ ಅಂತ. ದ್ರಾಕ್ಷಿ ಸಿಗಲ್ಲ ಕೈಗೆ, ಇನ್ನೇನು ಮಾಡೋದು, ಹುಳಿ ಇದ್ದಾವೆ ಬೇಡ ಅಂತ, ಸಿಗಲಾರ್ದಕ್ಕೆ ಬೇಡ ಅನ್ನೋದು. ಇದು ಹಾಗಲ್ಲ, ಎಲ್ಲವೂ ಇದ್ದಾಗ, ಸಮೃದ್ಧಿಯಲ್ಲಿದ್ದಾಗಿರುವಂಥದ್ದು. ನಾನು ಕಡೆ ಹೇಳಿದ್ದೆ, ಒಬ್ಬ ದೊಡ್ಡ ಸೂಫೀಸ್ ಅಂತ, ಭಾರಿ ಶ್ರೀಮಂತ ಅಂದರೆ ಅದ್ಭುತ ಶ್ರೀಮಂತ. ಅವನು ಎಷ್ಟರ ಮಟ್ಟಿಗೆ ಶ್ರೀಮಂತ ಅಂದರೆ, ಪ್ರವಾಸಕ್ಕೆ ಹೋದರೆ ಅವನು ಡೇರೆ ಕಟ್ತಾರಲ್ಲ, ಟೆಂಟ್ ಕಟ್ತಾರಲ್ಲ, ಅದು ಟೆಂಟಿಗೆ ಗೂಟ ಹೊಡಿಬೇಕಲ್ಲ, ನೆಲದಲ್ಲಿ ಬಂಗಾರದ ಗೂಟ ಹೊಡಿತಿದ್ರು. ಅಷ್ಟು ಅದ್ಭುತ. ಅವನು ಹೋದರೆ ಒಂಟೆ ಹೋಗಬೇಕು, ಆನೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು. ಯಾವನೋ ಭಿಕ್ಷುಕ ಬಂದಂತೆ, ಯಾರಿದ್ದಾರೆ ಇಲ್ಲಿ, ದೊಡ್ಡ ಮಹಾರಾಜರಿದ್ದಾರಾ, ದಾನ ಕೇಳಿದ್ರೆ ಸಿಗ್ತದ ಅಂತ. ಅವರು ದೊಡ್ಡವರಲ್ಲ, ಸೂಫಿ ಸಂತರು ಅಂದಂತ. ಅವನು ಸಂತರು ಹಿಂಗಿರ್ತಾರ, ಇಷ್ಟರ ಭೋಗದಲ್ಲಿ ಇರ್ತಾರ, ಇದಂಥ ಸಂತ. ಒಳಗೆ ಹೋದ, ನೋಡ್ತಾನೆ, ಅದು ಏನು ದೊಡ್ಡ ಟೆಂಟ್ ಹಾಕಿದ್ದಾರೆ, ಒಳಗಡೆ ಭೋಗ ಸಾಮ್ರಾಜ್ಯ. ನೀವಿಂಥದ್ದಿಲ್ಲ ಅಂತಲ್ಲಿ ಎಲ್ಲನೂ ಇದೆ. ಅಲ್ಲಿ ಕೂತಿದ್ದಾನು, ಒಳ್ಳೆ ಮರ್ಮಲ್ ಡ್ರೆಸ್ ಹಾಕ್ಕೊಂಡು ಕೂತಿದ್ದಾನೆ. ಅವಕ್ಕೆ ನೀವು ಸಂತರ ಅಂತ, ಹೌದು ನಾ ಸಂತ ಅಂದವನು. ಇದೆಂಥ ಸಂತರಿ ಅಂದವನು. ಸಂತರ ಅಂದರೆ ಎಲ್ಲ ಬಿಟ್ಟಿರಬೇಕೋ, ಎಲ್ಲದರಲ್ಲೇ ಕೂತಿದ್ದೀರಿ, ಸಂತರ ಹೆಂಗೆ ಅಂತ. ಹೌದಪ್ಪ, ನನಗೇನು ತೊಂದರೆ ಇಲ್ಲ, ಇರ್ತಾವೆ ಒಂದಂತೆ. ಹಾಗಾದ್ರೆ ನಾನು ತೀರ್ಥಯಾತ್ರೆ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಗೆ ಅಂತ ಭಿಕ್ಷುಕ ಕೇಳಿದಂತೆ. ನಡಿ ಅಂದ, ಹೋಗಿ ನಡಿ ಅಂದ. ಇವು ಟಕ್ಕನ ಹೊಂಟೆ ಬಿಟ್ಟ ಅವನು. ಇವನು ಹೊಂಟ ಭಿಕ್ಷುಕ. ಸ್ವಲ್ಪ ದೂರ ಹೋದ್ಮೇಲೆ ಭಿಕ್ಷುಕ ನೆನಪಾಯಿತು, ಅವನ ಕಡೆ ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದನ್ನು ಮರೆತು ಬಂದಿದ್ದಾನೆ. 1 ನಿಮಿಷ ಇರಿ ಸರ್, ತೊಗೊಂಬರ್ತೀನಿ ಪಾತ್ರೆ ಅಂದಂತೆ. ಅವನು ಹೇಳಿದಂತೆ, ಅಲ್ಲಯ್ಯ, ಒಂದು ಬಿಟ್ಟು ಪಾತ್ರೆನೇ ಬೆನ್ನತ್ತಿ ಹೋಗ್ತಾ ಇದೆಯಾ ನೀನು, ನಾನು ಎಲ್ಲನೂ ಬಿಟ್ಟು ಬಂದಿದ್ದೀನಿ. ನಿನಗೆ ಅಂಟ್ಕೊಂಡಿದ್ದೀ ಪಾತ್ರೆಗೆ, ಇರೋದೇ ಒಂದು ಪಾತ್ರೆ ನಿನಗೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ. ನನ್ನ ಕಡೆ ಎಲ್ಲ ಇತ್ತು, ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಅವನು ಹೇಳ್ತಾನೆ, ನಾನು ವಸ್ತುಗಳ ಸುತ್ತಮುತ್ತಲ ನನ್ನ ಜೊತೆಗಿದೆ ಹೊರತಾಗಿ ನಾನು ವಸ್ತುಗಳೊಳಗಿಲ್ಲ. ಹಾಗೆ ಶ್ರೀಮಂತಿಕೆ ನಡುವೆ ಪಾರಾಗಿ ಹೋಗೋದಿದೆಯಲ್ಲ, ಅದನ್ನು ಹೇಗೆ ಸಾಧಿಸಿದ್ರು ಅವರು ಅಂತ ಭಾಳ ಗಟ್ಟಿಯಾಗಿ ಸಾಧಿಸಿದರು. ಒಳಗಡೆ ಹೊರಗಡೆ ಎಲ್ಲ ಇದ್ದರೂ ಕೂಡ ಅಂತರ್ಮುಖಿಯಾಗಿ ಅಂತರಂಗ ಜೀವನವನ್ನು ಮೃದುವಾಗಿ ಇಟ್ಕೊಳ್ಳೋಕ್ಕೆ ಎಷ್ಟು ಪರಿಶ್ರಮ ಆಯಿತು ಬಸವಣ್ಣವರಿಗೆ ಅಂತ ಹರಿಹರ ಬರೀತಾನೆ. ತುಂಬ ಕಷ್ಟ ಸ್ವಾಮಿ ಅದು. ತುಂಬ ದೊಡ್ಡ ಅಧಿಕಾರದಲ್ಲಿದ್ದಾಗ ವಿನಯವಾಗಿರೋದು ಭಾಳ ಕಷ್ಟ. ಕೆಲವರು ಅದನ್ನು ವೀಕ್ನೆಸ್ ಅಂತ ತಿಳ್ಕೊತಾರೆ.
ಅವರೇನು ಬಿಡ್ರಿ ಬೇಕಾದಾಗ ಸಿಗ್ತಾರೆ ಹೋದಾಗ ಅಂತ. ಹಾಗಲ್ಲ, ಅದು ಅಷ್ಟಿದ್ರೂ ವಿನಯವಾಗಿರುವಂಥದ್ದು, ಬಂದವರಿಗೆಲ್ಲ ಗೌರವ ಕೊಡುವಂಥದ್ದು, ಒಳಗಡೆ ಕವಿತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು, ವಚನ ಬರೆಯುವಂಥದ್ದು, ದಾಸೋಹ ಮಾಡುವಂಥದ್ದು. ಅವ್ರು ಹೇಳ್ತಾರೆ, ನನಗೆ ದುಡ್ಡು ಬಂದದ್ದು ಸಂತೋಷ ಯಾಕಾಯಿತು ಅಂದರೆ ಇನ್ನು ಸಾಕಷ್ಟು ಜನಕ್ಕೆ ಹಂಚ್ಬೋದು, ನಾನು ಮಹೇಶ್ವರರಿಗೆ ಬೇಕಾದಷ್ಟು ಕೊಟ್ಟೇನು ಅಂತ ಹುಚ್ಚಿದಿಂದ ಹೋದದ್ದು. ಈ ಬಿಜ್ಜಳನ ರಾಜಧಾನಿಯೊಳಗಿದ್ದ ಮಂಗಳವೇಡೆಯಲ್ಲಿ ಮುಂದೆ ಕಲ್ಯಾಣದಲ್ಲಿ ಇರುವಷ್ಟು ಕಾಲ ಬಸವಣ್ಣನ ಜೀವನದ ಅಧ್ಯಾಯವೇ ಬೇರೆ. ಅದನ್ನು ಸಾಕಷ್ಟು ಜನ ಬರೆದಿದ್ದಾರೆ. ಅವ್ರ ಜೀವನದ ಬಗ್ಗೆ 4-6 ಜನ ಬರೆದಿದ್ದಾರೆ. ಪಾಲ್ಕುರ್ಕೆ ಸೋಮನಾಥ ಅಂತ ಬರೆದಿದ್ದಾರೆ, ಭೀಮಕವಿ ಪುರಾಣ ಬಸವ ಪುರಾಣ ಬರೆದಿದ್ದಾರೆ, ಸಿಂಗಿರಾಜ ಅನ್ನೋ ಬರೆದಿದ್ದಾನೆ, ಷಡಕ್ಷರಿ ಅನ್ನೋರು ಬರೆದಿದ್ದಾರೆ. ಆದರೆ ಅವರೆಲ್ಲ ಏನು ಮಾಡಿದ್ದಾರೆ ಗೊತ್ತಾ? ಹಾದಿ ತಪ್ಪಿಸ್ಬಿಟ್ಟಿದ್ದಾರೆ. ಬಸವಣ್ಣವರ ಜೀವನ ಚರಿತ್ರೆನಾಗ ಬರೀ ಪವಾಡಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಒಬ್ಬೊಬ್ಬರಂತೂ 66 ಪವಾಡ, 70 ಪವಾಡ, 84 ಪವಾಡಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಏನೇನೋ ಪವಾಡಗಳು, ಅಸಾಧ್ಯ ಪವಾಡಗಳು, ರಾಶಿ ರಾಶಿ ಪವಾಡಗಳು. ಇದು ಯಾಕಾಗತ್ತೆ ಅಂದರೆ ನಮ್ಮ ದೊಡ್ಡವರು ನಮ್ಮವರು ಅಂತ ತೋರಿಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳನ್ನು ದೊಡ್ಡದಾಗಿ ಮಾಡಿಬಿಡ್ತೀವಿ ನಾವು, ಭಾರಿ ದೊಡ್ಡದಾಗಿ ಮಾಡ್ತೀವಿ. ಇವತ್ತಿಗೆ ಸಣ್ಣ ಸಾಧನೆ ಇದ್ದದ್ದು ನಾಳೆ ಮರು ದಿವಸ ದೊಡ್ಡ ಕಥೆ ಆಗಿಬಿಡ್ತದೆ. ಹಾಗೆ ಮಾಡಿ ಮಾಡಿ ಇಟ್ಟಿದ್ದಾರೆ. ಅದರ ಹರಿಹರ ಮಾತ್ರ ಇದ್ದಿದ್ರಲ್ಲಿ ತುಂಬ ರೆಸ್ಟ್ರೆಂಟ್ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಬರೆದದ್ದು. ಅವನು ಹೇಳ್ತಾನೆ, ಕೆಲವೊಂದು ಪವಾಡಗಳನ್ನು ಮಾಡಿದರು. ಅದಕ್ಕೆ ವಿಮರ್ಶಕರು ಬರೀತಾರೆ, ಹಲವಾರು ಚರಣರ ಅಪ್ರಸ್ತುತದ ವೃತ್ತಾಂತಗಳಿಂದ ಸಿಕ್ಕಿದ್ದು ಗಂಟು ಗೋಜಲಾಗಿ ಹೋಗಿದೆ ಅಂತ. ಹುಡುಕೋಕ್ಕೆ ಆಗಲ್ಲ, ಯಾವುದು ಎಲ್ಲಾಯಿತು, ಏನು ಘಟನೆ ಆಯಿತು ಅಂತ ಗೊತ್ತಾಗಲ್ಲ. ಆದರೆ ಸರಿಯಾಗಿ ಎಲ್ಲ ಗಂಟು ಬಿಡಿಸಿ ನೋಡಿದಾಗ ಕೆಲವೊಂದು ಅಸಂಗತ ಅಸಂಭವ ಅನ್ನುವಂಥ ಪವಾಡಗಳನ್ನು ಬಸವಣ್ಣ ಮಾಡಿದರು ಅಂತ ಒಂದು ಬರ್ತದೆ. ಆದರೆ ಕೆಲವೊಂದು ನೋಡಬೇಕು, ಬಸವರಾಜವರು ಭಾಳ ಚೆಂದ ಬರೀತಾರೆ, ಭಾಳ ಅನಾಲಿಟಿಕಲಾಗಿ ಬರೀತಾರೆ. ಎಲ್ಲ ಪವಾಡಗಳನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾವು ಸಾಮಾನ್ಯವಾಗಿ ಪವಾಡಗಳನ್ನು ನಂಬೋದಿಲ್ಲ ಕೆಲವರು. ಆಧುನಿಕರಲ್ಲಿ ಪವಾಡ ನಂಬೋಕ್ಕಾಗಲ್ಲ ಅಂತ. ಪವಾಡ ಅಂದ್ರೇನು? ಕಣ್ಣಿಗೆ ನಮ್ಮ ಬುದ್ಧಿಗೆ ತಿಳಿದ ಹಾಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಾಧ್ಯ ಆದರೆ ಅದು ಪವಾಡ ಅಂತ ಅನಿಸುತ್ತೆ ಅಲ್ವಾ? ಆವಾಗ ಅನಿಸೋದು ನನಗೆ ಅಸಾಧ್ಯ ಆಗಿರ್ಬೋದು, ಇನ್ನೊಬ್ಬರಿಗೆ ಅಸಾಧ್ಯ ಆಗಲಿಕ್ಕಿಲ್ಲ ಅದು ಅಲ್ವಾ? ನನಗೆ ಅಸಾಧ್ಯ ಅನಿಸಿದರೆ ಇನ್ನೊಬ್ರು ಯಾರಾದರೂ ಮಾಡಿದಾಗ ಅದು ಪವಾಡ ಅನಿಸುತ್ತೆ. ಆದರೆ ಇಲ್ಲಿ ಈಶಾವಾಸ್ಯದ ಮತ್ತೆ ಹೇಳ್ತಾರೆ ನೋಡಿ, ಹೇಗೆ ಹೇಳ್ತಾರೋ, ಪವಾಡವೆಂಬುದು ಸತ್ಯದ ಶ್ರೀಮುಖಕ್ಕೆ ಹಚ್ಚಿದ ಸುವರ್ಣ ಪಾತ್ರೆ ಅಂತ. ಸತ್ಯಕ್ಕೆ ಮೇಲೆ ಅದು ಈಶಾವಾಸ್ಯ ಬರುವಂಥ ಮಾತು, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ. ಸತ್ಯ ಒಳಗಡೆ ಇದೆ, ಮೇಲೊಂದು ಬಂಗಾರದ ಮುಚ್ಚಳ ಇದೆ, ಆ ಮುಚ್ಚಳ ತೆಗೆದ್ರೆ ಮಾತ್ರ ಸತ್ಯ ಕಾಣಿಸೋ ಹಾಗೆ ಪವಾಡಗಳನ್ನು ಬೇಕಾದಷ್ಟು ಹೇಳ್ಕೊಂಡು ಹೋಗ್ತಾರೆ. ಕೆಲವು ಪವಾಡ ಹೇಳ್ತಾರೆ, ಜೋಳ ತಂದು ಮುತ್ತು ಮಾಡಿಬಿಟ್ರು. ಜೋಳ ತಂದು ಕೊಟ್ಟರು ಯಾರೋ, ಅದನ್ನು ಮುಟ್ಟಿದ್ರು, ಆ ಜೋಳ ಎಲ್ಲ ಮುತ್ತಾಗಿ ಹೋಗ್ಬಿಡ್ತು, ತೊಗೊಂಡು ಹೋಗ್ಬಿಡು ಅಂತ ಹೇಳಿದರು. ಇನ್ನು ಕೆಲವನ್ನ ತೊಗರಿ ತಂದರು, ಅದನ್ನು ರತ್ತ ಮಾಡಿದರು ಅಂತ. ಆ ಭಾಗಕ್ಕೆ ಬೆಳೆಯುವಂಥ ಪ್ರದೇಶದ ಭೂಮಿ ಅದು, ತೊಗರಿ ತುಂಬ ಬೆಳೀತಾರೆ. ತೊಗರಿ ತಂದು ಕೊಟ್ಟರೆ ಅದನ್ನು ರತ್ನ ಮಾಡಿಬಿಟ್ರು, ಜೋಳವನ್ನು ಮುತ್ತು ಮಾಡಿದರು, ನಂಬೋದು ಬೇಡ. ಆದರೆ ಕೆಲವು ಪವಾಡಗಳನ್ನು ಹೇಗೆ ಹೇಳ್ತಾರೆ ಅಂತ, ಒಂದು ಸಲ ಯಾರೋ ಭಕ್ತರು ಬಂದು ಕೇದಿಗೆ ಕೊಟ್ಟರಂತೆ. ಕೇದಿಗೆ ಎಸಳು ಕೊಟ್ಟಾಗ ಆ ಕೇದಿಗೆಯನ್ನು ಇಷ್ಟಲಿಂಗದ ಮೇಲೆ ಹಾಕಿದರು ಬಸವಣ್ಣ. ಅವ್ರು ಚಂದ ಅನ್ನಿಸ್ತು, ಹಾಕಿದರು. ಯಾರು ಹೇಳಿದ್ರಂತೆ, ಛೇ ಇದು ಹಾಕಬಾರ್ದು, ಈಶ್ವರಲಿಂಗಕ್ಕೆ ಕೇದಿಗೆ ಏರಿಸಬಾರ್ದು ಸರಿಯಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಬಸವಣ್ಣ ಹೇಳಿದ್ರಂತೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ, ಅಲ್ಲಿ ಸಂಗಮನಾಥನ ಹತ್ರ ಹೋಗಿ ಅಲ್ಲಿ ಕೇಳಿ ಯಾರಾದರೂ ಇದ್ದರೆ, ಸಂಗಮನಾಥನ ತಲೆ ಮೇಲೆ ಕೇದಿಗೆ ಇದೆ ಅಂತ. ಇಲ್ಲಿ ಹಾಕಿದಂಥ ಕೇದಿಗೆ ಎಸಳು ಅಲ್ಲಿ ಸಂಗಮನಾಥನ ಲಿಂಗದ ಮೇಲೆ ಇತ್ತು ಅಂತ ಪವಾಡ ಅಂತ ತೋರಿಸ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅದು ನಂಬಲಿಕ್ಕಿಲ್ಲ ನೀವು. ಇಲ್ಲಿ ಹಾಕಿದ ಕದರಿ ಇದು ಹಾಕಿದಂಥ ಕೇದಿಗೆ ಹೆಸರು ಅಲ್ಲಿ ಆಗೋಯ್ತು, ನಂಬೋಕ್ಕಾಗದಿದ್ರೆ. ಆದರೆ ಮುಖ್ಯವಾಗಿ ತತ್ವ ಏನಪ್ಪ ಅಂದರೆ, ನಂಬಿಕೆಯಿಂದ ಏನು ಕೊಟ್ಟರೂ ಭಗವಂತ ಸ್ವೀಕಾರ ಮಾಡ್ತಾನೆ ಅನ್ನುವಂಥ ಸತ್ಯ. ಅದನ್ನು ಹೆಚ್ಚು ಒತ್ತು ತೋರಿಸೋದಕ್ಕೋಸ್ಕರ ಒಂದು ಪವಾಡದ ರೂಪ ಕೊಟ್ಟರೆ ವಿನಃ. ಕೆಲವು ಸಲ ನಾನು ಹೇಳಬೇಕು, ನಾನು ವಿಜ್ಞಾನದ ವಿದ್ಯಾರ್ಥಿ, ಬಹಳ ಪರೀಕ್ಷೆ ಮಾಡ್ತೇನೆ ನಾನು ಇಂಥವೆಲ್ಲ. ನಾನು ಒಂದು ಘಟನೆ ಹೇಳಿಬಿಡ್ಬೇಕು ನಿಮಗೆ, ಏನು ಪವಾಡ ಹೇಗಿರ್ತವೆ ಅಂತ ನನಗೆ ಗೊತ್ತಾಗಲ್ಲ, ಇದುವರೆಗೂ ನನಗೆ ಅರ್ಥ ಆಗಲಿಲ್ಲ. ನಾನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಗೆ ಒಂದು ಮೆಂಬರ್ ಆಗಿದ್ದೆ. ರಾಂಚಿಯಲ್ಲಿ ಹೋಗಿದ್ದೆ ಒಂದು ಸಲ, ಬಿಹಾರಕ್ಕೆ, ಯಾವುದೋ ಒಂದು ಯೂನಿವರ್ಸಿಟಿ ಇನ್ಸ್ಪೆಕ್ಷನ್ಗೆ ಹೋದಾಗ ನನ್ನ ಜೊತೆಗೆ ಬಂದಂಥವರೊಬ್ಬರು ಭಾನುವಾರ ಬೆಳಗ್ಗೆ ಬೇಗ ಹೋಗೋಣ ಬನ್ನಿರಿ, ಅಲ್ಲೊಂದು ವಿಚಿತ್ರ ಇದೆ ನೋಡ್ಕೊಂಬರೋಣ ಅಂದರು. ಏನು ಅಂತ ಕೇಳಿದಾಗ, ಬೆಳಗ್ಗೆ 8:30-9 ಹೋದರೆ ರಾಂಚಿಯಿಂದ ಒಂದು 100 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಒಂದು ಸಣ್ಣ ಹಳ್ಳಿ, ಅಲ್ಲಿ ಈ ಕಲ್ಲಿದ್ದಲು ಅಗಿತಾರೆ, ಕಲ್ಲಿದ್ದಲು ಗಣಿ ಇದ್ದಾವೆ. ಅಲ್ಲಿ ಕೆಲಸಗಾರ ಇದ್ದಾನೆ, ಗಣಿಯನ್ನು ಕೆಲಸ ಮಾಡೋನು. ಅವನಿಗೇನು ಜ್ಞಾನ ಇಲ್ಲ, ಓದಿಲ್ಲ, ದಿನ ಬೆಳಗ್ಗೆ ಗಣಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಕಲ್ಲಿದ್ದಲು ತಗೊಂಬರ್ತಾನೆ. ಅವನಿಗೆ ಇಂಥ ದಿವಸ ಭಾನುವಾರ ದಿವಸ ಬೆಳಗ್ಗೆ 10-12 ಎಷ್ಟೋ ಟೈಮು, ಅವನು ಆವೇಶ ಬಂದುಬಿಡುತ್ತೆ. ಆತನ ಗುಡಿಸಲು ಕೂತ್ಕೊಂಡಿರ್ತಾನೆ, ಅವನು ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾನೆ ಅಂತ. ಹೋಗಿ ಕೇಳ್ಕೊಂಬರೋಣ ಬನ್ನಿ ಅಂದರು. ನನಗೆ ಪ್ರಶ್ನೆ ಏನಿಲ್ಲಪ್ಪ ಕೇಳೋದಕ್ಕೆ ಅಂತ, ಬನ್ನಿ ಜೊತೆಗೆ ಬನ್ನಿ ನೋಡ್ಕೊಳ್ಳೋಣ ಅಂತ. ನಾನು ನೋಡಿ ಹೋದದ್ದು ಪರೀಕ್ಷಾ ಮಾಡಬೇಕಂತೆ ಹೋದದ್ದು, ಭಕ್ತಿಯಿಂದ ಹೋದವನಲ್ಲ.
ಅಲ್ಲಿ ಹೋದ್ರೆ ಅಷ್ಟುದ್ದ ಕ್ಯೂ, ದೊಡ್ಡ ದೊಡ್ಡ ಬಂದುಬಿಟ್ಟಿದ್ದಾರೆ, ಎಲ್ಲ ಮರ್ಸಿಡೀಸ್ ಕಾರಲ್ಲಿ ಇಟ್ಟಿಟ್ಟು ಬಂದು ನಿಂತ್ಕೊಂಡಿದ್ದಾರೆ ಕ್ಯೂದಲ್ಲಿ. ಏನು ತಮಾಷೆ ಇದು ಅಂದೆ. ಇಂಥವ್ರು ಇರ್ತಾರೆ ಬೇಕಾದಷ್ಟು ಜನ ಅಂತ ಅಂದ್ಕೊಂಡು ಹೋದದ್ದು. ತಮಾಷೆ ಅಂದರೆ ಒಳಗಡೆ ಕೂತಿದ್ದಾನೆ ಅವನು, ಬರೀ ಒಂದು ಲುಂಗಿ ಸುತ್ಕೊಂಡು ಕೂತಿದ್ದಾನೆ, ಬರಿ ಮೇಲೆ ಕೂತಿದ್ದಾನೆ. ಮುಂದೆ ಒಂದು ಟೇಬಲ್ ಥರ ಇದೆ, ಹಲಿಗೆ ಥರ, ಅದ್ರ ಮೇಲೆ ದಪ್ಪ ಪೇಪರ್ಸ್ ಇದೆ. ಈ ನಮ್ಮ ಸಾದಾ ಪೇಪರ್ ಇತ್ತಲ್ಲ, ಬಿಳಿ ಕಾಗದ ಒಂದು ದೊಡ್ಡ ಕಟ್ಟಿಟ್ಟಿದ್ದಾರೆ. ಅವ್ನು ಕಣ್ಣು ಮುಚ್ಚೋಂಗೆ ಕೂತಿದ್ದಾನೆ, ಓ ಅಂತ ಇದ್ದಾನೆ. ಅವನು ಶಿಷ್ಯ ಒಬ್ಬಿದ್ದಾನೆ ಅಲ್ಲಿ, ಜಲ್ದಿ ಜಾವ್ ಪೂಚೋ ಅಂತ. ಅವ್ನು ಹೋಗಿ ಕೂಡಂಗಿಲ್ಲ. ತಮಾಷೆ ಅಂದರೆ ಪ್ರಶ್ನೆ ಬಾಯಿ ಬಿಟ್ಟು ಕೇಳೋಂಗಿಲ್ಲ. ಯಾಕಂದ್ರೆ ಅವ್ನು ಯಾವ ಭಾಷೆ ಬರುತ್ತೋ ಗೊತ್ತಿಲ್ಲ, ಭೋಜ್ಪುರಿ ಬರ್ತಿರ್ಬೇಕು ಯಾವುದೋ ಒಂದು ಅವನು. ನಮಗೆ ಅವನ ಭಾಷೆ ಅರ್ಥ ಆಗಲ್ಲ, ಮತ್ತು ನಮ್ಮ ಭಾಷೆ ಅವನಿಗೆ ಅರ್ಥ ಆಗತ್ತಾ? ಯಾವ ಭಾಷೆಯಲ್ಲಿ ಕೇಳಬೇಕು ಅಂತ ಯಾರೋ ಬಯಸ್ಕೊಂಬಿಟ್ರು ಶಿಷ್ಯನ ಕಡಿದ. ಕೌನ್ಸಿ ಬಿ ಭಾಷೆ ಮೇ ಪೂಚೋ ಅಂದ, ಯಾವ ಭಾಷೆ ಬೇಕಾದರೂ ಕೇಳು ಅಂದ. ಬಾಯಿ ಬಿಟ್ಟು ಕೇಳೋಂಗಿಲ್ಲ. ಅದು ತಮಾಷೆ ನೋಡಿ ಹೇಗಿದೆ. ನೀವು ಮನಸ್ಸಲ್ಲಿ ಪ್ರಶ್ನೆಯನ್ನು ಮನಸ್ಸಿಗೆ ತಂದ್ಕೋಬೇಕು. ತಂದ್ಕೊಂಡ್ರೆ ಏನು ಮಾಡ್ತಾನೆ ಅವನು, ಒಂದು ಕ್ಷಣದಲ್ಲಿ ಅಂತಾನೆ, ಕೈ ಹಿಂಗೆ ನಡುಗುತ್ತೆ, ಗಡಗಡ ನಡುಗುತ್ತೆ. ನೋಡಿ ಎಡಗಡೆಯಿಂದ ಆ ಪೇಪರ್ ಕಿತ್ತಿ ಮುಖದ ಮೇಲೆ ಎಸಿತಾನೆ, ತೊಗೊಂಡು ಹೋಗುವಂತಾನೆ. ಆ ಪೇಪರಲ್ಲಿ ಉತ್ತರ ಇದೆ ಪ್ರಶ್ನೆಗೆ. ನಾನು ಇದೇನು ವಿಚಿತ್ರಪ್ಪ ಇದು. ಅವಾಗ ಕಂಪ್ಯೂಟ್ರ್ ಇಲ್ಲ, ಏನೂ ಇಲ್ಲ, ಅವಾಗ ಪ್ರಿಂಟರ್ಸ್ ಇಲ್ಲ. ನನ್ನ ಪಾಳಿ ಬಂತು. ನನಗೇನು ಕೇಳಬೇಕು ಅಂತ ತಲೆಗಿಲ್ಲ, ಪ್ರಶ್ನೆನೇ ಇಲ್ಲ. ಕೇಳಬೇಕು ಅಂತ ಹೋದವನಲ್ಲ, ಅವ್ನು ಏನು ಮಾಡ್ತಾನೆ ನೋಡಬೇಕು ಅಂತ ಹೋದದ್ದು. ಈ ಸ್ವಲ್ಪ ವಿಜ್ಞಾನದ ಬುದ್ಧಿ ಇದ್ದವ್ರು ಇಂಥ ಮಾಡೋದು ಕೆಲಸ ಇದು. ನಾನು ಹೋಗಿ ಅವ್ನಿಗೇನು ಕೇಳಬೇಕು ಹೇಳಿ, ಮುಂದೆ ಕೂತ್ಕೊಂಡೆ. ಪೂಚೋ ಅಂತ ಅವನು ಜೋರಾಗಿ. ನಾನು ಹೇಳಿದೆ, ನನಗೆ ಇಂಗ್ಲೀಷ್ನಲ್ಲೇ ಕೇಳಿದ್ದು ನಾನು, ಐ ವಾಂಟ್ ಟು ಸಿ ಹೌ ಜೀಸಸ್ ಕ್ರೈಸ್ಟ್ ಲುಕ್ಡ್ at the time of crucifixion, and can I have the photograph of our Patel, Vallabhbhai Patel, when he was young, and another pose of Abraham Lincoln. ನೋಡಿ, ನಾನು ಚಿತ್ರ ಬೇಕು ಅಂತ ಕೇಳಿದ್ದು. ಶಿಲುಬೆಗೆ ಏರಿಸೋ ಮೊದಲು ಯೇಸು ಕ್ರಿಸ್ತ ಹೇಗೆ ಕಾಣಿಸ್ತಾ ಇದ್ದ, ಸರ್ದಾರ್ ಪಟೇಲರು ಸಣ್ಣವರಿದ್ದಾಗ ಹೇಗಿದ್ದರು, ಮತ್ತು ಲಿಂಕನ್ ಸಾಮಾನ್ಯ ಒಂದೇ ಪೋಜ್ ಅಂದರೆ ಕೂತ್ಕೊಂಡಿದ್ದೆ ಕೈ ಇಟ್ಕೊಳ್ಳೋದು, ಅದು ಬಿಟ್ಟು ಬೇರೆ ಯಾವ್ದಾದ್ರು ಪೋಜ್ ಇದೆಯಾ, ಆ ಫೋಟೋ ಬೇಕು ನನಗೆ ಅಂತ ಕೇಳಿದೆ. ನಾನು ಕೇಳಿದ್ದು ಉತ್ತರ ಬರವಣಿಗೆ ಅಲ್ಲ, ಫೋಟೋನೇ ಕೇಳಿದ್ದು. ಅವನ ಕೈ ಹಿಂಗೆ ಮಾಡ್ದ, ಲೇ ಜಾವ್ ಅಂತ ಒಗ್ದ. ಅದು ಹೊರಗೆ ಬಂದು ನೋಡ್ತೀನಿ, ನೀವು ನಂಬಲಿಕ್ಕಿಲ್ಲ ಸ್ವಾಮಿ. ಹೀಗೊಂದು ಪೇಪರ್ ಇರುತ್ತಲ್ಲ, ಪೇಪರ್ದಲ್ಲಿ ಅರ್ಧ ಭಾಗ ಹಿಂಗೆ ಗೆರೆ ಇದೆ, ಇಲ್ಲಿ ಯೇಸು ಕ್ರಿಸ್ತನ ಫೋಟೋ ಇದೆ ಫುಲ್, ಇಲ್ಲಿಂದ ಮೇಲಿಂದ ಕೆಳ ತನಕನೂ. ಮೇಲೆ ಅರ್ಧ ವಲ್ಲಭಾಯ್ ಪಟೇಲು ತಲೆ ತುಂಬ ಕೂದಲ ಇದ್ದದ್ದು, ಸೂಟ್ ಹಾಕ್ಕೊಂಡದ್ದು, ವಕೀಲರಿದ್ದಾಗಿಂದ ಆ ಫೋಟೋ. ಕೆಳಗಡೆ ಅಬ್ರಹಾಂ ಲಿಂಕನ್ ಹಿಂಗೆ ಕೈ ಮಾಡ್ಕೊಂಡು ನಿಂತದ್ದು ಫೋಟೋ ಇದೆ. ಅದು ಎಲ್ಲೂ ನೋಡಿಲ್ಲ ಅಬ್ರಹಾಂ ಲಿಂಕನ್ ಫೋಟೋ ಅಂತದ್ದು ನಾನು ಎಲ್ಲೂ. ಆ 3 ಫೋಟೋ ಒಂದೇ ಚಿತ್ರದಲ್ಲಿದೆ. ಇವತ್ತಿಗೆ ನನಗೆ ಕಂಪ್ಯೂಟರ್ ಕೊಟ್ಟರೆ ಆ ಫೋಟೋ ಡೌನ್ಲೋಡ್ ಮಾಡಿ ಜೋಡಿಸಿ ಪ್ರಿಂಟ್ ಮಾಡಿ ಅರೇಂಜ್ ಮಾಡಿ ಪ್ರಿಂಟ್ ಮಾಡೋಕ್ಕೊಂದು ಅರ್ಧ ಗಂಟೆ ಆದರೂ ಬೇಕು ನನಗೆ. ಅವನಿಗೆ ಎಲ್ಲಿ ಪ್ರಿಂಟರ್ ಇಲ್ಲ, ಏನಿಲ್ಲ. ತಮಾಷೆ ಹೇಳ್ತೀನಿ, ಅದು ತೊಗೊಂಡು ನನಗೆ ಆಶ್ಚರ್ಯ, ಹೆಂಗೆ ಪ್ರಿಂಟಾಗಿ ಬಂದು ಚಿತ್ರ ಇದು. ನಾನು ಕೇಳಿದ್ದು ಇದೇ 3 ಅಂತ ಅವನಿಗಂತೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ವ. ಗೊತ್ತಾದರೂ ತರ್ತಾನೆ ಇಲ್ಲಿನ ಚಿತ್ರ ಅವನು. ಅದನ್ನು ತೊಗೊಂಡು ಬಂದು ನಾನು ಅಮೇರಿಕಕ್ಕೆ ಹೋದಾಗ ಅಲ್ಲೊಬ್ಬರು ರಾಮಕೃಷ್ಣ ಆಶ್ರಮದ ಶಿಷ್ಯರಿದ್ದಾರೆ. ಅವ್ರು ಹೇಳಿದ್ರು, ಸ್ವಾಮಿ ಅಘೇದಾನಂದ ಅನ್ನೋರು ಪುಸ್ತಕ ಬರೆದಿದ್ದಾರೆ, ತಾವು ಓದಿರಬೇಕು, ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ ಬರೆದಿದ್ದಾರೆ. ಲೈಫ್ ಆಫ್ಟರ್ ಡೆತ್ ಅಂತ ಪುಸ್ತಕ, ಅದ್ಭುತ ಪುಸ್ತಕ ಅದು. ನಾನು ಈ ಚಿತ್ರ ತೋರಿಸಿದೆ ಅವ್ರಿಗೆ, ಹಿಂಗಿದೆ ನೋಡ್ರಿ ಇದು ಚಿತ್ರ ಅನಿಸುತ್ತೆ ನನಗೆ ಅಂತ. ಅವ್ರು ಹೇಳಿದ್ರು ವೇಟ್ ಎ ಮಿನಿಟ್ ಅಂದರು. ಒಳಗಡೆ ಪುಸ್ತಕ ತೊಗೊಂಬಂದರು, ಲೈಫ್ ಆಫ್ಟರ್ ಡೆತ್ ಅಂತ. ಅದರೊಳಗೆ ಸ್ವಾಮಿ ಅಘೇದಾನಂದರಿಗೆ, ವಿವೇಕಾನಂದರು ಸಮಕಾಲೀನರು, 100 ವರ್ಷದ ಹಿಂದೆ, ಅವರು ಅಮೇರಿಕಾದಲ್ಲಿದ್ದಾಗ ಯಾರೋ ಕೊಟ್ಟರಂತೆ, ದಿಸ್ ಈಸ್ ದ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಟ್ ದ ಟೈಮ್ ಆಫ್ ಕ್ರೂಸಿಫಿಕ್ಷನ್ ಅಂತ ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅದು. ಆ ಚಿತ್ರ ತಂದು ನೋಡಿದ್ರೆ ಅದು ಒಂದೇ ಚಿತ್ರ. ನನಗಿದುವರೆಗೂ ಅರ್ಥ ಆಗಿಲ್ಲ ಅದು ಹೇಗಾಯಿತು ಅಂತ. ಆದ್ದರಿಂದ ಕೆಲವೊಂದು ಸಲ ನಾನು ಪವಾಡಗಳನ್ನು ಹೇಳಬೇಕು, ಅದು ಹೆಂಗೆ ಅನಿಸುತ್ತೆ ಏನೂ ಗೊತ್ತಾಗಲ್ಲ. ಬೇಂದ್ರೆ ನನಗೆ 10 ಸಲ ಹೇಳಿದ್ದುಂಟು, ನೀವು ವಿಜ್ಞಾನಿಗಳು ಪವಾಡ ಮಾಡ್ತೀರಾ, ಪ್ರಳಯಾಂತಕರು ನೀವೆಲ್ಲ ಅನ್ನೋರು. ಅವ್ರ ಮನೆಗೆ ಜಂಗಮರು ಬರಬೇಕು ಊಟಕ್ಕೆ, ಅಜ್ಜಿ ಊಟಕ್ಕೆ ಹಾಕಬೇಕು, ಇಷ್ಟು ಮುಖ ದಪ್ಪನ 2 ಸೇರು ಅಕ್ಕಿಯನ್ನು ಅಂತ ಹೇಳೋರು, 2 ಸೇರು ಅಕ್ಕಿಯನ್ನು ಹಾಕಬೇಕು ಒಬ್ಬರಿಗೆ. ಅವರು ಊಟಕ್ಕೆ ಕೂತ್ಕೊಂಡಾಗ ಏನು ಮಾಡಬೇಕು, ಕೊರಳಲ್ಲಿದ್ದುವಂಥ ಲಿಂಗ ತಕ್ಕೊಂಡು ಕೈಗೆ ಹಿಡ್ಕೊಂಡು ಜಯ ಲಕ್ಷ್ಮೀ ರಂಜನ್ ಅಂತ ನುಂಗಿಬಿಡೋದು, ಅದನ್ನು ಇಡೀ ಲಿಂಗ ನುಂಗಿಬಿಡೋದು. ಆಮೇಲೆ 2 ಸೇರು ಅಕ್ಕಿಯನ್ನು ಊಟ ಮಾಡೋದು. ಊಟ ಆದ್ಮೇಲೆ ಬಂದು ಕೈ ತೊಳ್ಕೊಂಬಂದು ಅನ್ನೋದು, ಲಿಂಗ ಹೊರಗೆ ಕೊಳ್ಳಿ ಕಟ್ಕೋಬೇಕು, ಹೋಗ್ಬೇಕು. ಅವ್ರು ಹೇಳಿದ್ರು, ನೀನು ಸೈನ್ಸ್ ಬೇಕಾದ್ರೆ ಮಾಡಿ ನೋಡೋಣ ಇದನ್ನು. ಅದು ಅವ್ರು ಕಂಡದ್ದು ನೋಡಿದ್ದು ಹೇಳ್ತಾರೆ ಅವರು. ಆದರೆ ಇದು ಯಾವುದು ಪವಾಡ ಅಂತ ಗೊತ್ತಾಗಲ್ಲ. ಅದರಿಂದ ನಾವು ಮುಖ್ಯವಾಗಿ ತೊಗೋಬೇಕಾದದ್ದು ಪವಾಡ ಫಿಸಿಕಲ್ ಫಿನಾಮಿನಾಕ್ಕಿಂತ ಅದ್ರ ಹಿಂದಿರುವಂಥ ಏನು ಶಕ್ತಿ ಇದ್ದಿರಬೇಕು ಅಂತ, ಅದನ್ನು ಬಹಳ ಚೆನ್ನಾಗಿ ಹರಿಹರ ಅನಲೈಸ್ ಮಾಡ್ತಾನೆ. ಹೀಗೆ ಪವಾಡಗಳನ್ನು ಮಾಡ್ತಾ ಹೋದರು ಅಂತ 100 ಪವಾಡಗಳನ್ನು ಹೇಳ್ತಾರೆ. 100 ಪವಾಡಗಳು ಮುಖ್ಯ ಅಲ್ಲ ನಮ್ಮಲ್ಲಿ. ಯಾವುದು ಭಾಗ್ಯ ಮುಖ್ಯ, ಯಾವುದು ಮುಖ್ಯ ಅಲ್ಲ, ಅದನ್ನು ತಗೊಂಡು ಅದರಿಂದ ಆಧ್ಯಾತ್ಮಿಕ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗುತ್ತಾ,
ಯಾವಾಗಲೂ ಕಣ್ಣಿಗೆ ಕಾಣಿಸುವಂಥ ದರ್ಶನದ ಹಿಂದೆ ಒಂದು ಸತ್ವ ಇರ್ತದೆ, ಒಂದು ತತ್ವ ಇರ್ತದೆ. ಆ ತತ್ವ ಸಿಕ್ಕರೆ ಸಾಕು, ಅದೇ ಪವಾಡ ನಮಗೆ. ಆದರೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವ ಅನುಭೂತಿಗಳಲ್ಲೇ ನಾವು ಸಮಯ ಕಳೆದಾಗ ತತ್ವ ಕಾಣಿಸೋದಿಲ್ಲ. ಅದನ್ನು ಹೇಳ್ತಾರೆ, ಪವಾಡಗಳನ್ನು ನೋಡಬೇಕಾದ್ರೆ ಪವಾಡ ಆದದ್ದು ನೋಡಬೇಡ್ರಿ, ಜೋಳ ಆಯಿತು ಮುತ್ತಾಯಿತು ನೋಡಬೇಡ್ರಿ. ಆ ಬಂದಂಥ ರೈತನ ಮನಸ್ಸಲ್ಲಿ ನಂಬಿಕೆ ಹುಟ್ಟಿಸಿದ್ರ. ಯಾಕೆ ಕೃಷ್ಣ ಪವಾಡ ಮಾಡಬೇಕಾಗಿತ್ತು? ಯಾಕೆ ರಾಮ ಪವಾಡ ಮಾಡಬೇಕಾಗಿತ್ತು? ಅವ್ರು ಯಾಕೆ ಮಾಡಬೇಕಾಯಿತು ಅಂದರೆ, ಜನರ ನಂಬಿಕೆ ನನ್ನೊಳಗೆ ಬರಬೇಕಾದ್ರೆ ನಾಯಕನಾಗಿ ಅವ್ರಿಗಿಂತ ಹೆಚ್ಚಿಗೆ ನನ್ನೊಂದು ಶಕ್ತಿ ಇರಬೇಕು ಅಂದಾಗ ನಂಬ್ಕೋತಾರೆ ಜನ, ಹೇಳಿದ ಮಾತು ನಂಬ್ತಾರೆ. ಕೃಷ್ಣ ಯಾಕೆ ಮಾಡಬೇಕಾ ಅಂದರೆ, ಗೊಲ್ಲರ ಹುಡುಗ ಅವನು, ನಮ್ಗಿಂತ ಹೆಚ್ಚಿಗೆ ಶಕ್ತಿ ಇದೆ ಅಂತ ಅಂದಾಗ ಅವ್ನು ನಂಬ್ಕೋತಾರೆ, ಜನ ಹಿಂದೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವರು ಮಾನವರಿಗೆ ಅಸಾಧ್ಯವಾದಂಥ ಕೆಲವು ಕೆಲಸಗಳನ್ನು ಮಾಡಿ ತೋರಿಸಿದರು ಅಂತ. ಇಲ್ಲಿಗೆ ನಿಲ್ಲಿಸೋಣ. ಬಸವಣ್ಣವ್ರ ಜೀವನವನ್ನು ನಾಳೆ ಮುಂದುವರಿಸೋಣ. ನಮಸ್ಕಾರ.